ನಮಸ್ಕಾರ ವೀಕ್ಷಕರೇ, ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಸದ್ಯ ಪ್ರತಿಯೊಬ್ಬ ಜನರು, ಜನಸಾಮಾನ್ಯ, ದೇಶದಿಂದ ಹಿಡಿದು ರಾಜ್ಯದ ತನಕ, ಅದೇ ರೀತಿ ಜಿಲ್ಲೆಯಿಂದ ಹಿಡಿದು ಹಳ್ಳಿಯಲ್ಲೂ ಕೂಡ ಪ್ರತಿಯೊಬ್ಬರು ಕೂಡ ಈ ಸಂದರ್ಭ ಪ್ರಶ್ನೆ ಮಾಡ್ತಾ ಇರುವಂತಹ ಒಂದು ವಿಚಾರದ ಬಗ್ಗೆ ನಾವು ಮಾತನಾಡ್ತಾ ಇದ್ದೇವೆ. ನಿಜವಾಗ್ಲೂ ಕೂಡ ಜನಸಾಮಾನ್ಯ ಗೊಂದಲದಲ್ಲಿದ್ದಾನೆ. ಏನಾಗ್ತಾ ಇದೆ, ಏನಾಗಿತ್ತು, ಏನಾಗ್ತಾ ಇದೆ, ಏನಾಗುತ್ತೆ ಅನ್ನುವಂತಹ ಒಂದು ಗೊಂದಲದಲ್ಲಿ ಜನಸಾಮಾನ್ಯ ಇದ್ದಾನೆ. ಕಾರಣ ತಮ್ಗೆ ಎಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರ, ಕೊರೋನಾ ಅನ್ನುವಂತಹ ಮಹಾಮಾರಿ ಬರುತ್ತೆ. ಇಡೀ ವಿಶ್ವದಲ್ಲಿ ದೊಡ್ಡ ಮಟ್ಟದ ಭಯ, ಆತಂಕ ಎಲ್ಲವೂ ಕೂಡ ಮನೆ ಮಾಡಿರುವಂಥದ್ದು. ಆ ಸಂದರ್ಭ ಏನ್ ಮಾಡುತ್ತೆ, ನಮ್ಮ ದೇಶ ಮಾರ್ಚ್ 22ರಂದು ಜನತಾ ಕರ್ಫ್ಯೂ ಬರುತ್ತೆ. ತದನಂತರ ತಮ್ಗೆ ಗೊತ್ತಿರುವಂತಹ ಎಲ್ಲಾ ವಿಚಾರಗಳ ಬಗ್ಗೆ, ಎಲ್ಲಾ ಬೆಳವಣಿಗೆಗಳ ಬಗ್ಗೆ ಮಾಧ್ಯಮಗಳು ಸುದ್ದಿಯನ್ನ ಬಿತ್ತರ ಮಾಡ್ಕೊಂಡು ಹೋಗ್ತಾ ಇರುತ್ತೆ. ಕೊರೋನಾ ಭೀತಿಯಿಂದ ಕೊರೋನಾವನ್ನ ಹತೋಟಿಗೆ ತರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಬರೋಬ್ಬರಿ 3 ಲಾಕ್ಡೌನ್ಗಳು, ಕಠಿಣವಾಗಿರುವಂತಹ ಕಟ್ಟುನಿಟ್ಟಿನ ನಿಯಮಗಳು, 3 ಲಾಕ್ಡೌನ್ಗಳು ಜಾರಿಯಾಗುತ್ತೆ. ಆ ಸಂದರ್ಭ ಕೊರೋನಾ ಕೇಸ್ಗಳು, ಪಾಸಿಟಿವ್ ಸಂಖ್ಯೆ, ದೃಢಪಟ್ಟಿರುವ ಸಂಖ್ಯೆಯು ಕೂಡ ಒಂದು ನಂಬರ್ ಆಫ್ ಲೆವೆಲ್ ಅಲ್ಲಿ ನೋಡಿದಾಗ ಪರವಾಗಿಲ್ಲ ಅನ್ನುವಂತಹ ಮಾತನ್ನು ಅನೇಕ ಜನರು ಹೇಳ್ತಾ ಇದ್ರು. ಆದರೆ ಇತ್ತೀಚಿನ ದಿನಗಳಲ್ಲಿ ಗೊತ್ತಿರುವಂತಹ ವಿಚಾರ, ನಾವು ಇವತ್ತಿನ ದಿನ ಈ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳುವಾಗ ಇದು ನಮಗೆ ಸಂಬಂಧಪಟ್ಟಿರುವಂತಹ ವಿಚಾರ ಮಾತ್ರ ಅಲ್ಲ, ಪ್ರತಿಯೊಬ್ಬ ಜನಸಾಮಾನ್ಯ ಕೇಳ್ತಾ ಇರುವಂತಹ, ಪ್ರಶ್ನೆ ಮಾಡುವಂತಹ ವಿಚಾರದ ಬಗ್ಗೆ ನಾವು ಮಾತನಾಡ್ತಾ ಇದ್ದೇವೆ. ಗೊತ್ತಿರುವಂತಹ ವಿಚಾರ, ಕೋವಿಡ್ ಹೆಸರಲ್ಲಿ, ಕೊರೋನಾದ ಹೆಸರಿನಲ್ಲಿ ಹಲವಾರು ಲಾಬಿಗಳು ನಡೀತಾ ಇದೆ ಒಂದ್ ಕಡೆ. ಆದ್ರೆ ಸರ್ಕಾರವು ಕೂಡ ಕಣ್ಮುಚ್ಚಿ ಕುಳಿತಿರುವಂತಹ ವಿಚಾರ ಕೂಡ ಗೊತ್ತಿರುವಂತದ್ದು ಇನ್ನೊಂದ್ ಕಡೆ ದಿನದಿಂದ ದಿನಕ್ಕೆ ಕೊರೋನಾ ಕೇಸ್ಗಳು ಜಾಸ್ತಿ ಆಗ್ತಾ ಇದೆ. ಐಸೋಲೇಷನ್ ವಾರ್ಡ್ಗೆ ಹೋಗ್ತಾ ಇರುವಂತಹ ರೋಗಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಸಾವಿನ ಸಂಖ್ಯೆಯು ಕೂಡ ಜಾಸ್ತಿ ಆಗ್ತಾ ಇದೆ. ಆದ್ರೆ ಸರ್ಕಾರ ಮಾತ್ರ ಎಲ್ಲ ಕಟ್ಟುನಿಟ್ಟಿನ ನೀತಿ ನಿಯಮಗಳನ್ನ, ನಿಬಂಧನೆಗಳನ್ನ ರಿಲ್ಯಾಕ್ಸೇಷನ್ ಕೊಟ್ಟಿದೆ, ರಿಲೀಫ್ ಮಾಡಿದೆ. ಅಂತಾರಾಜ್ಯ ಗಡಿ ಜಿಲ್ಲೆಗಳನ್ನ ತೆರವುಗೊಳಿಸುವಂತದ್ದು ಜೊತೆಗೆ ಏನೆಲ್ಲ ಕಟ್ಟುನಿಟ್ಟಿನ ಕ್ರಮಗಳನ್ನು ಇಟ್ಟಿತ್ತು ಎಲ್ಲವೂ ಕೂಡ ಇದೀಗ ಸರ್ಕಾರ ರಿಲೀಫ್ ಮಾಡಿರುವಂತದ್ದು. ಈ ಸಂದರ್ಭ ಜನಸಾಮಾನ್ಯ ಕೇಳ್ತಾ ಇದ್ದಾನೆ. ಆ ಸಂದರ್ಭ ಎಲ್ಲವೂ ಕೂಡ ಬೆರಳೆಣಿಕೆಯಷ್ಟು ಕೇಸ್ಗಳು ರಿಜಿಸ್ಟರ್ ಆಗ್ತಾ ಇತ್ತು. ಆ ಸಂದರ್ಭ ಕಟ್ಟುನಿಟ್ಟಿನ ನಿಯಮಗಳನ್ನ ಮಾಡಿದ್ವಿ. ನಾವು 3-4 ತಿಂಗಳುಗಳ ಕಾಲ ಮನೆಯಲ್ಲಿದ್ವಿ. ಒಂದು ಹೊತ್ತಿನ ಊಟಕ್ಕೂ ಕೂಡ ಕಷ್ಟಪಟ್ಟಿದ್ವಿ. ಆದ್ರೆ ಇದೀಗ ಏಕಾಏಕಿ ಸರ್ಕಾರ ಎಲ್ಲವನ್ನು ಕೂಡ ರಿಲೀಫ್ ಮಾಡ್ತಾ ಇದೆ. ನಾವು ಮಾತಾಡ್ತೇವೆ. ಬಿಫೋರ್ ದಟ್ ಇವತ್ತಿನ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿದ್ರೆ ಸರ್ಕಾರದ ಮಾರ್ಗಸೂಚಿಗಳು ವೆರಿ ಇಂಟ್ರೆಸ್ಟಿಂಗ್. ಆ ಸರ್ಕಾರದ ಮಾರ್ಗಸೂಚಿಗಳು ಏನೆಲ್ಲ ಕೊಟ್ಟಿದೆ ಅನ್ನುವಂಥದ್ದು ಒಂದ್ಸಲ ತಾವು ನೋಡ್ಕೊಳ್ಬೇಕಾಗುತ್ತೆ. ಇದೆಲ್ಲ ಮಾರ್ಗಸೂಚಿಗಳನ್ನ ನೋಡಿದಾಗ ಹಾಗಾದ್ರೆ ಏಪ್ರಿಲ್ ಫೂಲ್ ಅನ್ನುವಂಥದ್ದು ನಾವು ಕೇಳಿರ್ತೇವೆ. ಆದರೆ ಕೋವಿಡ್ ಫೂಲ್ ಅನ್ನುವಂಥದ್ದು ಆಗ್ತಾ ಇದೆಯಾ, ಕೋವಿಡ್ ಫೂಲ್ ಅನ್ನುವಂಥದ್ದು ಸರ್ಕಾರ ನಮ್ಮನ್ನು ಮಾಡಿದ್ಯಾ ಅನ್ನುವಂಥ ಪ್ರಶ್ನೆ ಬರುತ್ತೆ. ಜನಸಾಮಾನ್ಯ ಕೇಳ್ತಾ ಇರುವಂತಹ ಪ್ರಶ್ನೆ. ಎಸ್, ಕೋವಿಡ್ ಫೂಲ್ ಬಗ್ಗೆ ನಾವು ಮಾತಾಡ್ತಿದ್ದೇವೆ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿತಿನ್ ಸಾಲ್ಯ. ಎಲ್ಲೇ ಮೀರಿದಂತಹ ಎಸ್, ಏಪ್ರಿಲ್ ಫೂಲ್ ಕೇಳಿದ್ವಿ. ಇದೇನಪ್ಪ ಕೋವಿಡ್ ಫೂಲ್ ಅನ್ನುವಂಥದ್ದು ಕೇಳಿರ್ಬೋದು. ಕೋವಿಡ್ ಫೂಲ್ ಆಗ್ತಾ ಇದೆ ಅನ್ನೋದು ಜನಸಾಮಾನ್ಯ ಹೇಳ್ತಾ ಇದ್ದೇನೆ. ಕಾರಣ ಕೇಸ್ಗಳು ಜಾಸ್ತಿ ಆಗ್ತದೆ, ಎಲ್ಲವೂ ಕೂಡ ಜಾಸ್ತಿ ಆಗ್ತದೆ. ಆದ್ರೆ ಸರ್ಕಾರ ಎಲ್ಲದರಲ್ಲೂ ಕೂಡ ರಿಲ್ಯಾಕ್ಸೇಷನ್ ಕೊಟ್ಟಿದೆ, ರಿಲೀಫ್ ಕೊಟ್ಟಿದೆ. ಕೇಳ್ಬೋದಪ್ಪ, ಎಸ್, ಕೊರೋನಾದೊಂದಿಗೆ ನಮ್ಮ ಜೀವನ ಸರ್ಕಾರ ಹೇಳಿದೆ, ರಿಲ್ಯಾಕ್ಸೇಷನ್ ರಿಲೀಫ್ ಕೊಟ್ಟಿದ್ರಲ್ಲಿ ಏನ್ ತಪ್ಪಿದೆ ಅನ್ನೋದು ತಾವು ಕೂಡ ಕೇಳ್ಬೋದು. ಆದ್ರೆ ತಾವು ಎಲ್ಲವೂ ಕೂಡ ಗಮನಿಸಬೇಕು. ಒಂದು ಕೊರೋನಾ ಪೇಷಂಟ್ ಅಥವಾ ಕೋವಿಡ್ ಪಾಸಿಟಿವ್ ಬಂದಾಗ ನಾವುಗಳು ನಡೆದುಕೊಂಡಂತಹ ರೀತಿ, ನಾವುಗಳು ಬಂದಂತಹ ರೀತಿ, ಆ ಒಂದು ಏರಿಯಾ ಏನಿದೆ ಅದು ಸೀಲ್ ಡೌನ್ ಆಗುತ್ತೆ, ಕ್ವಾರಂಟೈನ್ ಮಾಡಬೇಕು, ಅಲ್ಲಿ ಸಿಂಪಡಣೆಗಳು, ಅಲ್ಲಿ ಸುರಕ್ಷಿತ ಕ್ರಮಗಳು, ಕಂಟೈನ್ಮೆಂಟ್ ಝೋನ್ಗಳು ಎಲ್ಲವೂ ಕೂಡ ಗೊತ್ತಿರುವಂಥದ್ದು. ಆದ್ರೆ ಇದೀಗ ಸರ್ಕಾರ ಕೊಟ್ಟಿರುವಂತಹ ಮಾರ್ಗಸೂಚಿಗಳನ್ನು ನೋಡಬೇಕು. ವೆರಿ ಇಂಟ್ರೆಸ್ಟಿಂಗ್. ನಾವು ಏನ್ ಮಾಡ್ತಾ ಇದ್ದೇವೆ, ಈ ಹಿಂದೆ ನಾವು ಏನ್ ಮಾಡಿದ್ವಿ, ಈ ಹಿಂದೆ ಕೋವಿಡ್ಗೆ ನಾವು ಹೆದರಿದ್ವಿ, ಏನ್ ಕತೆ, ಕೋವಿಡ್ ಅನ್ನುವಂತಹ ಭ್ರಮೆಯಲ್ಲಿ ನಾವು ಬದುಕಿದ್ವಾ, ಇಂತಹ ಹಲವಾರು ಪ್ರಶ್ನೆಗಳು ಬರುತ್ತೆ. ಎಲ್ಲವೂ ಕೂಡ ಮಾತಾಡ್ತೇವೆ. ಬಿಫೋರ್ ದಟ್ ಸರ್ಕಾರದ ಹೊಸ ಮಾರ್ಗಸೂಚಿ ಬಿಡುಗಡೆಯಾಗಿದೆ. ಖುಷಿಯ ವಿಚಾರ ಕೂಡ ಹೌದು, ಅನೇಕ ಗೊಂದಲಗಳಿಗೆ ಕೂಡ ಕಾರಣವಾಗುವಂತಹ ವಿಚಾರ ಕೂಡ ಹೌದು. ಏನ್ ಮಾರ್ಗಸೂಚಿ, ಏನ್ ಬದಲಾವಣೆಗಳಿದೆ, ಕಂಪ್ಲೀಟ್ ಡೀಟೇಲ್ಸ್ ಬರ್ತಾ ಇದೆ, ನೋಡ್ಕೊಂಡು ಬನ್ನಿ. ಕೊರೋನಾ ಆರಂಭದಲ್ಲಿ ಸರ್ಕಾರದಿಂದ ಕಟ್ಟುನಿಟ್ಟಿನ ನಿಯಮಗಳು, ಸೋಂಕು ಏರುಗತಿ ಇದ್ರೂ ಮಾರ್ಗಸೂಚಿಯನ್ನ ಬದಲಾಯಿಸಿದ ಆಡಳಿತ, ಇತರ ರಾಜ್ಯಗಳಿಂದ ಬರುವ ಪ್ರಯಾಣಿಕರಿಗೆ ವಿಧಿಸಿದ್ದ ನಿರ್ಬಂಧವನ್ನ ತೆರವುಗೊಳಿಸುವುದರ ಬಗ್ಗೆ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಮಂಗಳೂರು ನಡಾವಳಿ ಹೊರಡಿಸಿದ್ದು, ಅಂತಾರಾಜ್ಯ ಪ್ರಯಾಣಕ್ಕೆ ಸಂಬಂಧಿಸಿದಂತೆ ಕೇಂದ್ರ ಸರ್ಕಾರದ ಅಧಿಸೂಚನೆಯಂತೆ ತೆರವುಗೊಳಿಸಿರುವುದರ ಜೊತೆಗೆ ಇನ್ನು ಹಲವು ನಿಯಮಗಳನ್ನು ತೆರವುಗೊಳಿಸಲಾಗಿದೆ. ಸೇವಾ ಸಿಂಧು ಆಪ್ನಲ್ಲಿ ನೋಂದಣಿ ಮಾಡೋದು, ರಾಜ್ಯದ ಗಡಿಗಳು, ಬಸ್ ನಿಲ್ದಾಣಗಳು, ರೈಲ್ವೆ ನಿಲ್ದಾಣಗಳು ಮತ್ತು ವಿಮಾನ ನಿಲ್ದಾಣಗಳಲ್ಲಿ ಪ್ರವೇಶ ಮತ್ತು ವೈದ್ಯಕೀಯ ತಪಾಸಣೆ, ಜಿಲ್ಲೆಯ ಸ್ವೀಕರಿಸುವ ಕೇಂದ್ರಗಳಲ್ಲಿ ತಪಾಸಣೆ, ಪ್ರಯಾಣಿಕರ ವರ್ಗೀಕರಣ,
ಕೈಗಳ ಮೇಲೆ ಮುದ್ರೆ ಹಾಕೋದು, 14 ದಿನ ಕ್ವಾರಂಟೈನ್, ಬೇರ್ಪಡಿಸುವಿಕೆ ಹಾಗೂ ಪರೀಕ್ಷಿಸುವಿಕೆ, ಮನೆ ಬಾಗಿಲಿಗೆ ಪೋಸ್ಟರ್ ಹಚ್ಚೋದು, ನೆರೆಹೊರೆಯವರಿಗೆ ನಿವಾಸ ಕಲ್ಯಾಣ ಸಂಘ, ಅಪಾರ್ಟ್ಮೆಂಟ್ ಮಾಲೀಕರ ಸಂಘಗಳಿಗೆ ಮಾಹಿತಿ, ಪಂಚಾಯತ್ ವಾರ್ಡ್ ಮಟ್ಟದ ತಂಡಗಳಿಗೆ ಮೇಲ್ವಿಚಾರಣೆ, ಫ್ಲೈಯಿಂಗ್ ಸ್ಕ್ವಾಡ್, ಐವಿಆರ್ಎಸ್ ಕಾಲ್ ಸೆಂಟರ್ ಹೊರಹೋಗುವ ಕರೆಗಳು, ಕ್ವಾರಂಟೈನ್ ವಾಚ್ ಅಪ್ಲಿಕೇಶನ್ ಮುಖೇನ ಮೇಲ್ವಿಚಾರಣೆ ಸೇರಿದಂತೆ ಸಂಪರ್ಕ ತಡೆಯನ್ನ ಜಾರಿಗೊಳಿಸುವುದು. ಕೋವಿಡ್-19 ರೋಗ ಲಕ್ಷಣಗಳಿಲ್ಲದಿದ್ದರೆ ಜಿಲ್ಲೆಗೆ ಬರುವ ವೇಳೆ ಕೋವಿಡ್-19 ರೋಗ ಲಕ್ಷಣಗಳಿಲ್ಲದಿದ್ದರೆ 14 ದಿನಗಳ ಕ್ವಾರಂಟೈನ್ ಅಗತ್ಯವಿರುವುದಿಲ್ಲ ಹಾಗೂ ತಮ್ಮ ಕೆಲಸ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳಬಹುದು. ಆದರೆ ಅವರು 14 ದಿನಗಳವರೆಗೆ ಕೋವಿಡ್-19 ರೋಗ ಲಕ್ಷಣಗಳಾದ ಜ್ವರ, ಕೆಮ್ಮು, ಶೀತ, ಗಂಟಲು ನೋವು, ಉಸಿರಾಟಕ್ಕೆ ತೊಂದರೆ ಇತ್ಯಾದಿಗಳ ಸ್ವಯಂ ನಿಗಾ ವಹಿಸೋದು. ಈ ವೇಳೆಯಲ್ಲಿ ರೋಗ ಲಕ್ಷಣಗಳು ಕಾಣಿಸಿಕೊಂಡಲ್ಲಿ ತಕ್ಷಣವೇ ವೈದ್ಯಕೀಯ ಸಮಾಲೋಚನೆ ಪಡೆಯುವುದು ಅಥವಾ 104 ಸಹಾಯವಾಣಿಗೆ ಕರೆ ಮಾಡೋದು. ಕೋವಿಡ್-19 ರೋಗ ಲಕ್ಷಣಗಳಿದ್ರೆ ಜಿಲ್ಲೆಗೆ ಆಗಮನದ ವೇಳೆ ಕೋವಿಡ್-19 ರೋಗ ಲಕ್ಷಣವಿದ್ರೆ ಅಂದ್ರೆ ಮೇಲೆ ತಿಳಿಸಿದಂತೆ ಕೋವಿಡ್-19 ಅನ್ನ ಸೂಚಿಸುವ ರೋಗ ಲಕ್ಷಣಗಳು ಕಂಡುಬಂದರೆ ತಕ್ಷಣವೇ ಸ್ವಯಂ ಪ್ರತ್ಯೇಕವಾಗಿರಬೇಕು ಮತ್ತು ತಪ್ಪದೇ ವೈದ್ಯಕೀಯ ಸಮಾಲೋಚನೆ ಪಡೆಯುವುದು ಅಥವಾ 104ಕ್ಕೆ ಸಹಾಯವಾಣಿಗೆ ಕರೆ ಮಾಡೋದು. ಕೋವಿಡ್-19 ತಡೆಗಟ್ಟಲು ಫೇಸ್ ಮಾಸ್ಕ್ ಅನ್ನ ಕಡ್ಡಾಯವಾಗಿ ಧರಿಸೋದು, 2 ಮೀಟರ್ ದೈಹಿಕ ದೂರವಿರೋದು, ಸಾಬೂನಿನಿಂದ ಆಗಾಗ್ಗೆ ಕೈ ತೊಳೆಯುವುದು ಅಥವಾ ಕೈ ಸ್ಯಾನಿಟೈಸರ್ ಬಳಸೋದು, ಕೆಮ್ಮುವಾಗ ಶಿಷ್ಟಾಚಾರ ಪಾಲಿಸೋದು ಇತ್ಯಾದಿ ಮುನ್ನೆಚ್ಚರಿಕಾ ಕ್ರಮಗಳನ್ನು ಸಾರ್ವಜನಿಕ ಮತ್ತು ಕೆಲಸದ ಸ್ಥಳಗಳಲ್ಲಿ ಪಾಲಿಸುವುದು. ಇತರೆ ರಾಜ್ಯಗಳಿಂದ ಬರುವವರಿಗೆ ರೋಗ ಲಕ್ಷಣದ ಸ್ವಯಂ ವರದಿ ಮಾಡುವಿಕೆಯ ಮಹತ್ವ, ಸ್ವಯಂ ಪ್ರತ್ಯೇಕತೆ ಮತ್ತು ರೋಗ ಲಕ್ಷಣಗಳುಳ್ಳ ವ್ಯಕ್ತಿಗಳು ಕೋವಿಡ್-19 ಪರೀಕ್ಷೆ ಮಾಡಿಸುವ ಕುರಿತಾಗಿ ಜಿಲ್ಲಾ ಆರೋಗ್ಯಾಧಿಕಾರಿಗಳು ಸೂಕ್ತ ಐಇಸಿ ಅಭಿಯಾನವನ್ನು ಆಯೋಜಿಸುವುದು. ಇದು ಸರ್ಕಾರ ನೀತಿ ನಿಬಂಧನೆಗಳನ್ನ ಕಟ್ಟುನಿಟ್ಟಾಗಿ ಈ ಹಿಂದೆ ವಿಧಿಸಿತ್ತು ಕೋವಿಡ್ ಆರಂಭದ ಸಂದರ್ಭಗಳಲ್ಲಿ. ಆದ್ರೆ ಈಗ ಕೇಸ್ಗಳು ಜಾಸ್ತಿ ಆಗ್ತಾ ಇದೆ, ಪಾಸಿಟಿವ್ ಸಂಖ್ಯೆಗಳು ಜಾಸ್ತಿ ಆಗ್ತಾ ಇದೆ, ಸಾವಿನ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ತಾವು ಗಮನಿಸಬೇಕು, ಇವತ್ತಿನ ಒಂದು ದಿನ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬರೋಬ್ಬರಿ ಕೊರೋನಾ ಮಹಾಸ್ಫೋಟವಾಗಿದೆ. 314 ಪಾಸಿಟಿವ್ ಪ್ರಕರಣಗಳು ದೃಢಪಟ್ಟಿದೆ. ಮಾತ್ರ ಅಲ್ಲ, 11 ಜನರು ಕೋವಿಡ್-19ಗೆ ಬಲಿಯಾಗಿದ್ದಾರೆ. ಇವತ್ತಿನ ದಿನ ನಾವು ನೋಡ್ತಾ ಇದ್ದೇವೆ, ಸಂಖ್ಯೆಗಳು ಜಾಸ್ತಿ ಆಗ್ತಾ ಇದೆ. ನಿನ್ನೆ ತನಕ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 2323, ಅದೇ ರೀತಿ ಸಾವಿನ ಸಂಖ್ಯೆ 310ಕ್ಕೆ ಏರಿರುವಂತದ್ದು. ಇವತ್ತಿನ 11 ಜನರು ಸೇರ್ಬೇಕು, ಅದ್ರ ಜೊತೆಗೆ 321 ಜನರು ಸಾವಿಗೀಡಾಗ್ತಾರೆ. ಇನ್ನೊಂದು ಕಡೆ ಭಾರತದಲ್ಲೂ ಕೂಡ 32 ಲಕ್ಷ, ಕರ್ನಾಟಕದಲ್ಲಿ 2,91,000 ಸಾವಿನ ಸಂಖ್ಯೆ 4,958. ಇವೆಲ್ಲವೂ ಕೂಡ ನೋಡಿದಾಗ ಹೌದಾ ಕೋವಿಡ್ ಅನ್ನುವಂತಹ ರೋಗ ಇದೆಯಾ, ಇಂತಹ ಒಂದು ಮಾರಕ ಕಾಯಿಲೆ ಇದೆಯಾ ಅನ್ನುವಂತಹ ಪ್ರಶ್ನೆ ಒಂದ್ ಕಡೆ ಕೇಳ್ತಾರೆ. ಯಾಕೆ ಕೇಳ್ತಾರೆ ಅಂತ ಹೇಳಿದ್ರೆ, ಸರ್ಕಾರ ಕೊಟ್ಟಿರುವಂತಹ ಹೊಸ ಮಾರ್ಗಸೂಚಿಯ ಪ್ರಕಾರ ಇಲ್ಲಿ ಯಾವುದೇ ರೀತಿಯ ಗಡಿ ನಿಬಂಧನೆಗಳಿರಲ್ಲ, ಯಾವುದೇ ರೀತಿಯ ಕಟ್ಟುನಿಟ್ಟಿನ ನಿಯಮಗಳಿರಲ್ಲ, ಎಲ್ಲವೂ ಕೂಡ ಫ್ರೀ. ಇನ್ನು ಸ್ವಲ್ಪ ದಿನಗಳಲ್ಲಿ, ಕೆಲವು ದಿನಗಳಲ್ಲಿ ಬಾರ್, ಪಬ್, ಕ್ಲಬ್ಗಳು ಅದು ಕೂಡ ಓಪನ್ ಆಗುತ್ತೆ. ಒಟ್ನಲ್ಲಿ ಕೊರೋನಾದೊಂದಿಗೆ ಜೀವನ ಅನ್ನುವಂತಹ ಮಾತುಗಳು. ಹಾಗಾದ್ರೆ ಪ್ರಶ್ನೆ ಬರುತ್ತೆ, ಇಷ್ಟು ದಿನ ನಾವು 2 ತಿಂಗಳು 3 ತಿಂಗಳು ಮನೆಯಲ್ಲಿ ಕೂತ್ಕೊಂಡಿದ್ವಿ, ಒಂದು ಹೊತ್ತಿನ ಊಟಕ್ಕೂ ಕಷ್ಟಪಟ್ಟಿದ್ವಿ, ಸರ್ಕಾರ ಹೇಳಿದಂತಹ ನೀತಿ ನಿಬಂಧನೆಗಳನ್ನ ಎಲ್ಲವೂ ಕೂಡ ಪಾಲನೆ ಮಾಡಿದ್ವಿ. ಹಾಗಾದ್ರೆ ಈಗ ಏಕಾಏಕಿ ಸರ್ಕಾರ ಇಂತಹ ಒಂದು ನೀತಿ ನಿಯಮಗಳನ್ನ ಸಡಿಲಿಕೆ ಮಾಡುತ್ತೆ. ಹಾಗಾದ್ರೆ ನಾವು ಆ ಸಂದರ್ಭ ಭ್ರಮೆಯಲ್ಲಿದ್ವಾ? ಕೊರೋನಾ ಅನ್ನುವಂತಹ ಮಹಾಮಾರಿ ಇದೆ, ಡೆಡ್ಲಿ ಕೊರೋನಾ ಇದೆ, ಇಂತಹ ಒಂದು ಭ್ರಮೆಯಲ್ಲಿ ನಾವು ಇದ್ವಾ ಅನ್ನುವಂತಹ ಪ್ರಶ್ನೆ ಬರುತ್ತೆ. ಅನೇಕ ಜನ ತಜ್ಞ ವೈದ್ಯರು ಹೇಳ್ತಾ ಇದ್ರು, ಕೊರೋನಾದ ಬಗ್ಗೆ ಏನಿಲ್ಲಪ್ಪ, ಇದು ಸಿಂಪಲ್ ಆಗಿರುವಂತಹ ಒಂದು ಕಾಯಿಲೆ, ಶೀತ ಜ್ವರ ಯಾವ ರೀತಿ ಇದೆ ಅದೇ ರೀತಿ ಇರುವಂತದ್ದು, ಬೇರೆ ಏನಿಲ್ಲ ಅನ್ನುವಂಥದ್ದು. ಅದೇ ಸರ್ಕಾರ ಈಗಲೂ ಕೂಡ ಹೇಳ್ತಾ ಇದೆ, ಕೊರೋನಾಕ್ಕೆ ಭಯ ಪಡಬಾರ್ದು. ಆದ್ರೆ ಕೊರೋನಾ ಬಂದ್ರೆ ಒಂದು ಆಸ್ಪತ್ರೆಗೆ ಹೋದ್ರೆ ಅಲ್ಲಿ 3 ಲಕ್ಷ 4 ಲಕ್ಷ 2 ಲಕ್ಷ ಬಿಲ್ ಆಗುತ್ತೆ. ಕೊರೋನಾಕ್ಕೆ ಮದ್ದಿಲ್ಲ ಅನ್ನುವಂತ ಮಾತು ಹೇಳ್ತಾರೆ, ಆದ್ರೆ ಆಸ್ಪತ್ರೆಗೆ ಹೋದ್ರೆ 2 ಲಕ್ಷ 3 ಲಕ್ಷ ಬಿಲ್ ಆಗುತ್ತೆ. ಏನ್ ಆಸ್ಪತ್ರೆಯಲ್ಲಿ ಮಾಡ್ತಾರೆ, ಯಾವ ಟ್ರೀಟ್ಮೆಂಟ್ ಕೊಡ್ತಾರೆ, ಏನ್ ಚಿಕಿತ್ಸೆ ಕೊಡ್ತಾರೆ ಅನ್ನುವಂಥದ್ದು ದೇವರಿಗೆ ಗೊತ್ತಿರುವಂತಹ ವಿಚಾರ. ತಮಗೂ ಕೂಡ ಗೊತ್ತಿಲ್ಲ, ನನಗೂ ಕೂಡ ಗೊತ್ತಿಲ್ಲ ಅಲ್ವಾ, ವೈದ್ಯರಿಗೂ ಕೂಡ ಗೊತ್ತಿಲ್ಲ ಏನು ಮದ್ದು ಕೊಡ್ತಾರೆ, ಏನ್ ಮಾಡ್ತಾರೆ, ಏನು ಚಿಕಿತ್ಸೆ ಅನ್ನುವಂಥದ್ದು. ಇದು ಒಂದ್ ಕಡೆ ಆದ್ರೆ, ಇನ್ನೊಂದ್ ಕಡೆ ತಾವು ನೋಡ್ಕೊಳ್ಬೇಕಾಗುತ್ತೆ ವೆರಿ ಇಂಟ್ರೆಸ್ಟಿಂಗ್ ವಿಚಾರಗಳು. ಬಿಫೋರ್ ದಟ್ ಗಣ್ಯ ವ್ಯಕ್ತಿಗಳಿದ್ದಾರೆ ನಮ್ಮ ಕಾರ್ಯಕ್ರಮದಲ್ಲಿ, ಅವರನ್ನ ತಜ್ಞ ವೈದ್ಯರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಬೇಕು. ಮೊದಲದಾಗಿ ಎಸ್ ಪಿ ವೆಂಕಟರಾಯ ಭಂಡಾರಿ ಅವರು ತಜ್ಞ ವೈದ್ಯರು ಕಾರ್ಯಕ್ರಮದಲ್ಲಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಪಿ ವೆಂಕಟರಾಯ ಭಂಡಾರಿ ಅವರಿಗೆ. ನಮಸ್ತೆ ಸರ್. ನಮಸ್ತೆ. ಎಸ್, ಅದೇ ರೀತಿ ಇಮ್ತಿಯಾಜ್ ಅವರು ಡಿವೈಎಫ್ಐ ಮುಖಂಡರು ಸ್ವಲ್ಪ ಹೊತ್ತಲ್ಲಿ ಜಾಯ್ನ್ ಆಗ್ಲಿಕ್ಕಿದ್ದಾರೆ. ಅದೇ ರೀತಿ ಶ್ರೀನಿವಾಸ್ ಕಕ್ಕಿಲಾಯ್ ಅವರು ತಜ್ಞ ವೈದ್ಯರು ಸ್ವಲ್ಪ ಹೊತ್ತಲ್ಲಿ ಜಾಯ್ನ್ ಆಗ್ಲಿಕ್ಕಿದ್ದಾರೆ. ಪಿ ವೆಂಕಟರಾಯ ಭಂಡಾರಿ ಅವರಿದ್ದಾರೆ, ತಜ್ಞ ವೈದ್ಯರು, ಮಾತಾಡಬೇಕು. ಸರ್, ಮೊದಲನೇದಾಗಿ ಫಸ್ಟ್ ರಿಯಾಕ್ಷನ್ ಕೇಳೋದಕ್ಕಿಂತ ಮುಂಚೆ ಕೇಳ್ತಾ ಇರುವಂತಹ ಮಾತುಗಳು ಜನರ ಮುಂದಿಡಬೇಕಾಗುತ್ತೆ ಈ ಒಂದು ಮಾಹಿತಿಯನ್ನ.
ಈ ಹಿಂದೆ ಕೊರೋನಾ ಸೋಂಕಿತರು ಅಂತ ಬಂದಾಗ ದೊಡ್ಡ ಮಟ್ಟದ ಅಸ್ಪೃಶ್ಯತೆಯ ಭಾವ ಎಲ್ಲವೂ ಕೂಡ ಇತ್ತು. ಕೊರೋನಾ ಸೋಂಕಿತರು ಅಂತ ಬಂದಾಗ ಅಂದ್ರೆ ಕೊರೋನಾ ಸಾವಿಗೀಡಾದವ್ರು ಬಿಡ್ಲಿ, ಕೊರೋನಾ ಸೋಂಕಿತರನ್ನು ಕೂಡ ಅಸ್ಪೃಶ್ಯತೆಯಿಂದ ನಾವೆಲ್ಲರೂ ಕೂಡ ಕಾಣ್ತಾ ಇದ್ವಿ. ಆದ್ರೆ ಈಗ ಸಾವಿಗೀಡಾಗ್ತಾ ಇದ್ದಾರೆ. ಸಾವಿಗೀಡಾದಾಗದಂತಹ ಪ್ರೋಟೋಕಾಲ್ಗಳನ್ನ ಸ್ವಲ್ಪ ತಾವುಗಳು ನೋಡ್ಕೊಳ್ಬೇಕಾಗುತ್ತೆ. ಆ ಸಂದರ್ಭ ಎಷ್ಟು ಜನರು ಸಿಬ್ಬಂದಿಗಳಿರ್ತಾರೆ, ಆಂಬ್ಯುಲೆನ್ಸ್ ಡ್ರೈವರ್ಗಳಿರ್ತಾರೆ, ಅವರಿಗೆ ಸರ್ಕಾರದಿಂದ ಎಷ್ಟು ಪೇ ಮಾಡ್ತಾರೆ, ಅದೇ ರೀತಿ ಒಂದು ಸಾವಿಗೀಡಾದಂತಹ ಮನೆಯವರು ಕೂಡ ಅವರಿಗೆ ಎಷ್ಟು ಶುಲ್ಕವನ್ನ ಕೊಡ್ತಾರೆ ಅನ್ನುವಂತಹ ಮಾತುಗಳು ಬರುತ್ತೆ. ಇನ್ನೊಂದು ಕಡೆ ವೆರಿ ಇಂಟ್ರೆಸ್ಟಿಂಗ್ ಅಂತ ಹೇಳಿದ್ರೆ, ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಾ, ಕೋವಿಡ್ನಿಂದ ಸತ್ತವರ ಒಂದು ಶವ ಸಂಸ್ಕಾರ, ದಫನ ಅಥವಾ ದಹನ ಮಾಡುವಾಗ ಆ ಸಂದರ್ಭ ಅದನ್ನ ರೆಕಾರ್ಡ್ ಮಾಡ್ಬೇಕಂತೆ. ಅಂದ್ರೆ ಸಾಕ್ಷ್ಯಾಧಾರಗಳು ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಏನ್ ಸಾಕ್ಷ್ಯಾಧಾರಗಳು ಕಲೆಕ್ಟ್ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ. ಯಾಕಂದ್ರೆ ಒಬ್ಬರ ಹೆಣ, ಒಬ್ಬರ ಹೆಸರು, ಹೆಣ ಒಂದು, ಸಿಕ್ಕಿರುವಂತಹ ಒಂದು ಹೆಸರು ಒಂದು, ಇಂತಹ ಅದಲು ಬದಲು ಕಥೆಗಳು ನಾವು ಅನೇಕ ಸಲ ನೋಡಿದ್ದೇವೆ. ಆದ್ರೆ ಇಲ್ಲಿ ಪ್ರೋಟೋಕಾಲ್ಗಳನ್ನು ನೋಡಬೇಕು, ಗಮನಿಸಬೇಕು. ಒಂದೊಂದು ರೆಕಾರ್ಡ್ ಮಾಡೋದಕ್ಕೆ ಕ್ಯಾಮರಾಮ್ಯಾನ್ಗಳಿಗೆ 7,000 ರೂಪಾಯಿಗಳನ್ನ ಕೊಡ್ತಾರಂತೆ ನಮ್ಮ ಜಿಲ್ಲಾಡಳಿತ. ಎಲ್ಲವೂ ಕೂಡ ಮಾತಾಡಬೇಕು, ಏನ್ ದಂಧೆ ಏನಾಗ್ತಾ ಇದೆ ಅನ್ನುವಂಥದ್ದು. ಇದು ಕರಾಳ ವಿಚಾರ. ಒಟ್ನಲ್ಲಿ ಕೋವಿಡ್ ನಲ್ಲಿ ಫೂಲ್ ಆಗ್ತಾ ಇದೆ, ಕೋವಿಡ್ ಫೂಲ್ ಅಂತ ಟೈಟಲ್ ಕೊಟ್ಟಿದ್ದೇವೆ. ಸರ್, ಮೊದಲನೇದಾಗಿ PV ಭಂಡಾರಿ ಅವರು ಸರ್ ಏನ್ ಹೇಳ್ತೀರಾ ಸರ್? ಕೋವಿಡ್ ಅಂತ ಬಂದಾಗ, ಕೊರೋನಾ ಅಂತ ಬಂದಾಗ ಈಗ ಪ್ರಶ್ನೆ ಬರುವಂಥದ್ದು, ಈ ಹಿಂದೆ ಕೋವಿಡ್ ಅಂತ ಬಂದಾಗ ನಾವೆಲ್ಲರೂ ಕೂಡ ಭಯ ಪಟ್ಟಿದ್ವಿ. ಈಗ ಕೋವಿಡ್ ಅಂತ ಬಂದಾಗ ಬೇಕಾಬಿಟ್ಟಿ ನಮ್ಮ ಜೀವನ ನಡೀತಾ ಇದೆ, ಯಾವುದೇ ರೀತಿ ಟೆನ್ಷನ್ ಇಲ್ಲ. ನಮ್ಗೆ ಎಲ್ಲೊಂದ್ ಕಡೆ ಭ್ರಮೆಯಲ್ಲಿ ಬದುಕಿದ್ವಾ ಒಂದು 3-4 ತಿಂಗಳುಗಳ ಕಾಲ ಅನ್ನುವಂತಹ ಮಾತು ಬರುತ್ತೆ. PV ಭಂಡಾರಿ ಅವರು ತಜ್ಞ ವೈದ್ಯರು, ಕೋವಿಡ್ ಅಂತ ಹೇಳಿದಾಗ ಕೋವಿಡ್ ಅನ್ನುವಂಥದ್ದು ಇದೆಯಾ, ಕೊರೋನಾ ವೈರಸ್ ಅನ್ನುವಂಥದ್ದು ಇದೆಯಾ ಅಥವಾ ಇತ್ತ ಅನ್ನುವಂಥ ಪ್ರಶ್ನೆ ಬರುತ್ತೆ. ಏನ್ ಹೇಳ್ತೀರಾ PV ಭಂಡಾರಿ ಅವರೇ? ನಾನು ಬೇಸಿಕಲಿ ಐ ಥಿಂಕ್ ನನ್ನ ನೆಕ್ಸ್ಟ್ ಶ್ರೀನಿವಾಸ್ ಕಕ್ಕಿಲಾಯ ಕೂಡ ಮಾತಾಡ್ತಾರೆ ಅನ್ನುವಾಗ ಶ್ರೀನಿವಾಸ್ ಕಕ್ಕಿಲಾಯ ಅವರ ಕೆಲವು ಮಾತುಗಳನ್ನು ನೆನಪಿಸ್ತೇನೆ. ಅವರು ಮೊದಲು ಈ ಲಾಕ್ ಡೌನ್ ಮಾಡುವಾಗ ಮತ್ತು ಈ ಕೊರೋನಾ ವೈರಸ್ ಬಗ್ಗೆನೆ ಮೊದಲಿಂದ ಹೇಳ್ಕೊಂಡು ಬಂದಂತಹ ಕೆಲವು ವಿಚಾರಗಳು ಏನಂದ್ರೆ, ಇದು ನಾವು ಈಗ ಏನು ಭಯಭೀತಿ ಏನು ಹುಟ್ಟಿಸಲಾಗಿತ್ತು ಅಷ್ಟು ದೊಡ್ಡ ಇದು ಅಲ್ಲ. ಮತ್ತೆ ಇವನ್ ಆ ಸಂದರ್ಭದಲ್ಲಿ ಕೆಲವು ಕೇಸಸ್ ಇದ್ದಾಗ ಲಾಕ್ ಡೌನ್ ಮಾಡಿದಂತ ಒಂದು ಇದು ಏನಿತ್ತು ಅದು ಅಷ್ಟು ಸಮರ್ಪಕವಾದ ನಿರ್ಧಾರ ಅಲ್ಲ ಅಂತ ಆ ಸಂದರ್ಭದಲ್ಲಿ ನನಗೆ ಕಕ್ಕಿಲಾಯ ತುಂಬಾ ಹಾರ್ಷ್ ಅಂತ ಅನ್ಸಿತ್ತು. ಬಟ್ ಈಗ ನನಗೆ ಅನ್ಸುತ್ತೆ ಅವ್ರು ಹೇಳಿರುವುದರಲ್ಲಿ ಬಹಳಷ್ಟು ಸತ್ಯ ಇದೆ. ಮತ್ತು ಯಾಕಂದ್ರೆ ಆ ಸಂದರ್ಭದಲ್ಲಿ ನಾನು ಅದನ್ನ ಬಲವಾಗಿ ವಿರೋಧಿಸಲಿಲ್ಲ ಅವ್ರು ಹೇಳಿದ್ದು. ಬಟ್ ಮನಸ್ಸಿನಲ್ಲೇ ಅನ್ಕೊಂಡಿದ್ದೆ, ಇದೇನಪ್ಪ ಇವ್ರು ಈ ತರ ಹೇಳ್ತಾರೆ, ವಿಶ್ವಾದ್ಯಂತ ಎಲ್ಲರೂ ಇದನ್ನ ಒಂದು ಇಷ್ಟು ಸೀರಿಯಸ್ ಆಗಿ ತಗೊಳ್ತಾ ಇರುವಾಗ ನಾವು ಯಾಕೆ ನಿಗ್ಲೆಕ್ಟ್ ಮಾಡ್ಬೇಕು, ಬಹುಶಃ ನಮ್ಮ ನಿರ್ಧಾರ ಕರೆಕ್ಟ್ ಅಂತ. ಆದ್ರೆ ನಾವು FPC ಇವತ್ತಿನ ಸ್ಟ್ಯಾಟಿಸ್ಟಿಕ್ಸ್ ನೋಡಿದ್ರೆ 32 ಲಕ್ಷ ಕೇಸಸ್ ಇದೆ. ಸೊ ಆ ಸಂದರ್ಭದಲ್ಲಿ ನನಗೆ ಅನ್ಸುತ್ತೆ ಇದೆಲ್ಲ ಒಂದು 4-5 ತಿಂಗಳು ಈಗ ನೀವು ಈಗ ವಾಸ್ತವಿಕ ಅಂಶ ನೋಡಿ ಈಗ ಏನಾಗ್ತಾ ಇದೆ ಅಂತ. ನೀವು ಆಸ್ಪತ್ರೆಗಳ ಬಗ್ಗೆ ಹೇಳ್ತಾ ಇದ್ರಿ. ಇವತ್ತು ನಾವು ಏನೋ ಒಂದು ಪರಿಸ್ಥಿತಿಯಲ್ಲಿ ಇದೀವಿ ಅಂದ್ರೆ ಎಷ್ಟೋ ಕಡೆಗಳಲ್ಲಿ ಕೊರೋನಾಗೆ ಬೆಡ್ ಇದೆ. ಕೊರೋನಾ ಇಲ್ಲದೆ ಬೇರೆ ಸಮಸ್ಯೆ ಇದ್ರೆ ಅವರಿಗೆ ಪ್ರಾಬ್ಲಮ್ ಅಂದ್ರೆ ಪ್ರಾಬ್ಲಮ್. ಯಾಕಂದ್ರೆ ಕೊರೋನಾಗೆ ಸರ್ಕಾರ ಏನ್ ಮಾಡಿದೆ, ಸಾಕಷ್ಟು ಕಡೆ ಬೆಡ್ ಮಾಡಬೇಕು, ಎಲ್ಲಾ ಕಡೆ ತಾಕೀತ್ ಮಾಡಿದೆ. ಆದ್ರೆ ಇದು ಕೊರೋನಾ ಹೌದಾ ಅಲ್ವೋ ಅದರ ಟೆಸ್ಟಿಂಗು ಇವೆಲ್ಲ ಏನಿದೆ ಇವುಗಳು ಸಮರ್ಪಕವಾಗಿ ಆಗದೇ ಇರುವುದರಿಂದ ಈಗ ಏನೋ ಒಂದು ಎಮರ್ಜೆನ್ಸಿಗೆ ಯಾರಾದ್ರೂ ಒಂದು ಉಸಿರಾಟದ ತೊಂದರೆ ಅಂತ ಹೋದ್ರೆ ಅವನಿಗೆ ಆಸ್ತಮಾ ಇರ್ಬೋದು ಅಥವಾ ಅವನಿಗೆ ಬೇರೆ ಏನಾದ್ರೂ ಸಮಸ್ಯೆ ನನ್ನ ಗಮನಕ್ಕೆ ಬಂದದನ್ನ ಹೇಳ್ತಾನೆ. ಒಂದು ಈ ನೀವು ಮಯೋಕಾರ್ಡಿಯಲ್ ಇನ್ಫಾರ್ಕ್ಷನ್ ಅಂತ ಹೇಳ್ತಾರೆ, ಹಾರ್ಟ್ದು. ಈ ಹಾರ್ಟ್ ಡಿಸೀಸಿಗೆ ಒಂದು 60 ವರ್ಷದ ಒಬ್ರು ಜಸ್ಟ್ ರಿಟೈರ್ ಆದ ಬ್ಯಾಂಕ್ ಎಂಪ್ಲಾಯಿ 7 ಆಸ್ಪತ್ರೆಗಳಿಗೆ ಹೋಗ್ಬೇಕಾಯ್ತು ಉಡುಪಿಯಲ್ಲಿ. 7 ಆಸ್ಪತ್ರೆಗೆ. ಕೊನೆಗೆ ಅವರು ಎಷ್ಟೋ ಮಟ್ಟಿಗೆ ಅಂದ್ರೆ ಸ್ವಲ್ಪ ಗಲಾಟೆ ಮಾಡ್ಲಿಕ್ಕೆ ಶುರು ಮಾಡಿದ್ಮೇಲೆ ಒಂದು ಆಸ್ಪತ್ರೆಯವರು ಬನ್ನಿ ನಾವು ತಗೊಳ್ತೀವಿ ಅಂತ. ಕೊನೆಗೆ ಅಲ್ಲಿ ಒಳಗೆ ಹೋಗುವಾಗ ಒಳಗೋಗಿ ಅವರದ್ದು ECG ಮಾಡುವಾಗ ಹಾರ್ಟ್ ಇದು ಪ್ರಾಬ್ಲಮ್ ಇದೆ ಅನ್ನೋದು ಗ್ಯಾರಂಟಿ ಆಯ್ತು. ಆದ್ರೆ ಅಲ್ಲಿ ಆ ಆಸ್ಪತ್ರೆಯಲ್ಲಿ ಅದಕ್ಕೆ ಚಿಕಿತ್ಸೆ ಇಲ್ಲ. ಅಂದ್ರೆ ECG ಮಾಡಿ ನೋಡಿದ್ರು, ಸೊ ಅವರಿಗೆ ಅಗತ್ಯದ ಚಿಕಿತ್ಸೆ ಬೇಡ, ಮತ್ತೆ ಇನ್ನೊಂದು ಆಸ್ಪತ್ರೆಗೆ ಹೋಗ್ಬೇಕಾಯ್ತು. ಇದು ಒಂದು. ಎರಡನೇದು ಕಿಡ್ನಿ ಡಯಾಲಿಸಿಸ್. ಕಿಡ್ನಿ ಡಯಾಲಿಸಿಸ್ಗೆ ಉಡುಪಿ ಜಿಲ್ಲೆ, ನಾನು ಉಡುಪಿ ಜಿಲ್ಲೆ ಮಾತ್ರ ನಿಮ್ಗೆ ಹೇಳ್ತೇನೆ, ನನಗೆ ನನ್ನ ಗಮನಕ್ಕೆ ಬಂದ ಕೇಸ್ಗಳು. ಉಡುಪಿ ಜಿಲ್ಲೆಯಲ್ಲಿ ನಾನ್ ಕೊರೋನಾ ಇಲ್ಲ, ಇವರಿಗೆ ಡಯಾಲಿಸಿಸ್ ಆಗಬೇಕು.
ಒಂದು ದಿನ ಓಡಾಡ್ಬೇಕಾಯ್ತು ಅವ್ರು. ಈಗ ಉಡುಪಿ ಜಿಲ್ಲೆಯಲ್ಲೂ 4 ಆಸ್ಪತ್ರೆಗಳಲ್ಲಿ ಅವೈಲೇಬಲ್ ಇತ್ತು. ಕೊನೆಗೆ ಎಲ್ಲೂ ಸಿಗದೆ ಮಂಗಳೂರಿಗೆ ಹೋಗ್ಬೇಕಾಯ್ತು ರಾತ್ರಿ 10 ಗಂಟೆಗೆ, ಬೆಳಿಗ್ಗೆ 8 ಗಂಟೆಯಿಂದ ರಾತ್ರಿ 10 ಗಂಟೆ ತನಕ. ಸೊ ಇದನ್ನೆಲ್ಲ ಗಮನಿಸುವಾಗ ಇಷ್ಟೆಲ್ಲ ಇದು ಸಮಸ್ಯೆಗಳು ಒಂದು ಡಿಸೀಸ್ ಇಂದ ಆಗ್ತಾ ಇದೆಯಲ್ಲ. ಆರ್ ವಿ ಓವರ್ ರಿಯಾಕ್ಟಿಂಗ್? ಈಗ ನೋಡಿ ನೀವು, ಈಗ ಏನಾಗಿದೆ, ಈಗ ಎಲ್ಲದಕ್ಕೂ ಈಗ ಸರಿ, ಈಗ ಇದು ನಿರ್ಧಾರ ಮೊದಲನೇದು ಸರಿಯಾ ತಪ್ಪೋ ಈಗ ಮಾತಾಡಿ ಪ್ರಯೋಜನ ಇಲ್ಲ. ನಾನು ಒಂದು ನಿಲುವು ತಗೊಂಡಿದ್ದೆ ಏನಂದ್ರೆ, ಸರ್ಕಾರವನ್ನ ವಿರೋಧಿಸಬಾರದು. ನಾನು ಇದ್ರ ಬಗ್ಗೆ ನನ್ನ ಫೇಸ್ಬುಕ್ ಜಾಲತಾಣದಲ್ಲೂ ಬರೆದಿದ್ದೆ. ಈಗ ವಿರೋಧಿಸುವ ಸಮಯ ಅಲ್ಲ, ಯಾಕಂದ್ರೆ ಎಲ್ಲ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ದೇಶ ಇದೆ ಅಂತ. ಬಟ್ ಈಗ ಯೋಚನೆ ಮಾಡುವಾಗ ಏಕಾಏಕಿ ಈಗ ಸಡನ್ ಇದೆ ಚೇಂಜ್. ಈಗ ಏನಾಗ್ತಾ ಇದೆ ಅಂದ್ರೆ, ಕಳೆದ ಈಗ ಲಾಕ್ಡೌನ್ 2, 3, 4 ನೀವು ಗಮನಿಸಿದ್ರೆ ಓಪನ್ ಆಗಿ ಹೇಳ್ತಾ ಇದಾರೆ, ನಿಮ್ ತಲೆ ಮೇಲೆ ನಿಮ್ ಕೈ. ಆಯ್ತಾ? ಈಗ ಏನು ಲಾಕ್ಡೌನ್ ಮಾಡಿದ್ದು ಯಾಕೆ? ನಾವು ಈಗೇನೋ ಕೊರೋನಾ ಕೇಸಸ್ ಜಾಸ್ತಿ ಆಗುವಾಗ ನಮ್ಮ ಬೇರೆ ಎಲ್ಲ ಇದನ್ನ ಸದೃಢಗೊಳಿಸ್ಬೇಕು ಅಂತ. ಸದೃಢಗೊಳಿಸ್ಬೇಕು ಅನ್ನುವಾಗ ಯಾವುದನ್ನ ಸದೃಢಗೊಳಿಸ್ಬೇಕಿತ್ತು? ನಮ್ಮ ಸರ್ಕಾರಿ ಆಸ್ಪತ್ರೆಗಳನ್ನ ಸದೃಢಗೊಳಿಸ್ಬೇಕಿತ್ತು. ಮತ್ತೆ ಎಲ್ಲ ಅರೇಂಜ್ಮೆಂಟ್ಸ್ ಮಾಡಬೇಕಿತ್ತು. ಮತ್ತೆ ಟೆಸ್ಟಿಂಗ್ ಅನ್ನ ಏನು ಮಾಡ್ತಾ ಇದ್ದಾರೆ, ಆ ಟೆಸ್ಟಿಂಗ್ ಎಲ್ಲ ಇನ್ನೂ ಸ್ವಲ್ಪ ಎಫಿಷಿಯಂಟ್ ಆಗಿ ಮಾಡಬೇಕಿತ್ತು. ಆಮೇಲೆ ಜನಸಾಮಾನ್ಯರಿಗೆ ಸರಿಯಾದ ಮಾಹಿತಿ ಕೊಡ್ಬೇಕಿತ್ತು. ಇವತ್ತು ಏನಾಗಿದೆ, ಫ್ರಾಂಕ್ ಆಗಿ ಹೇಳ್ತೀನಿ, ಗೊಂದಲದ ಗೂಡಾಗಿದೆ ಇವತ್ತು. ಇವತ್ತು ಹೆಲ್ತ್ ಕೇರ್ ವರ್ಕರ್ಸ್ ಪಾಪ ಅವರು ಓವರ್ಲೋಡೆಡ್ ಆಗಿದ್ದಾರೆ. ಇವತ್ತು ನಾನು ಫ್ರಾಂಕ್ ಆಗಿ ಹೇಳ್ತಾ ಇದ್ದೇನೆ, ನಾನು ಕಣ್ಣಾರೆ ನೋಡಿದ್ದು. ಪಾಪ ಅವರು ಕೊರೋನಾ ಪಾಸಿಟಿವ್ ಬಂದ ಕೇಸು ಇನ್ಫಾರ್ಮ್ ಮಾಡಿದ್ರೆ, ಅವರಿಗೆ ಇನ್ಫಾರ್ಮ್ ಮಾಡಿದ್ರೆ ಅದಕ್ಕೆ ನೆಕ್ಸ್ಟ್ ಏನ್ ಮಾಡಬೇಕು ಅನ್ನುವುದ್ರ ಬಗ್ಗೆ ಯೋಚನೆ ಮಾಡಬೇಕಾಗಿದೆ. ಅವ್ರನ್ನ ಈಗ ಅವರು ಹೋಗಿ ಅಲ್ಲಿ ಈಗ ಅವರ ಮನೆಯಲ್ಲಿರೋರು ಕಾಂಟ್ಯಾಕ್ಟ್ ಟ್ರೇಸಿಂಗ್ ಈಗ ನೋಡಿ, ಈಗ ಕೈ ಮೀರಿ ಹೋಗಿದೆ. ಸೊ ಈಗ ಪ್ರತಿ ಮನೆಗಳಲ್ಲಿ ನಮ್ಮ ಮನೆ ಬಾಗಿಲಿಗೆ ಕೊರೋನಾ ಬಂದಿದೆ. ಈ ಸಂದರ್ಭದಲ್ಲಿ ಇವರು ಕಾಂಟ್ಯಾಕ್ಟ್ ಟ್ರೇಸಿಂಗ್ ಮಾಡಬೇಕು ಅಂದ್ರೆ ನಮ್ಮ ಮ್ಯಾನ್ ಪವರ್ ಸಾಕ? ಈ ಹೆಲ್ತ್ ವರ್ಕರ್ಸ್ ನೋಡಿ, ನೀವು ಪ್ರೈಮರಿ ಹೆಲ್ತ್ ಸೆಂಟರ್ಗಳಲ್ಲಿ, ಕಮ್ಯುನಿಟಿ ಹೆಲ್ತ್ ಸೆಂಟರ್ಗಳಲ್ಲಿ ನಿಜಾಂಶ ಹೇಳ್ತಾನೆ, 10 ಜನ ಎಂಪ್ಲಾಯೀಸ್ ಇದ್ರೆ 4-5 ಅವರೇ ಪಾಪ ಕೊರೋನಾ ಪಾಸಿಟಿವ್ ಆಗಿದ್ದಾರೆ. ಸೊ ಅವ್ರು ಎಲ್ಲಿಂದ ಹೋಗಿ ಇದು ಏನು ಕಾಂಟ್ಯಾಕ್ಟ್ ಟ್ರೇಸಿಂಗ್ ಇರ್ಬೋದು, ಸೀಲ್ ಡೌನ್ ಇರ್ಬೋದು, ಇದನ್ನ ಎಲ್ಲಿ ಮಾಡಕ್ಕಾಗತ್ತೆ? ಮತ್ತೆ ನಮ್ಮ ಇವರು ಸರ್ಕಾರದವರು ಇಷ್ಟು ದಿನ ಏನ್ ಮಾಡ್ತಾ ಇದ್ರು? ಈಗ ಆಕ್ಸಿಜನ್ ಸಿಲಿಂಡರ್ಗಳು ಈಗ ನೋಡಿ, ಒಂದು ಯೂನಿಫಾರ್ಮ್ ಪಾಲಿಸಿ ಇಲ್ಲ. ಒಂದು ಜಿಲ್ಲೆಯಲ್ಲಿ ಉದಾಹರಣೆಗೆ ನಿಮ್ಮ ಮಂಗಳೂರಿನಲ್ಲಿ ವೆನ್ಲಾಕ್ ಆಸ್ಪತ್ರೆಯನ್ನ ಕೋವಿಡ್ ಆಸ್ಪತ್ರೆ ಅಂತ ಮಾಡಿದ್ದಾರೆ. ಉಡುಪಿಯಲ್ಲಿ ಸರ್ಕಾರಿ ಆಸ್ಪತ್ರೆ ನಾನ್ ಕೋವಿಡ್ ಆಸ್ಪತ್ರೆ ಅಂತ, ಜಿಲ್ಲಾ ಆಸ್ಪತ್ರೆ. ಪ್ರೈವೇಟ್ ನಲ್ಲಿ ಕೋವಿಡ್ ಆಸ್ಪತ್ರೆ ಮಾಡಿದ್ದಾರೆ. ಒಂದು ಈ ಯೂನಿಫಾರ್ಮ್ ಒಂದೇ ರಾಜ್ಯದಲ್ಲಿ ಇವ್ರು ಏನ್ ಮಾಡ್ಬೇಕಾಗಿತ್ತು? ಈಗ ಈ ಉಡುಪಿ ಜಿಲ್ಲೆಯಲ್ಲೇ ನೋಡಿ, ಕುಂದಾಪುರದ ಆಸ್ಪತ್ರೆ ಕೋವಿಡ್ ಆಸ್ಪತ್ರೆ, ಕಾರ್ಕಳದ್ದು ಎಡಬಿಡಂಗಿ ಅದು ಅರ್ಧ ಕೋವಿಡ್ ಅರ್ಧ ನಾನ್ ಕೋವಿಡ್, ಉಡುಪಿದು ನಾನ್ ಕೋವಿಡ್. ಆ ನಾನ್ ಕೋವಿಡ್ ಆಸ್ಪತ್ರೆಯಲ್ಲಿ ಕೋವಿಡ್ ಪಾಸಿಟಿವ್ ಕೇಸಸ್ ಬಂತು, ಅದನ್ನೊಂದ್ 2 ದಿನ ಮುಚ್ಚಿದ್ರು. ಜನ ಎಲ್ಲಿಗೂ ಹೋಗೋದು. ಓಕೆ ಪಿ ವಿ ಭಂಡಾರಿ, ಈಗ ಸರ್ ಜನರು ಕೇಳ್ತಾ ಇರುವಂತಹ ಮಾತುಗಳು, ಹಾಗಾದ್ರೆ ಕೋವಿಡ್ ಅನ್ನುವಂತಹ ರೋಗ ಇದೆಯಾ, ಇಲ್ವಾ, ಅಥವಾ ಕತೆ ಕಟ್ಟಿದ್ರ, ಅಥವಾ ನಾವು ಭ್ರಮೆಯಲ್ಲಿ ಬದುಕಿದ್ವಾ ಅನ್ನುವಂತಹ ಪ್ರಶ್ನೆ ಬರುತ್ತೆ. ತಾವು ತಜ್ಞ ವೈದ್ಯರಾಗಿ ಏನ್ ಹೇಳಿಕ್ಕೆ ಇಷ್ಟಪಡ್ತೀರಾ ಅಂದ್ರೆ, ಇದೆಲ್ಲವೂ ಕೂಡ ನೋಡಿದಾಗ ಜನರಲ್ಲಿ ಬರುವಂತಹ ಪ್ರಶ್ನೆ ಹೌದಾ ಅನ್ನುವಂತಹ ಪ್ರಶ್ನೆ ಬರುತ್ತೆ. ಯಾಕಂದ್ರೆ ತಮ್ಗೆಲ್ಲ ಗೊತ್ತಿರ್ಬೋದು, ಎಲ್ಲಾ ಮಾರ್ಗಸೂಚಿಗಳನ್ನ ಸರ್ಕಾರ ಈಗ ಬಿಟ್ಟಾಕಿದೆ. ಬೇಡ ಅನ್ನುವಂಥದ್ದು ಮಾರ್ಗಸೂಚಿಗಳು ಇರುವಂತದ್ದು ಇಷ್ಟೇ, ಮಾಸ್ಕ್ ಗಳನ್ನ ಹಾಕಬೇಕು, ಕೈಗಳನ್ನ ತೊಳೆದುಕೊಳ್ಬೇಕು. ಇದನ್ನ ಬಿಟ್ರೆ ಯಾವುದೇ ರೀತಿಯ ಕಾಂಟ್ರಾಕ್ಟ್ ಟ್ರೇಸಿಂಗ್ ಇಲ್ಲ. ಇನ್ನೊಂದ್ ಕಡೆ ಯಾವುದೇ ರೀತಿಯ ಕ್ವಾರಂಟೈನ್ ಸೀಲ್ಗಳಿಲ್ಲ. ಕ್ವಾರಂಟೈನ್ ಆಗುತ್ತೋ ಬಿಡ್ತೋ ಗೊತ್ತಿಲ್ಲ. ಕೊರೋನಾ ಅನ್ನುವಂಥದ್ದು ಏನು ಈ ಹಿಂದೆ ಇದ್ದಂತಹ ಬೇರ್ಪಡಿಸುವಿಕೆ ಏನಿತ್ತು, ಯಾವುದೇ ರೀತಿಯ ಕ್ರಮಗಳು ಇಲ್ಲ ಅನ್ನುವಂಥ ಸರ್ಕಾರ ನೇರವಾಗಿ ಹೇಳಿದೆ. ಯಾವುದೇ ರೀತಿಯ ಗಡಿ ವಿವಾದಗಳು ಯಾವುದೇ ರೀತಿಯ ಇಲ್ವೇ ಇಲ್ಲ, ಎಲ್ಲವೂ ಕೂಡ ತೆರವುಗೊಳಿಸಬೇಕು ಅಂತ. ಬೇಕಾಬಿಟ್ಟಿಯಾಗಿ ಈ ಹಿಂದೆ ಯಾವ ರೀತಿ ಇದ್ವಿ ಅದೇ ರೀತಿ ಇರಬೇಕು. ಬಾರ್ಗಳು, ವೈನ್ ಶಾಪ್ಗಳು ಎಲ್ಲವೂ ಕೂಡ ಎವ್ರಿಥಿಂಗ್. ಆದ್ರೆ ಈ ಸಂದರ್ಭ ಕೊರೋನಾ ಕಡಿಮೆಯಾಗಿದ್ಯಾ ಅನ್ನುವಂಥ ಪ್ರಶ್ನೆ ಬರುತ್ತೆ. ಅದಕ್ಕೂ ಕೂಡ ಉತ್ತರ ಇಲ್ಲ. ಕೊರೋನಾ ಕಡಿಮೆಯಾಗಿಲ್ಲ, ಕೊರೋನಾ ಉತ್ತುಂಗಕ್ಕೇರಿದೆ. ಏನ್ ಕತೆ, ಏನ್ ಆಗ್ತಾ ಇದೆ, ಇದು ಜನಸಾಮಾನ್ಯ ಕೇಳ್ತಾ ಇದೆ. ಇಲ್ಲಿ ನಾನು ಅದನ್ನೇ ಹೇಳ್ತಾ ಇರೋದು, ಸರ್ಕಾರ ಪ್ರಿಪರೇಷನ್ ಸರಿಯಾಗಿ ಮಾಡಬೇಕಿತ್ತು. ಸ್ಪಷ್ಟವಾಗಿ ಹೇಳ್ತೀನಿ, ಪ್ರಿಪರೇಷನ್ ಅಂದ್ರೆ ಈಗ ಸರ್ ಈಗ ಇನ್ನೊಂದ್ ಕಡೆ ಜನರು ನನ್ನನ್ನು ಕೂಡ ಪ್ರಶ್ನೆ ಕೇಳಬಹುದು.
ಯಾಕಂದ್ರೆ ಕೊರೋನಾದೊಂದಿಗೆ ಜೀವನ ಅನ್ನುವಂತಹ ಮಾತನ್ನ ಸರ್ಕಾರ ಹೇಳಿದೆ. ಹಾಗಾಗಿ ನಾವು ಬದುಕಬೇಕು, ತಾವು ಮಾಧ್ಯಮದವರು ಸುಮ್ಮನೆ ಇಶ್ಯೂ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಅದೇ ನನ್ನ ಪ್ರಶ್ನೆ ಇದೆ, ದುಬೈನಲ್ಲಿ ಇಂತಹದ್ದೇ ಒಂದು ಪರಿಸ್ಥಿತಿ ಇದೆ. ದುಬೈನಲ್ಲಿ ಯಾವ ರೀತಿ ಇತ್ತು ಕೊರೋನಾ ಕೇಸಸ್ಗಳು, ಆದ್ರೆ ಈಗ ಕಂಟ್ರೋಲ್ ಬರ್ತಾ ಇದೆ ಅಂತ ಬಂದಾಗ ದುಬೈನವರು ಇದೀಗ ಬಿಡ್ತಾ ಇದ್ದಾರೆ ಜನಸಂಚಾರವನ್ನು, ಜನ ವ್ಯವಸ್ಥೆಯನ್ನ ಸುವ್ಯವಸ್ಥೆವಾಗಿ ಹೋಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಬಿಡ್ತಾ ಇದ್ದಾರೆ. ಯಾಕಂದ್ರೆ ಕಂಟ್ರೋಲ್ ಬರ್ತಾ ಇದೆ. ಆದ್ರೆ ಇಲ್ಲಿ ಏನ್ ಕಂಟ್ರೋಲ್ ಬರ್ತಾ ಇಲ್ಲ, ಏನ್ ಕತೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಒಟ್ನಲ್ಲಿ. ಇಲ್ಲಿ ಒಂದು ಏನಂದ್ರೆ ಸರ್ಕಾರ ಮಾಡಬೇಕಾಗಿದ್ದು ಮೊದಲು ಏನಂದ್ರೆ ಒಂದು ಆಸ್ಪತ್ರೆಗಳ ಸದೃಢೀಕರಣ, ಎರಡನೇದು ಈ ಯಾರು ವಲ್ನರೇಬಲ್ ಇರ್ತಾರೆ, ಈಗ ನೀವು ಇವನ್ ಸಾವುಗಳ ಸಂಖ್ಯೆ ಎಲ್ಲ ನೋಡುವಾಗ ಕೋಮಾರ್ಬಿಡಿಟೀಸ್ ಇರುವವರು, ವೃದ್ಧರು, ಇವ್ರುಗಳು ಸಾವು ಜಾಸ್ತಿ ಆಗ್ತಾ ಇದೆ. ಸೊ ಇವ್ರುಗಳ ಜೋಪಾನದ ಬಗ್ಗೆ ಸರ್ಕಾರ ಮೊದಲಿಂದಲೇ ಏನಾದ್ರೂ ವ್ಯವಸ್ಥೆ ಮಾಡಬೇಕಿತ್ತು. ಇದ್ರ ಬಗ್ಗೆ ಎಚ್ಚರ ವಹಿಸಿ ಅಂತ ಹೇಳಿದ್ರು. ಬಟ್ ಅವರಿಗೆ ಸರಿಯಾಗಿ ಟ್ರೀಟ್ಮೆಂಟ್ ಸಿಗುವ ಹಾಗೆ, ಈಗ ಉದಾಹರಣೆಗೆ ಈ ಓಲ್ಡ್ ಏಜ್ ನವರನ್ನ ಸಪರೇಟ್ ಆಗಿ ಎಷ್ಟೋ ನಾನು ಉಡುಪಿಯಲ್ಲಿ ಗಮನಿಸಿದ್ದು, ನಿರ್ಗತಿಕ ಓಲ್ಡ್ ಏಜ್ ನವರು ಅಥವಾ ಮನೆಯಲ್ಲಿ 2-3 ಜನ ಇಬ್ಬರೇ ಅಜ್ಜ ಅಜ್ಜಿ ಮಾತ್ರ ಇರುವವರು. ಈಗ ಮೊನ್ನೆ ಒಂದು ಕಡೆ ನಾನು ನೋಡಿದೆ, 72 ವರ್ಷ ಅವರಿಗೆ ಕೊರೋನಾ ಬಂದಿದೆ. ಅವರು ಗಂಡ ಹೆಂಡತಿ ಇಬ್ಬರೇ ಇರೋದು. ಹೆಂಡತಿಗೆ ಸ್ಟ್ರೋಕ್ ಆಗಿದೆ, ಗಂಡ ನಿನ್ನೆ ಸತ್ತು ಹೋದ್ರು. ಅವರನ್ನು ನೋಡುವ ಕೇರ್ ಟೇಕರ್ ಒಬ್ರು ಇದ್ದಾರೆ. ಇದು ಬಹುಶಃ ಅವ್ರ ಹತ್ರ ಬಂದಿತ್ತೋ ಏನೋ, ವಾಟ್ ಎವರ್ ಇಟ್ ಈಸ್. ಬಟ್ ಈ ತರದ ಕೇಸ್ಗಳಲ್ಲಿ ಈ ಓಲ್ಡ್ ಏಜ್ ನವರನ್ನ ಈ ಮೊದ್ಲಿಂದಲೂ ತಜ್ಞ ವೈದ್ಯರುಗಳು ಹೇಳ್ತಾ ಬಂದಿದ್ದಾರೆ. ಏನು, ಈ ವಲ್ನರೇಬಲ್ ಪಾಪ್ಯುಲೇಷನ್ ಅನ್ನ ಸಪರೇಟ್ ಮಾಡಿ ಇದ್ರ ಬಗ್ಗೆ ಹಲವು ಸಲಹೆಗಳನ್ನು ಕೂಡ ಕೊಟ್ಟಿದ್ದಾರೆ. ಇದು ಯಾವುದನ್ನು ತಲೆಗೆ ಹಾಕೊಳ್ಳಿಲ್ಲ. ಮತ್ತೆ ಇವತ್ತು ಸಾವು ನೋವುಗಳು ನಮ್ಮ ದೇಶದ ಜನಸಂಖ್ಯೆ. PV ಭಂಡಾರಿ ಅವರು ಇನ್ನೊಂದು ಪ್ರಶ್ನೆ ಇದೆ. ಅಂದ್ರೆ ತಾವು ತಜ್ಞ ವೈದ್ಯರದಕ್ಕೋಸ್ಕರ ನನ್ನ ಈ ಪ್ರಶ್ನೆ ಏನಂತ ಹೇಳಿದ್ರೆ, ತಾವು ಹೇಳಿದ್ರಿ ವಯೋಮಾನದವರು, ವಯೋವೃದ್ಧರು ಅವರಿಗೆ ಸಮಸ್ಯೆ ಆಗ್ತಾ ಇದೆ. ಹಾಗಾದ್ರೆ ಈ ಕೊರೋನಾ ಅನ್ನುವಂಥದ್ದು ನಿಜವಾಗ್ಲೂ ಕೂಡ ವಯೋವೃದ್ಧದವರಿಗೆ ಸಮಸ್ಯೆ ಆಗ್ತಾ ಇದೆಯಾ, ವಯೋಮಾನದವರಿಗೆ ಸಮಸ್ಯೆ ಕೊಡ್ತಾ ಇದೆಯಾ? ನಿಜವಾಗ್ಲೂ ಕೊರೋನಾ ವೈರಸ್ ಇಂದ ಅವರಿಗೆ ಸಮಸ್ಯೆ ಆಗ್ತಾ ಇದೆಯಾ? ಹೌದಾ? ಹೌದು, ಏಜ್ಡ್ ಪರ್ಸನ್ಸ್ ಗೆ ಸಮಸ್ಯೆ ಜಾಸ್ತಿ. ಓಕೆ, ಹಾಗಾದ್ರೆ ಅವರಿಗೆ ಹೌದು. ಓಕೆ, ಹಾಗಾದ್ರೆ ಕೊರೋನಾ ವೈರಸ್ ಅನ್ನುವಂಥದ್ದು ಇದೆ, ಹಾನಿ ಮಾಡ್ತಾ ಇದೆ. ಖಂಡಿತ. ಅದೇ ನಾನು ಹೇಳ್ತಾ ಇರೋದು ಏನಂದ್ರೆ, ನಮ್ಮಂತ ದೇಶದಲ್ಲಿ ಇಷ್ಟು ದೊಡ್ಡ 135 ಬಿಲಿಯನ್ ಜನಸಂಖ್ಯೆ ಇರುವಂತ ದೇಶದಲ್ಲಿ ಈ ಕಾಯಿಲೆ ಹಬ್ಬುವಾಗ ಈಗೇನ್ ನಾವು ನೋಡ್ತಾ ಇದೀವಲ್ಲ, 32 ಲಕ್ಷ 35 ಲಕ್ಷ, ನೀವೇನ್ ತಿಳ್ಕೊಳ್ಬೇಕು ಅಂದ್ರೆ ಇದರಲ್ಲಿ 1% ಈಗ ನೀವು ಐ ಥಿಂಕ್ ಶ್ರೀನಿವಾಸ್ ಕಕ್ಕಿಲ ನೆಕ್ಸ್ಟ್ ಹೇಳ್ಬೋದು, ಕರೆಕ್ಟ್ ಇದು ನೋಡಿದ್ರೆ 1% ಜನರಲ್ಲಿ ಸಾವು ಆಗಬಹುದು ಅಂತ. ಇನಿಷಿಯಲಿ ನಾವು ಲೆಕ್ಕ ಹಾಕ್ತಿದ್ದದ್ದು ಏನಂದ್ರೆ, ಎಷ್ಟು ಸಾವಿದೆ, ಈಗ ಒಂದು ಸಾವಾದ್ರೆ 100 ಜನಕ್ಕೆ ಕೊರೋನಾ ಬಂದಿದೆ ಅಂತ ಎಪಿಡೆಮಿಯಾಲಜಿಕಲ್ ಇದು ಇತ್ತು ಕ್ಯಾಲ್ಕುಲೇಷನ್. ಸೊ ಈಗ ಎಷ್ಟು ಸಾವಾಗಿದೆ ಅಲ್ಲ, ಈ ಸಾವುಗಳು 1% ಅಂದ್ರೆ ಇಂಥ ದೊಡ್ಡ ದೇಶದಲ್ಲಿ 135 ಬಿಲಿಯನ್ ಇದರಲ್ಲಿ 35 ಲಕ್ಷ ಅಂದ್ರೆ ಎಷ್ಟು ಸಾವಾಗುತ್ತೆ ನೋಡಿ, 1% ಅಂದ್ರೆ. ಸೊ ಅವಾಗ ಏನಾಗುತ್ತೆ, ಇದು ನಿಜವಾಗ್ಲೂ ಒಂಥರ ಬಹಳಷ್ಟು ಸಾವುಗಳು ಅನಾವಶ್ಯಕವಾಗಿ ಆಯ್ತಲ್ಲ. ಅಂದ್ರೆ ನಾವು ಈಗ ಲಾಕ್ ಡೌನ್ ಯಾಕೆ ಮಾಡಿದ್ದು? ಲಾಕ್ ಡೌನ್ ಮಾಡಿದ್ ಯಾಕೆ? ನಾವು ಪ್ರಿಪರೇಷನ್ ಮಾಡಕ್ಕೆ. ನಿಜವಾಗ್ಲೂ ನಾವು ಪ್ರಿಪರೇಷನ್ ಅನ್ನು ಮಾಡಿದ್ವಾ? ಇದನ್ನ ನಾವೆಲ್ಲ ವಿಮರ್ಶೆ ಮಾಡ್ಬೇಕು. ನಮ್ಮ ಜನಪ್ರತಿನಿಧಿಗಳು, ನಾನ್ ನೋಡಿದ ಹಾಗೆ ನಮ್ಮ ಜನಪ್ರತಿನಿಧಿಗಳು ಏನ್ ಮಾಡ್ತಾ ಇದ್ರು ಅಂದ್ರೆ, ಲಾಕ್ ಡೌನ್ ಟೈಮ್ ನಲ್ಲಿ ಕೂತ್ಕೊಂಡು ಎಲ್ಲಾ ಕಡೆ ಊಟ ತಿಂಡಿ ಹಂಚ್ತಾ ಇದ್ರು. ಅವ್ರ ಜೊತೆ ನಮ್ಮ ಅಧಿಕಾರಿಗಳು ಸೇರ್ಕೊಂಡು ಹೋಗ್ತಾ ಇದ್ರು. ಆದ್ರೆ ಮೂಲಭೂತವಾದ ಪ್ಲಾನಿಂಗ್ ಏನಿದೆ ಅದನ್ನ ಯಾಕೆ ಮಾಡಿಲ್ಲ ಯಾರು ಕೂಡ. ಯಾಕೆ? ಪ್ರತಿ ಜಿಲ್ಲೆಯಲ್ಲಿ ಈಗ ನೋಡಿ 710 ಜಿಲ್ಲೆ ಇದೆ ನಮ್ಮ ದೇಶದಲ್ಲಿ. ಹೆಚ್ಚಿನ ಜಿಲ್ಲೆಗಳಲ್ಲಿ ಏನು ಪ್ರಿಪೇರ್ಡ್ನೆಸ್, ಈಗ ಏನ್ ಇವರು ಮಾರ್ಗಸೂಚಿಗಳು ಎಲ್ಲ ಕೊಡ್ತಾ ಇದ್ದಾರೆ, ಇವ್ರುಗಳನ್ನ ತಾಕೀತು ಮಾಡ್ಬೇಕಿತ್ತು ಮೊದ್ಲಿಂದಲೇ. ನೀವು ಎಷ್ಟು ಆಕ್ಸಿಜನ್ ಲೈನ್ಸ್ ಅನ್ನು ಇದು ಮಾಡಿದೀರಾ. ಈಗ ನಾನು ಹೇಳ್ತೇನೆ, ಉಡುಪಿ ಜಿಲ್ಲಾ ಆಸ್ಪತ್ರೆ ಅವಸ್ಥೆ ಹೇಳ್ತಾನೆ, ಅಲ್ಲೆಲ್ಲ ಆಕ್ಸಿಜನ್ ಲೈನ್ಸ್ ಹಾಕಿದ್ದಾರೆ. ಆದ್ರೆ ಅದು ಈಗ ನಾನ್ ಕೋವಿಡ್ ಆಸ್ಪತ್ರೆ. ಯಾರಿಗೋಸ್ಕರ ಅದು ಲೈನ್ಸ್ ಹಾಕಿದ್ದು? ಆಯ್ತಾ? ಒಟ್ಟು ಏನಂದ್ರೆ ಎಲ್ಲಾ ಕನ್ಫ್ಯೂಷನ್ ಮಾಡಿ ಹಾಕಿದ್ದಾರೆ. ಸರಿಯಾದ ಪ್ರಿಪೇರ್ಡ್ನೆಸ್ ಇಲ್ಲ. ಅದರಿಂದಾಗಿ ನಾವೀಗ ಅನುಭವಿಸ್ತಾ ಇದೀವಿ. ಕೊರೋನಾ ಅನ್ನೋದು ಇಟ್ ಇಸ್ ಎ ವೈರಸ್. ಮತ್ತೆ ಇದ್ರ ಬಗ್ಗೆ ಏನಾಗಿದೆ ಅಂದ್ರೆ, WHO ಇಲ್ಲಿ ಇನ್ನೊಂದು ಕಾಂಪ್ಲಿಕೇಶನ್ ಇದೆ. WHO
ಸೆಂಟರ್ ಫಾರ್ ಡಿಸೀಸ್ ಕಂಟ್ರೋಲ್ ಇವ್ರುಗಳು ಅಷ್ಟೇ ಬೆಳಿಗ್ಗೆ ಒಂದ್ ಹೇಳ್ತಾರೆ, ರಾತ್ರಿ ಒಂದ್ ಹೇಳ್ತಾರೆ. ನಾವು ಬರೀ ಸರ್ಕಾರವನ್ನ ಬೈದು ಪ್ರಯೋಜನ ಇಲ್ಲ, ಸರಿಯಾದ ಒಂದು ಇದು ಇಲ್ಲ. ಅದರಿಂದ ಏನಾಗ್ತಾ ಇದೆ ಅಂದ್ರೆ ಎಲ್ಲರಿಗೂ ಸಮಸ್ಯೆಗಳಾಗ್ತಾ ಇದೆ. ನೀವು ನೋಡಿರ್ಬೋದು, ಈಗ ಒಂದ್ಸರಿ ಹೇಳಿದ್ರು ಅದು ಗಾಳಿಗೆಲ್ಲ ಹಪ್ಪುತ್ತೆ ಅಂತ, ಇನ್ನೊಂದ್ಸರಿ ಹೇಳಿದ್ರು ಸಿಂಪ್ಟಮ್ಯಾಟಿಕ್ ಇರುವವರು ಬೇರೆಯವರಿಗೆ ಹಬ್ಬಿಸುವುದಿಲ್ಲ ಅಂತ, ಆಮೇಲೆ ಅದನ್ನ ರಿಟ್ರಾಕ್ಟ್ ಮಾಡಿದ್ರು. ಒಟ್ಟಿನಲ್ಲಿ ಇದು ಈ ವೈರಸ್ ಕೂಡ ಒಂದು ರೀತಿಯ ವಿಚಿತ್ರ ವೈರಸ್. ಬಹುಶಃ ಬೇರೆ ಎಲ್ಲಾ ರೋಗಗಳಿಗಿಂತ ನಮ್ಮ ಮನುಷ್ಯನ ತಾಳ್ಮೆಯನ್ನ ಟೆಸ್ಟ್ ಮಾಡ್ತಾ ಇದೆ. ಆದ್ರೆ ಇದರ ಜೊತೆಗೆ ನಮ್ಮ ಜನರದು ಇದಿದೆ. ನೀವು ನೋಡಿ ಎಷ್ಟು ಜನ ಮಾಸ್ಕ್ ಕರೆಕ್ಟ್ ಆಗಿ ಹಾಕೊಳ್ತಾರೆ. ಈಗ ಪಿ.ವಿ. ಭಂಡಾರಿ ಅವರೇ, ಬರ್ತೇನೆ ಸರ್, ಮಾತಾಡಬೇಕು ತಮ್ಮ ಜೊತೆ, ಬರ್ತೇನೆ. ಒಂದು ಬ್ರೇಕ್ ತಗೊಳ್ಳುವಂತ ಸಮಯ ಕೂಡ ಹೌದು. ಅದೇ ರೀತಿ ಅನೇಕ ಜನರು ಹೇಳ್ತಾ ಇದ್ರು, ಈ ಕೊರೋನಾ ಸಂದರ್ಭಗಳಲ್ಲಿ ಭಯ ಆಗ್ತಾ ಇದೆ, ಏನೋ ಗೊತ್ತಾಗ್ತಾ ಇಲ್ಲ, ಗೊಂದಲ ಇದೆ ಅನ್ನುವಂಥದ್ದು, ಕೊರೋನಾ ಭೀತಿ ಇದೆ ಅನ್ನುವಂಥದ್ದು. ಆದ್ರೆ ಒಬ್ರು ತಜ್ಞ ವೈದ್ಯರು ಹೇಳ್ತಾ ಇದ್ರು, ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗಿದ್ರು ಕೂಡ ಹೌದು. ಯಾವ ರೀತಿ ಅಂತ ಹೇಳಿದ್ರೆ, ಈ ಕೊರೋನಾ ಅನ್ನುವಂಥದ್ದು ಏನಿಲ್ಲ, ಸಾಧಾರಣವಾಗಿ ಶೀತ ಜ್ವರ ಯಾವ ರೀತಿ ಇದೆ ಅದೇ ರೀತಿಯ ಒಂದು ಸೋಂಕು ಈ ಕೊರೋನಾ ವೈರಸ್ ಅನ್ನುವಂತಹ ಮಾತನ್ನ ಒಬ್ರು ಡಾಕ್ಟರ್ ಹೇಳ್ತಾ ಇದ್ರು. ಆದ್ರೆ ಅನೇಕ ಜನರು ಹೇಳ್ತಾ ಇದ್ರು, ಏನಪ್ಪ ಈ ವ್ಯಕ್ತಿ ಈ ರೀತಿ ಮಾತಾಡ್ತಾ ಇದ್ದಾರೆ, ಏನಪ್ಪ ಬುದ್ಧಿಮಾಂದ್ಯತೆ ಇದೆಯಾ ಅನ್ನುವಂತಹ ಮಾತುಗಳು. ಅನೇಕ ಜನರು ಸೋಷಿಯಲ್ ಮೀಡಿಯಾಗಳಲ್ಲಿ ಪರ ವಿರೋಧವಾಗಿರುವಂತಹ ಚರ್ಚೆಗಳನ್ನ ಆ ಒಂದು ವೈದ್ಯರ ವಿರುದ್ಧ ಹಾಕಿದ್ರು. ತುಂಬಾನೇ ಹಾರ್ಶ್ ಆಗಿ ಮಾತಾಡ್ತಿದ್ದಂತಹ ವ್ಯಕ್ತಿ ಪಿ.ವಿ. ಭಂಡಾರಿ ಅವರು ಕೂಡ ಹೇಳಿದ್ರು. ಆ ವ್ಯಕ್ತಿ ನಮ್ಮ ಜೊತೆ ಈಗ ಸ್ವಲ್ಪ ಹೊತ್ತಲ್ಲಿ ಜಾಯ್ನ್ ಆಗ್ಲಿಕ್ಕಿದ್ದಾರೆ, ಡಾಕ್ಟರ್ ಶ್ರೀನಿವಾಸ್ ಕಕ್ಕಿಲ ಅವರು. ಅದೇ ರೀತಿ ಶ್ರೀನಿವಾಸ್ ಕಕ್ಕಿಲ ಅವರು ತಜ್ಞ ವೈದ್ಯರು ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಾರೆ. ಶ್ರೀನಿವಾಸ್ ಕಕ್ಕಿಲ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಇಬ್ರು ಗಣ್ಯ ವ್ಯಕ್ತಿಗಳಿಗೂ ಕೂಡ ಕಾರ್ಯಕ್ರಮಕ್ಕೆ ವೆಲ್ಕಮ್ ಒನ್ಸ್ ಅಗೇನ್ ಅಂತ ಹೇಳ್ತಾ, ಶ್ರೀನಿವಾಸ್ ಕಕ್ಕಿಲ ಅವರು, ಅಂದ್ರೆ ಈ ಒಂದು ಕೋವಿಡ್ ಸಂದರ್ಭಗಳಲ್ಲಿ ಎಲ್ಲರೂ ಕೂಡ ಆತಂಕದಿಂದಿದ್ರು, ಭಯದಿಂದಿದ್ರು, ಗೊಂದಲದಿಂದಿದ್ರು. ಈ ಸಂದರ್ಭ ಶ್ರೀನಿವಾಸ್ ಕಕ್ಕಿಲ ಅವರು ವೈದ್ಯರು ಈ ವಿಚಾರದ ಬಗ್ಗೆ ಮಾತಾಡಿದ್ರು. ಯಾವ ರೀತಿ ಅಂತ ಹೇಳಿದ್ರೆ, ಇದು ಯಾವ ರೀತಿ ಶೀತ ಜ್ವರ ರೋಗಗಳು ಬರುತ್ತೆ, ಇದೇ ರೀತಿ ಇರುವಂತಹ ಒಂದು ಸೋಂಕು, ದೊಡ್ಡ ಮಟ್ಟದ ಡೆಡ್ಲಿ ಕೊರೋನಾ, ಮಹಾಮಾರಿ ಕೊರೋನಾ ಇಂಥದ್ದು ಏನು ಇಲ್ಲ ಅನ್ನುವಂತಹ ಮಾತನ್ನ ಶ್ರೀನಿವಾಸ್ ಕಕ್ಕಿಲ ಅವರು ಈ ಹಿಂದೆಯೂ ಕೂಡ ಹೇಳ್ತಾ ಇದ್ರು. ಆದ್ರೆ ಆ ಸಂದರ್ಭ ಅನೇಕ ಜನರು ಹೇಳ್ತಾ ಇದ್ರು, ಏನಪ್ಪಾ ಈ ವ್ಯಕ್ತಿ ಈ ರೀತಿ ಮಾತಾಡ್ತಾ ಇದ್ದಾರೆ, ಏನ್ ಕತೆ, ಏನಾಗಿದೆ ಅನ್ನುವಂಥದ್ದು ಅರ್ಥ ಆಗ್ತಾ ಇಲ್ವ ಅನ್ನುವಂಥದ್ದು. ಅನೇಕ ಜನರು ವ್ಯಕ್ತಿಯ ಬಗ್ಗೆ ಪರ ವಿರೋಧವಾಗಿರುವಂತಹ ಚರ್ಚೆಗಳು ಈ ವೈದ್ಯರ ಬಗ್ಗೆ ಕೇಳಿ ಬರ್ತಾ ಇತ್ತು. ಆದ್ರೆ ಇದೀಗ ಅದೇ ಜನರು ಹೇಳ್ತಾ ಇದ್ದಾರೆ, ಎಲ್ಲೋ ಒಂದ್ ಕಡೆ ಹೌದಲ್ವಾ, ಆ ಸಂದರ್ಭ ವೈದ್ಯರು ಈ ರೀತಿ ಹೇಳಿದ್ರು, ನಾವು ಅವರನ್ನ ಹುಚ್ಚರು ಅನ್ನುವಂತಹ ಮಾತನ್ನು ಹೇಳಿದ್ವಿ, ಆದ್ರೆ ಈಗ ಅದು ಸತ್ಯ ಆಗ್ತಾ ಇದೆಯಾ ಅನ್ನುವಂತಹ ಮಾತನ್ನು ಅನೇಕ ಜನರು ಹೇಳ್ತಾ ಇದ್ದಾರೆ. ಹೌದಾ ಅನ್ನುವಂಥ ಪ್ರಶ್ನೆ ಕೇಳಬೇಕು ನೇರವಾಗಿ ಶ್ರೀನಿವಾಸ್ ಕಕ್ಕಿಲ ಅವರು ಕೇಳ್ತಾ ಇದ್ದೇನೆ. ಸರ್, ಹೇಗಿದ್ದೀರಾ ತಾವು? ಚೆನ್ನಾಗಿದ್ದೀರಾ? ನಾನೊಂದು ಮಾತು ಹೇಳಿದೆ ತಮ್ಗೆ ಅಲ್ವಾ, ಜನರು ಹೇಳ್ತಾ ಇದ್ರು, ಏನಪ್ಪಾ ಈ ವ್ಯಕ್ತಿ ತುಂಬಾ ಹಾರ್ಶ್ ಆಗಿ ಮಾತಾಡ್ತಾ ಇದ್ದಾರೆ, ಸರ್ಕಾರಗಳು ಇಡೀ ವಿಶ್ವ ಈ ಒಂದು ರೋಗ ಬಂದಾಗ ಲಾಕ್ಡೌನ್ ಮಾಡ್ತಾ ಇದೆ, ಅದರ ಭಯಭೀತರಾಗಿದ್ದಾರೆ. ಆದ್ರೆ ತಾವುಗಳು ಹೇಳ್ತಾ ಇದ್ರಿ ಏನಿಲ್ಲ ಈ ರೋಗ ಅನ್ನುವಂಥದ್ದು. ಅಟ್ ದ ಟೈಮ್ ಈಗ ಜನರು ಕೂಡ ಒನ್ಸ್ ಅಗೇನ್ ಪ್ರಶ್ನೆ ಮಾಡ್ತಾ ಇದ್ದಾರೆ, ನಿಜವಾಗ್ಲೂ ಕೂಡ ಕೊರೋನಾ ಅನ್ನುವಂಥದ್ದು ಇದೆಯಾ ಅನ್ನುವಂಥ ಪ್ರಶ್ನೆ ಬರುತ್ತೆ. ಏನ್ ಹೇಳ್ತೀರಾ ಶ್ರೀನಿವಾಸ್ ಕಕ್ಕಿಲ ಅವರು? ಫಸ್ಟ್ ರಿಯಾಕ್ಷನ್, ಈ ಕೊರೋನಾ ಕೋವಿಡ್ ಅನ್ನುವಂಥದ್ದು ಇದೆಯಾ, ಹೇಗೆ? ಇವತ್ತು ನಾನು ಈಗ ಅದೊಂದು ಪುಸ್ತಕನೇ ಬರೆದು ಬಿಟ್ಟಿದ್ದೀವಿ. ನಾನು ನನ್ನ ಬಾಲ ಸಂಗಾತಿ ಡಾಕ್ಟರ್ ಬಾಲ ಸರಸ್ವತಿ ಇಬ್ಬರ ಜೊತೆಗೆ ಕೊರೋನಾ ಹೆದರದಿರೋಣ ಅಂತ ಒಂದು ಪುಸ್ತಕನೇ 150 ಪುಟದ ಪುಸ್ತಕನೇ ಬರೆದಿದ್ದೀವಿ. ಸೊ ಯಾಕಂತಂದ್ರೆ ಇವತ್ತು ಕೊರೋನಾದ ಬಗ್ಗೆ ಆಗ್ಲಿ, ಬೇರೆ ಯಾವುದೇ ವಿಷಯದ ಬಗ್ಗೆ ಆಗ್ಲಿ, ಅಗಾಧವಾದ ಮಾಹಿತಿ, ಅಗಾಧವಾದ ವೈಜ್ಞಾನಿಕ ಮಾಹಿತಿ ನಮ್ಗೆ ಲಭ್ಯ ಇದೆ. ಈ ನಿಮ್ಮ ಟಿವಿ ಚಾನೆಲ್ ಇದೆ, ಅದೇ ರೀತಿ ಬೇರೆ ಏನು ಝೂಮ್ ಉಪಯೋಗಿಸ್ತಾ ಇದ್ದೀವಿ ನಾವು. ತಂತ್ರಜ್ಞಾನ ಬಹಳ ಅದ್ಭುತವಾಗಿ ಬೆಳೆದಿದೆ. ಈ ಎಲ್ಲ ಮಾಹಿತಿ ನಮ್ಮ ಬೆರಳ ತುದಿಯಲ್ಲಿ ಕಣ್ಣ ಮುಂದೆ ಒಂದು ನಿಮಿಷದಲ್ಲಿ ಜಗತ್ತಿನಾದ್ಯಂತ ಲಭ್ಯ ಆಗ್ತದೆ. ಆದ್ರಿಂದ ಸಮಸ್ಯೆ ಏನಂತಂದ್ರೆ ಇದನ್ನ ನಾವು ಓದಿಕೊಳ್ಳೋದಿಲ್ಲ, ಇದನ್ನ ನಾವು ಅರ್ಥ ಮಾಡ್ಕೊಳ್ಳೋದಿಲ್ಲ. ಯಾರಾದ್ರೂ ಒಬ್ರು ಇಬ್ರು ಓದಿ ಅವರು ಅದರ ಬಗ್ಗೆ ಮಾತಾಡಿದ್ರೆ ಅದನ್ನು ಕೇಳಿಕೊಳ್ಳುವಂತ ವ್ಯವಧಾನ ನಮ್ಮಲ್ಲಿ ಇವತ್ತಿಲ್ಲ. ಇದು ನಮ್ಮ ದುರಂತ. ಆದ್ರಿಂದ ನೀವೇನು ಹೇಳಿದ್ರಿ, ಅವ್ರನ್ನ ಹುಚ್ಚ ಅಂತ ಕರೆದ್ವಿ, ನನಗೆ ಗೊತ್ತಿಲ್ಲ ಯಾರು ಹುಚ್ಚ ಅಂತ ಕರೆದಿದ್ದಾರೆ, ನನಗೆ ಅದು ನನ್ನ ಗಮನಕ್ಕೆ ಅದು ಬಂದಿಲ್ಲ. ಕರೆದಿರ್ಬೋದು, ಆದ್ರೆ ಕೆಲವು ಟೀಕೆಗಳಾಗಿದ್ದು ನನಗೆ ಗೊತ್ತಿದೆ. ನಾನು ಮಾರ್ಚ್ ತಿಂಗಳಲ್ಲಿ, ಮಾರ್ಚ್ 9ನೇ ತಾರೀಕು ಮೊದಲ ಬಾರಿಗೆ ಇದರ ಬಗ್ಗೆ ನಾನು ಮಾತಾಡಿರೋದು. ನಾನು ಮಾತಾಡಿರೋದು ಯಾವುದು ಕೂಡ ಮಾಧ್ಯಮಗಳಲ್ಲಿ. ಈ ಕಾಯಿಲೆ ಮೊದಲು ಚೀನಾದಲ್ಲಿ ಗುರುತಿಸಲ್ಪಟ್ಟದ್ದು ನವೆಂಬರ್ 17ಕ್ಕೆ. ಡಿಸೆಂಬರ್ 12ಕ್ಕೆ ಅದರ ಮೊದಲ ರೋಗಿ ಅಡ್ಮಿಟ್ ಆಗಿರೋದು ಚೀನಾದ ಆಸ್ಪತ್ರೆಯಲ್ಲಿ.
ಡಿಸೆಂಬರ್ 27ನೇ ತಾರೀಕಿಗೆ ಅಂದ್ರೆ ಮೊದಲ ರೋಗಿ ದಾಖಲಾಗಿ 15 ದಿವಸದಲ್ಲಿ ಚೀನಾದ ವಿಜ್ಞಾನಿಗಳು ಇದು ಒಂದು ಸಂಪೂರ್ಣವಾಗಿ ಹೊಸದಾದ ವೈರಸ್ ಅಂತ ಹೇಳುವುದನ್ನ ಪತ್ತೆ ಮಾಡಿ ವಿಶ್ವ ಆರೋಗ್ಯ ಸಂಸ್ಥೆಗೆ ಡಿಸೆಂಬರ್ 31ಕ್ಕೆ ತಿಳಿಸಿದ್ರು. ಫೆಬ್ರವರಿ 17ನೇ ತಾರೀಕಿನವರೆಗೆ 77,000 ರೋಗಿಗಳೇನು ದಾಖಲಾಗಿದ್ರು ಅವರ ಮಾಹಿತಿಯನ್ನ ಎಲ್ಲವನ್ನ ವಿಶ್ಲೇಷಣೆ ಮಾಡಿ ಅತ್ಯಂತ ಪ್ರತಿಷ್ಠಿತ ಜರ್ನಲ್ ನಾವೇನ್ ಹೇಳ್ತೇವೆ ವೈದ್ಯಕೀಯ ಪತ್ರಿಕೆಗಳಲ್ಲಿ ಪ್ರಕಟ ಮಾಡಿದ್ರು. ಇದನ್ನ ನಾನು ಆ ಕೂಡಲೇ ಓದಿದ್ದರಿಂದ ಅದರ ಆಧಾರದಲ್ಲಿ ನಾನು ಮಾರ್ಚ್ 9ನೇ ತಾರೀಕಿಗೆ ಇದರ ಬಗ್ಗೆ ಮೊದಲಾಗಿ ಮಾತಾಡಿದ್ದು ಏನು ಅಂತಂದ್ರೆ ಇದು ಬೇರೆ ಸೋಂಕಿನ ತರನೇ ಒಂದು ಸೋಂಕು ಹೊಸದಾಗಿ ಬಂದಿದೆ ಅಷ್ಟೇ. ಇದರಿಂದ 80% ಆವಾಗಿನ ಮಾಹಿತಿಯಲ್ಲಿ ಏನ್ ಹೇಳಿತ್ತಂದ್ರೆ ಚೀನಾದ ಅಧ್ಯಯನದಲ್ಲಿ 80% ಸೋಂಕಿತರಿಗೆ ಯಾವ ಸಮಸ್ಯೆ ಆಗುವುದಿಲ್ಲ. ಯಾರು ಹಿರಿಯ ವಯಸ್ಕರಿದ್ದಾರೆ, ಯಾರು ಈಗಾಗಲೇ ಬೇರೆ ಬೇರೆ ಗಂಭೀರ ಕಾಯಿಲೆಗಳಿವೆ ಅಂತವರಲ್ಲಿ ಮಾತ್ರ ಇದು ಸಮಸ್ಯೆ ಆಗಬಹುದು. ಒಟ್ಟಾರೆಯಾಗಿ ಸುಮಾರು 1.4 ಜನರಿಗೆ ಪ್ರಾಣಾಪಾಯ ಆಗಬಹುದು ಅಂತ ಅವತ್ತಿನ ದಿನ ನಾನು ಹೇಳಿದೆ. ಅದೇ ಆಧಾರದಲ್ಲಿ ನಾನು ಮಾರ್ಚ್ 13ನೇ ತಾರೀಕಿಗೆ ಕರ್ನಾಟಕದಲ್ಲಿ ಏನು ಬಹಳ ಅವಸರದಲ್ಲಿ ನನಗೆ ಅನಿಸಿತ್ತು. ಯಾಕಂದ್ರೆ ಆ ದಿನ ಮಾರ್ಚ್ 13ನೇ ತಾರೀಕಿಗೆ ಕರ್ನಾಟಕದಲ್ಲಿ ಇದ್ದ ಒಟ್ಟು ಪ್ರಕರಣಗಳ ಸಂಖ್ಯೆ ಕೇವಲ 11. ಈ 11 ಪ್ರಕರಣಗಳು ಕೂಡ ವಿದೇಶಗಳಿಂದ ಬಂದವರಾಗಿದ್ರು. ಅವರನ್ನ ಆಸ್ಪತ್ರೆಗಳಲ್ಲಿ ನಾವು ದಿಗ್ಬಂಧನದಲ್ಲಿ ಕ್ವಾರಂಟೈನ್ ಅಲ್ಲಿ ಇಟ್ಟಿದ್ದೆವು. ಆದ್ರೆ ಸಮುದಾಯದಲ್ಲಿ ರೋಗ ಹರಡ್ತಾ ಇಲ್ಲ. ಹಾಗಿರುವಾಗ ನೀವು ಥಿಯೇಟರ್ಗಳನ್ನ, ಮದುವೆಗಳನ್ನ, ಆಮೇಲೆ ಸಾರ್ವಜನಿಕ ಸಂಸ್ಥೆಗಳನ್ನ ಯಾಕೆ ಮುಚ್ಚುತ್ತಾ ಇದ್ದೀರಿ ಎಂಬ ಪ್ರಶ್ನೆಯನ್ನು ನಾನು ಕೇಳಿದೆ. ಜನ ಇದನ್ನ ಪ್ರಶ್ನಿಸಬೇಕು ಅಂತ ನಾನು ಹೇಳಿದ್ದೆ. ಇದನ್ನ ಇವತ್ತಿನ ಸ್ಥಿತಿ ಹೇಗಿದೆ ಅಂದ್ರೆ ನಾವು ವಿಚಾರವನ್ನು ಸ್ವಲ್ಪ ತಿಳ್ಕೊಂಡವರು, ಓದಿಕೊಂಡವರು ಮಾತಾಡುವುದನ್ನ ಕೇಳುವಂತ ವ್ಯವಧಾನದಲ್ಲಿ, ತಾಳ್ಮೆಯಲ್ಲಿ ಇವತ್ತು ಇಲ್ಲದೆ ಆಗಿರುವುದೇ ನಮ್ಮ ಎಲ್ಲ ಕಷ್ಟಗಳಿಗೆ ಕಾರಣ ಅಂತ ನಾನು ಮೊದಲಾಗಿ ಹೇಳ ಬಯಸ್ತೇನೆ. ರೈಟ್ ಎಸ್ ಸರ್, ತಾವೊಂದು ಮಾತು ಹೇಳಿದ್ರಿ. ಆ ಸಂದರ್ಭ 11 ಕೇಸ್ಗಳಿತ್ತು ಕರ್ನಾಟಕದಲ್ಲಿ. ಈಗ ಬರೋಬ್ಬರಿ 2,91,000 ಕೇಸ್ಗಳು ಆಗಿದೆ. ಏನು ಹೇಳ್ತೀರಾ? ಆ ಸಂದರ್ಭ ಇದ್ದಂತಹ ಕಟ್ಟುನಿಟ್ಟಿನ ನಿಯಮಗಳು ಈಗಿಲ್ಲ. ಈಗ ಎಲ್ಲವೂ ಕೂಡ ಲಾಕ್ಡೌನ್ ರಿಲೀಫ್ ಮಾಡಿರುವಂಥದ್ದು, ಗಡಿಗಳನ್ನ ತೆರವುಗೊಳಿಸಿರುವಂಥದ್ದು, ಇನ್ನೊಂದು ಕಡೆ ಕ್ವಾರಂಟೈನ್ ಸಿಗಲಿಲ್ಲ, ಇನ್ನೊಂದು ಕಡೆ ಕಂಟೈನ್ಮೆಂಟ್ ಝೋನ್ಗಳಿಲ್ಲ, ಕ್ವಾರಂಟೈನ್ಗಳಿಲ್ಲ, ಯಾವುದು ಕೂಡ ಇಲ್ಲ ಅನ್ನುವಂಥದ್ದು. ಇದೆಲ್ಲವೂ ಕೂಡ ನೋಡಿದಾಗ ಹೌದಾ ಈ ಕೋವಿಡ್ ಅನ್ನುವಂಥದ್ದು ಇತ್ತ ಅನ್ನುವಂತಹ ಮಾತುಗಳು, ಅಥವಾ ನಾವು ಈ ಕೋವಿಡ್ ಅನ್ನುವಂತಹ ಭ್ರಮೆಯಲ್ಲಿ ಬದುಕಿದ್ವಾ ಅನ್ನುವಂತಹ ಪ್ರಶ್ನೆ ಬರುತ್ತೆ. ಏನು ಹೇಳ್ತೀರಾ ಕಕ್ಕಿಲ ಅವರು? ಇಲ್ಲ, ಖಂಡಿತ ಭ್ರಮೇನೂ ಅಲ್ಲ. ಕೊರೋನಾ ಇಲ್ಲದೆ ಅಂತ ಕೊರೋನಾ ವೈರಸ್ ಖಂಡಿತಕ್ಕೂ ಇದೆ. ಅದರ ಬಗ್ಗೆ ಯಾವ ಹಾಗಾದ್ರೆ ಕಕಿಲ ಅವರು ಹೇಳ್ತಾ ಇದ್ರೆ ಕೊರೋನಾ ಅನ್ನುವಂಥದ್ದು ಇದೆ, ವೈರಸ್ ಅನ್ನುವಂಥದ್ದು ಇದೆ, ಖಂಡಿತಕ್ಕೂ ಇದೆ. ಅದರಲ್ಲಿ ಯಾವ ಸಂಶಯನೂ ಬೇಡ. ನಾವು ಈಗ ಮಂಗಳೂರಿನಲ್ಲಿ ನಾನು ಸ್ವತಃ ಕೊರೋನಾ ರೋಗಿಗಳನ್ನ ನಾವು ನೋಡ್ತಾ ಇದ್ದೇವೆ. ಯಾವ ರೀತಿಯಲ್ಲಿ ಚೀನಾದಲ್ಲಿ ಇದು ಸೋಂಕನ್ನು ಉಂಟು ಮಾಡಿತ್ತು, ಅದೇ ರೀತಿಯಲ್ಲಿ ಇದು ಭಾರತದಲ್ಲಿ ಆಗ್ಲಿ, ಇಟಲಿಯಲ್ಲಿ ಆಗ್ಲಿ, ಅಮೆರಿಕದಲ್ಲಿ ಆಗ್ಲಿ ಅದೇ ರೀತಿಯಲ್ಲಿ ಇದು ಸೋಂಕನ್ನು ಉಂಟು ಮಾಡ್ತಾ ಇದೆ. ಆದ್ರಿಂದ ಇದು ವೈಜ್ಞಾನಿಕ ಸತ್ಯ. ನೋಡಿ, ಈಗ ಎಲ್ಲೋ ಚೀನಾದಲ್ಲಿ ಅವರು ಕಂಡಿರೋದು ಅಲ್ಲಿ ನಾವು ಅದನ್ನು ಒಪ್ಲಿಕ್ಕೆ ತಯಾರಿಲ್ಲ ಅಂತಂದ್ರೆ ಅಲ್ಲಿ ಯಾವ ತರ ಅದನ್ನು ವಿವರಿಸಿದ್ರು, ಇಂಥ ಪ್ರಾಯದವರಿಗೆ, ಇಂಥ ವಯಸ್ಸಿನವರಿಗೆ ಈ ತರ ಆಗ್ತದೆ, ಮಕ್ಕಳಿಗೆ, ಯುವಕರಿಗೆ ಯಾವ ಸಮಸ್ಯೆಯನ್ನು ಉಂಟು ಮಾಡಲ್ಲ, ವಯಸ್ಸಾದವರಲ್ಲಿ ಜ್ವರ ಈ ತರ ಬರ್ತದೆ, ಕೆಮ್ಮು ಈ ತರ ಆಗ್ತದೆ, ಬೇದಿ ಆಗ್ತದೆ. ಆಮೇಲೆ ಮಾರ್ಚ್ ಏಪ್ರಿಲ್ ಅಲ್ಲಿ ಯುರೋಪ್ನಲ್ಲಿ ರೋಗಿಗಳನ್ನ ನೋಡಿದಾಗ ಅಲ್ಲಿ ವಾಸನೆ ಗ್ರಹಿಸುವ ಶಕ್ತಿ ಇಲ್ಲದೆ ಆಗ್ತದೆ ಅಂತ ಹೇಳುವುದನ್ನು ಅವರು ಗುರುತಿಸಿದ್ರು. ಅದನ್ನು ಕೂಡ ಇವತ್ತು ನಾವು ರೋಗ ಲಕ್ಷಣಗಳ ಪಟ್ಟಿಯಲ್ಲಿ ಸೇರಿಸಿ ನಮ್ಮ ರೋಗಿಗಳೆಲ್ಲ ಇದೆಯಾ ಅಂತ ನೋಡ್ತಾ ಇದ್ದೇವೆ. ಸೊ ಈ ಬೇರೆ ಬೇರೆ ಭಾಗಗಳಲ್ಲಿ ಆಗಿರುವ ಅಧ್ಯಯನಗಳಲ್ಲಿ ಯಾವ ತರದ ರೋಗವನ್ನ ವಿವರಿಸಿದ್ದಾರೆ ಅದೇ ರೀತಿಯ ರೋಗವನ್ನ ನಾವು ಇವತ್ತು ಭಾರತದಲ್ಲಿ ನಮ್ಮ ಮಂಗಳೂರಿನಲ್ಲಿ ಕರಾವಳಿಯ ಉದ್ದಕ್ಕೂ ಕೂಡ ಕರ್ನಾಟಕದ ಬೇರೆ ಬೇರೆ ಭಾಗದಲ್ಲಿ ನಾವು ನೋಡ್ತಾ ಇದ್ದೇವೆ. ಆದ್ರಿಂದ ರೋಗ ಇಲ್ಲ ಅಂತ ಹೇಳುವುದನ್ನು ನಾನು ಯಾವತ್ತೂ ಹೇಳಿಲ್ಲ, ಇವಾಗ ನಾನು ಹೇಳಲ್ಲ. ಕೊರೋನಾ ಅಂತ ಹೇಳುವ ಹೊಸ ವೈರಸ್ ಖಂಡಿತಕ್ಕೂ ಬಂದಿದೆ. ಅದು ಮನುಷ್ಯರಿಂದ ಮನುಷ್ಯರಿಗೆ ಹರಡಿಕೊಂಡು ಚೀನಾದಿಂದ ಇವತ್ತು ಮಂಗಳೂರಿಗೆ, ಉಡುಪಿಗೆ, ಕಾಸರಗೋಡಿಗೆ ಎಲ್ಲ ಕಡೆಗೆ ಹರಡಿದೆ. ರೋಗ ಇದೆ, ಆದ್ರೆ ಇದನ್ನ ನಾವು ನಿಭಾಯಿಸಿರುವ ರೀತಿ ಇದೆಯಲ್ಲ ಅದು ಸರಿ ಇಲ್ಲ. ಈಗ ನೀವು ಹೇಳಿದ್ರೆ ಕರ್ನಾಟಕದಲ್ಲಿ ಈಗ ನಾವು 1 ನಿಮಿಷ ಹೇಳ್ಬಿಡ್ತೇವೆ 2,90,000 ಆಗ್ತಾ ಇರುವಾಗ ನಾವು ಲಾಕ್ಡೌನ್ ತೆಗೆದಿದ್ದೇವೆ, ಏನು ಇಲ್ಲ ಅಂತ. ಇದಕ್ಕೆ ಕಾರಣ ಏನು ಅಂತಂದ್ರೆ ಯಾವಾಗ ಲಾಕ್ಡೌನ್ ಮಾಡಬೇಕಿತ್ತು ಅಂತ ಹೇಳುವುದನ್ನ ಸರಿಯಾಗಿ ಆಲೋಚನೆ ಮಾಡಿ ಯಾವಾಗ ಲಾಕ್ಡೌನ್ ಮಾಡಬೇಕಾಗಿತ್ತು. ನೋಡಿ, 11 ಪ್ರಕರಣ ಇರುವಾಗ ನಾನು ಆಗ್ಲೇ ಹೇಳಿದೆ, ಇವರೆಲ್ಲ ಆಸ್ಪತ್ರೆಗಳಲ್ಲಿ ಇದ್ರು, ಅವರನ್ನ ಕ್ವಾರಂಟೈನ್ ಮಾಡಲಾಗಿತ್ತು. ಥಿಯೇಟರ್ಗಳಲ್ಲಿ ಕೊರೋನಾ ಪೇಷಂಟ್ಗಳು ಯಾರಿದ್ರು, ಅಥವಾ ಶಾಲೆಗಳಲ್ಲಿ ಯಾರಿದ್ರು, ಮದುವೆ ಮನೆಗಳಲ್ಲಿ ಯಾರು ಇರಲಿಲ್ಲ. ಈ 11 ಜನ ಆಸ್ಪತ್ರೆಗಳಾಗಿದ್ರು. ನಾವು ಯಾಕೆ ಅವಾಗ ಥಿಯೇಟರ್ ಅನ್ನ ಮುಚ್ಚಬೇಕಾಗಿತ್ತು? ನಾವೇನ್ ಮಾಡಿದ್ವಿ, ಅಗತ್ಯಕ್ಕಿಂತ ಮೊದಲೇ. ಅದೇ ರೀತಿ ಭಾರತದಲ್ಲಿ ಕೇವಲ 564 ಪ್ರಕರಣಗಳು ಹೀಗೆ ಬೇರೆ ಬೇರೆ ರಾಜ್ಯಗಳಲ್ಲಿ ಗುರುತಿಸಲ್ಪಟ್ಟವರು ಆಸ್ಪತ್ರೆಗಳಲ್ಲಿ ಅಥವಾ ಕ್ವಾರಂಟೈನ್ ಅಲ್ಲಿ ಇದ್ದಾಗ ಇಡೀ ದೇಶವನ್ನ ನಾವು ರಸ್ತೆಗಳನ್ನ, ಮಾರ್ಕೆಟ್ಗಳನ್ನ, ಅಂಗಡಿಗಳನ್ನ, ಆಸ್ಪತ್ರೆಗಳನ್ನ ನಾವು ಮುಚ್ಚಿ ಹಾಕಿದೆವು. ಹಾಕ್ಬೇಕಾಗಿತ್ತು. ಏನಾಯ್ತು ಅಂತಂದ್ರೆ ಇಷ್ಟೊಂದು ಅವಸರದಲ್ಲಿ, ಅಗತ್ಯವಿಲ್ಲದ ಸಂದರ್ಭದಲ್ಲಿ ನಾವು ಮುಚ್ಚಿ ಹಾಕಿರೋದ್ರಿಂದ
ಯಾವುದೇ ದಿಗ್ಬಂಧನವನ್ನ, ಕಠಿಣ ದಿಗ್ಬಂಧನವನ್ನ 2 ವಾರಕ್ಕಿಂತ ಹೆಚ್ಚು ಕಾಲ ಮಾಡಲಿ ಅವಾಗ ತಾರಕಕ್ಕೆ ಏರಿತ್ತು. ಆವಾಗ ಒಂದು 2 ವಾರ ದಿಗ್ಬಂಧನ ಹಾಕಿದ್ರೆ ಹೊರತು 10 ಕೇಸು 20 ಪ್ರಕರಣ ಇದ್ದಾಗ ಅವರು ದಿಗ್ಬಂಧನ ಮಾಡಿಲ್ಲ. ನಾವು ಬಹಳ ಬೇಗನೆ ಮಾಡಿರೋದ್ರಿಂದ ಬಹಳಷ್ಟು ಕಷ್ಟ ಆದ್ರಿಂದ ಅದನ್ನು ತೆಗಿಬೇಕಾಯ್ತು. ಆದ್ರಿಂದ ಈಗ ಅದನ್ನು ಮತ್ತೆ ಮಾಡುವ ಸ್ಥಿತಿಯಲ್ಲಿ ನಾವಿಲ್ಲ. ಓಕೆ ಓಕೆ, ಹಾಗಾದ್ರೆ ಈ ಒಂದು ಲಾಕ್ಡೌನ್ ದಿಗ್ಬಂಧನ ತಾವು ಏನು ಹೇಳಿದ್ರೆ ಇದು ಎಫೆಕ್ಟಿವ್, ಇದರಿಂದ ನಿಜವಾಗ್ಲೂ ಕೂಡ ಕೊರೋನಾ ಅನ್ನುವಂಥದ್ದು ಹತೋಟಿಗೆ ತರಬಹುದಿತ್ತ, ಕಂಟ್ರೋಲ್ ಆಗಬಹುದಿತ್ತ ಅನ್ನುವಂತಹ ಪ್ರಶ್ನೆ ತಾವು ಈ ಹಿಂದೆಯೂ ಕೂಡ ಹೇಳಿದ್ರೆ ಇದರ ಬಗ್ಗೆ ಏನ್ ಹೇಳ್ತೀರಾ ಈಗ? ಇಲ್ಲ ನೋಡಿ, ಇದರಲ್ಲಿ ದೊಡ್ಡ ವಿಷಯ ಪ್ರಶ್ನೆ ಏನಂತಂದ್ರೆ ದಿಗ್ಬಂಧನ ಅಂದ್ರೆ ಏನು ಅಂತ ಹೇಳೋದನ್ನ ನಾವು ಮಾಡ್ಕೊಳ್ಬೇಕಾಗಿತ್ತು. ಅದನ್ನ ನಾವು ಮಾಡ್ಕೊಂಡಿಲ್ಲ. ನೋಡಿ, ಚೀನಾದ ದಿಗ್ಬಂಧನ ಮಾಡಿದ್ರು ಅಂತೇಳಿ ನಾವು ದಿಗ್ಬಂಧನ ಮಾಡ್ಲಿಕ್ಕೆ ಹೊರಟಿದ್ವಿ. ಚೀನಾದಲ್ಲಿ ಏನ್ ಮಾಡಿದ್ರು ಅಂತಂದ್ರೆ ಒಂದು ಊರಿನಲ್ಲಿ, ಬ್ಯಾಂಗ್ಳೂರಿನಷ್ಟೇ ದೊಡ್ಡ ವುಹಾನ್ ನಗರದಲ್ಲಿ ಇದು ಕಾಣಿಸಿಕೊಂಡಾಗ ಆ ನಗರವನ್ನ ಬೇರೆ ಎಲ್ಲ ಊರುಗಳಿಂದ ಪ್ರತ್ಯೇಕ ಮಾಡಿ ಅಲ್ಲಿನ ಪ್ರತಿಯೊಂದು ಮನೆಯವರಿಗೆ ಇರ್ಲಿಕ್ಕೆ ಹೇಳಿ ಅವರಿಗೆ ಬೇಕಾದಂತ ಆಹಾರ, ಆರೋಗ್ಯ, ಔಷಧಗಳು, ಅವರ ಆರೋಗ್ಯ ತಪಾಸಣೆ ಇದೆಲ್ಲವನ್ನು ಕೂಡ ಅಲ್ಲಿನ ಆರೋಗ್ಯ ಸಮಿತಿಗಳು, ಏನು ವಾರ್ಡ್ ಕಮಿಟಿ ಅಂತ ನಮ್ಮಲ್ಲಿ ಮಾಡ್ತೀವಿ ಅಂತ ಅದೇ ರೀತಿಯ ಅಲ್ಲಿ ಗ್ರಿಡ್ ಕಮಿಟಿಗಳು ಅಂತಿದೆ, ಅವರ ಕೈಯಲ್ಲಿ ಮಾಡಿಸಿದ್ರು. 59 ದಿನ ಅಲ್ಲಿ ದಿಗ್ಬಂಧನ ಮಾಡಿದ್ರು. ಯಾರು ಹೊರಗೆ ಬರುವ ಅಗತ್ಯನೇ ಇಲ್ಲದ ಹಾಗೆ ಅವರನ್ನು ಚೆನ್ನಾಗಿ ನೋಡಿಕೊಂಡು ಅಲ್ಲಿ ದಿಗ್ಬಂಧನ ಯಶಸ್ವಿ ಆಯ್ತು. ಈ ತರದ ದಿಗ್ಬಂಧನವನ್ನು ಬೇರೆ ಎಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಆಗಿಲ್ಲ. ಇವತ್ತು ಈಗ ಯುರೋಪ್ನಲ್ಲಿ ಆಗಲಿ ಬೇರೆ ಯಾವುದೇ ದೇಶದಲ್ಲಿ ಚೀನಾದಲ್ಲಿ ಮಾಡಿದ ದಿಗ್ಬಂಧನವನ್ನು ಮಾಡ್ಲಿಕ್ಕೆ ಸಾಧ್ಯ ಆಗಿಲ್ಲ. ನಮ್ಮಲ್ಲಂತೂ ಅದು ಖಂಡಿತವಾಗಲೂ ಇಲ್ಲ, ಮಾಡ್ಲಿಕ್ಕೆ ಸಾಧ್ಯನೂ ಇಲ್ಲ. ಆದ್ರಿಂದ ಎಲ್ಲೋ ಒಂದು ಏನೋ ಮಾಡಿದ್ರು ಅಂತ ಕೇಳ್ಕೊಂಡು ಓದಿಕೊಂಡು ನಾವು ಮಾಡೋದು ಸರಿಯಲ್ಲ. ಏನ್ ಮಾಡ್ಬೋದಾಗಿತ್ತು ಅಂತಂದ್ರೆ, ನಮ್ಮ ದೇಶದ ಪರಿಸ್ಥಿತಿ ಬೇರೆನೇ ಇದೆ. ನಮ್ಮ ದೇಶಕ್ಕೆ ಸರಿಯಾಗುವಂತ ಕ್ರಮವನ್ನು ನಾವು ಕೈಗೊಂಡಿದ್ದಿದ್ರೆ, ಆಯಾ ಸಮಸ್ಯೆ ಅದು ಸರಿಯಾಗಿ ಮಾಡ್ತಾ ಇದ್ದಿದ್ರೆ ಈ ಕಷ್ಟಗಳು ನಮಗೆ ಬರ್ತಾ ಇರಲಿಲ್ಲ. ಇವತ್ತು ಒಂದು ನಿಮಿಷ ಇವತ್ತು ಸ್ಪೇನ್ ನಲ್ಲಿ, ಇಟಲಿಯಲ್ಲಿ, ಜರ್ಮನಿಯಲ್ಲಿ, ಇಂಗ್ಲೆಂಡ್ ನಲ್ಲಿ, ಅಮೆರಿಕದಲ್ಲಿ ಏನು ಅರ್ಧ ದಿಗ್ಬಂಧನ ಅಥವಾ ಪಾರ್ಷಿಯಲ್ ಆಂಶಿಕ ದಿಗ್ಬಂಧನವನ್ನು ಮಾಡಿದ್ರು. ಅಲ್ಲಿ ದಿಗ್ಬಂಧನವನ್ನ ಬಿಟ್ಟಾಗ, ನಾನಾಗಲೇ 2 ವಾರ 3 ವಾರಕ್ಕಿಂತ ಹೆಚ್ಚು ಕಾಲ ಇದನ್ನು ದಿಗ್ಬಂಧನ ವಿಧಿಸಲಿಕ್ಕೆ ಆಗುದಿಲ್ಲ. ನೀವು ದಿಗ್ಬಂಧನವನ್ನು ತೆಗೆದ ಕೂಡಲೇ ಅಲ್ಲಿ ಮತ್ತೆ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ. ಇವತ್ತು ಕೇವಲ ನೋಡಿ, ಬಹಳ ಏನು ಪರಿಣಾಮಕಾರಿಯಾಗಿ ಬಹಳ ಜೋರಾಗಿ ದಿಗ್ಬಂಧನ ವಿಧಿಸಿದ್ರು. ಇವತ್ತು ಏನಾಗ್ತಾ ಇದೆ, ಕೇರಳದಲ್ಲಿ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ. ಅದರಿಂದ ಮನುಷ್ಯರಿಗೆ ಅವರ ಚಟುವಟಿಕೆಗಳನ್ನು ಮಾಡ್ಲಿಕ್ಕೆ ಬಿಡಬೇಕಾಗ್ತದೆ. ಅವರನ್ನು ಕಟ್ಟಿ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ. ಅವರನ್ನು ಕಟ್ಟಿ ಹಾಕಿರೋದನ್ನು ಬಿಟ್ಟ ಕೂಡ ಮತ್ತೆ ಪ್ರಕರಣಗಳು ಜಾಸ್ತಿ ಆಗ್ತದೆ. ಓಕೆ, ರೈಟ್ ಸರ್ ಬರ್ತಾನೆ. ಎಸ್ ಪಿ ಬಿ ಭಂಡಾರಿ ಅವರು ಅದೇ ರೀತಿ ಶ್ರೀನಿವಾಸ್ ಕಕ್ಕಿಲ ಅವರು ಇಬ್ರು ಕೂಡ ತಜ್ಞ ವೈದ್ಯರು ಹೇಳ್ತಾ ಇರುವಂತಹ ಮಾತುಗಳು, ಕೋವಿಡ್ ಸೋಂಕು ಅನ್ನುವಂಥದ್ದು ಏನಿದೆ, ಈ ವೈರಸ್ ಅನ್ನುವಂಥದ್ದು ಏನಿದೆ ಇದೆ, ಆದ್ರೆ ಇದು ಎಫೆಕ್ಟ್ ಮಾಡ್ತಾ ಇರುವಂತದ್ದು ವಯೋವೃದ್ಧರಿಗೆ, ವಯಸ್ಸಾದವರಿಗೆ ಇದರಿಂದ ಹಾನಿ ಆಗುತ್ತೆ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಇಬ್ರು ಕೂಡ ತಜ್ಞ ವೈದ್ಯರು ಹೇಳುವಂತಹ ಮಾತುಗಳು, ವಯೋವೃದ್ಧರಿಗೆ ಹಾನಿ ಆಗುತ್ತೆ. ಹಾಗಾದ್ರೆ ಪ್ರಶ್ನೆ ಬರುತ್ತೆ, ವಯೋವೃದ್ಧರು ಅಂತ ಬಂದಾಗ ಯಾಕೆ ಅವರಿಗೆ ಬದುಕುವಂತ ಹಕ್ಕಿಲ್ವಾ? ಯಾಕೆ ಅವರು ಬದುಕಬಾರ್ದಾ? ಏನಾಗುತ್ತೆ? ಹಾಗಾದ್ರೆ ಅವ್ರು ಸಾಯ್ಬೇಕಾ ಅನ್ನುವಂಥ ಪ್ರಶ್ನೆ ಬರುತ್ತೆ. ಕೋವಿಡ್ ಅಂತ ಬಂದಾಗ ಅವರನ್ನು ಬಿಟ್ಟು ಬಿಡ್ಬೇಕಾ ಅನ್ನುವಂಥ ಪ್ರಶ್ನೆ ಬರುತ್ತೆ. ಯಾಕೆ ಅವರು ನಮ್ಮವರಲ್ವ ಅಂತ ಪ್ರಶ್ನೆ ಬರುತ್ತೆ. ಇದು ನಿಜವಾಗ್ಲೂ ಕೂಡ ದೊಡ್ಡ ಮಟ್ಟದ ಪ್ರಶ್ನೆ, ಕೇಳಬೇಕಾಗುತ್ತೆ. ಎಸ್ ಪಿ ವಿ ಭಂಡಾರಿ ಅವರು ಆಗ್ಲೇ ತಾವು ಹೇಳಿದ್ರೆ ಸರ್, ವಯೋವೃದ್ಧರಿಗೆ ಸಮಸ್ಯೆ ಆಗುತ್ತೆ, ಮಕ್ಕಳಿಗೆ ಸಮಸ್ಯೆ ಆಗುತ್ತೆ, ಹಾಗಾದ್ರೆ ವಯೋವೃದ್ಧರು ಬದುಕಲಿಕ್ಕಿಲ್ವಾ, ಅವ್ರು ಬದುಕಬಾರ್ದ ಅನ್ನುವಂಥ ಪ್ರಶ್ನೆ ಬರುತ್ತೆ. ಏನ್ ಹೇಳ್ತೀರಾ? ಮಕ್ಕಳ ಬಗ್ಗೆ ನಾನು ಹೇಳಿಲ್ಲ, ವಯೋವೃದ್ಧರು ಮುಖ್ಯವಾಗಿ ನಾನು ಹೇಳಿದ್ದು ಏನಂದ್ರೆ ಅವರಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುತ್ತೆ. ಆ ಕಾರಣದಿಂದ ಅವರಲ್ಲಿ ಸಮಸ್ಯೆ ಆಗುತ್ತೆ. ಇದನ್ನೇ ಕಕಿಲ ಕೂಡ ಹೇಳ್ತಾ ಇದ್ರು. ಇನ್ಫ್ಯಾಕ್ಟ್ ನನಗೆ ನೆನಪಿದೆ, ಒಂದು ಡೀಟೇಲ್ಡ್ ಆರ್ಟಿಕಲ್ ಬರೆದಿದ್ರು ಅವರು, ಹೇಗೆ ಇವರನ್ನ ಬೇರ್ಪಡಿಸಲಿಕ್ಕೆ ಸರ್ಕಾರ ಏನಾದ್ರು ಒಂದು ಇದನ್ನ ಮಾಡಬೇಕು ಅಂತ. ಆವಾಗ ಸುಮಾರು ಜನ, ಯಾಕಂದ್ರೆ ನೋಡಿ, ನೀವು ಈ ಸಾವು ನೋವು ಆಗ್ತಾ ಇರುವಂತ ಪಾಪ್ಯುಲೇಷನ್ ಯಾವುದು ಅಂತ ನೋಡಿ ಅವರಿಗೆ ವಿಶೇಷವಾದ ರಕ್ಷಣೆಯನ್ನ ಕೊಡಬೇಕಾಗಿರುವುದು ಸರ್ಕಾರದ ಕರ್ತವ್ಯ. ಅದ್ರ ಬಗ್ಗೆ ಜನರಿಗೆ ಕಟ್ಟುನಿಟ್ಟಾಗಿ ಇವರು ಏನೇನೋ ಕಟ್ಟುನಿಟ್ಟಾಗಿ ಹೇಳುವಾಗ ಈ ತರದ ವಿಷಯಗಳು ನನಗೆ ಗೊತ್ತಿರುವ ಹಾಗೆ ಬಹುಶಃ ಮಂಗಳೂರು ಡಿ ಅವರು ಪ್ರೋಗ್ರಾಮ್ ಮಾಡಿದ್ರು. ಏನಂದ್ರೆ ವಯೋವೃದ್ಧರನ್ನ ಪ್ರೊಟೆಕ್ಟ್ ಮಾಡ್ಲಿಕ್ಕೆ ಏನೆಲ್ಲ ಮಾಡಬೇಕು ಅನ್ನೋದ್ರ ಬಗ್ಗೆ. ಇಲ್ಲದೇ ಇದ್ರೆ ಒಫಿಷಿಯಲ್ ಆಗಿ ಸರ್ಕಾರದ್ದು ಯಾವುದೇ ಒಂದು ಇದು ಇಲ್ಲ. ಏನಂದ್ರೆ ಆಕ್ಚುಲಿ ಓಲ್ಡ್ ಏಜಿನವರಿಗೆ ಏನ್ ಮಾಡಬೇಕು ಇದ್ರ ಬಗ್ಗೆ ಇನ್ಫ್ಯಾಕ್ಟ್ ನಾವು ಕೂಡ ನಮ್ಮ ಆಸ್ಪತ್ರೆಯಿಂದ ಒಂದು ಹೆಲ್ಪ್ ಲೈನ್ ಅನ್ನು ಮಾಡಿ ಇದ್ರ ಬಗ್ಗೆ ಒಂದು ಡಿಬೇಟ್ ಮಾಡ್ಲಿಕ್ಕೆ ಟ್ರೈ ಮಾಡಿದ್ವಿ. ಓಲ್ಡ್ ಏಜಿನವರಿಗೆ ಸಮುದಾಯದಲ್ಲಿ
ಏನಾದ್ರು ಒಂದು ಪ್ರೋಗ್ರಾಮ್ಸ್ ಅಂದ್ರೆ ಅವರನ್ನ ಸಪರೇಟ್ ಮಾಡ್ಲಿಕ್ಕೆ ಏನಾದ್ರು ಮಾಡ್ಬೋದಾ ಅಂತ 3 ತಿಂಗಳ ಹಿಂದೆ. ಆದ್ರೆ ಅದಕ್ಕೆ ಯಾರು ರೆಸ್ಪಾನ್ಸ್ ಇಲ್ಲ. ಇಲ್ಲಿ ಸರ್ಕಾರ ಅದರದ್ದು ಜವಾಬ್ದಾರಿ ತಗೊಳ್ಬೇಕಿತ್ತು. ನನಗೆ ಪರಿಚಯ ಇರುವಂತ ಕೆಲವು ಮಂತ್ರಿಗಳು, ಅಧಿಕಾರಿಗಳು ಇವುಗಳಿಗೆ ಕಠಿಣ ಹೇಳಿದ್ರು ಅಂತಾನೆ ಅವ್ರ ಹತ್ರ ಮಾತಾಡಿದೆ. ಆದ್ರೆ ಯಾರ್ದು ರೆಸ್ಪಾನ್ಸ್ ಇಲ್ಲ. ಸೊ ನಾವು ಟೋಟಲಿ ವಿ ಹ್ಯಾವ್ ಫೇಲ್ಡ್, ಮೇನ್ಲಿ ಬಿಕಾಸ್ ನಾವು ಬೇಕಾದ ಬಂದೋಬಸ್ತ್ ಮಾಡ್ಲಿಲ್ಲ, ನಮ್ಮ ಸರ್ಕಾರಿ ಆಸ್ಪತ್ರೆಗಳನ್ನ ಸದೃಢಗೊಳಿಸಲಿಲ್ಲ, ಮತ್ತೆ ವಯೋವೃದ್ಧರ ಬಗ್ಗೆ ಜಾಸ್ತಿ ಇದು ಮಾಡ್ಲಿಲ್ಲ. ಇದರಿಂದಾಗಿ ಸಮಸ್ಯೆಗಳು ಆಗ್ತಾ ಇದೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಓಕೆ ಸರಿ. ಹಾಗಾದ್ರೆ ವಯೋವೃದ್ಧರು ಈಗ ಸಮಸ್ಯೆಗೀಡಾಗ್ತಾ ಇರುವಂತದ್ದು, ಸಾವಿನ ಸಂಖ್ಯೆ ಇರುವಂತದ್ದು ವಯೋವೃದ್ಧರಿಗೆ. ಹಾಗಾದ್ರೆ ವಯೋವೃದ್ಧರು ಈ ಸಂದರ್ಭ ಕೇಳ್ತಾರೆ, ನಮ್ಮವರು ಯಾಕೆ ಅವರಿಗೆ ಬದುಕುವಂತಹ ಅರ್ಹತೆ ಇಲ್ವಾ ಅನ್ನೋ ಪ್ರಶ್ನೆ ಬರುತ್ತೆ. ಯಾಕಂದ್ರೆ ಅವ್ರನ್ನ ಬಿಟ್ಟು ಬಿಡ್ಬೇಕಾ, ಏನ್ ಕತೆ ಅನ್ನೋ ಪ್ರಶ್ನೆ ಬರುತ್ತೆ. ಏನ್ ಹೇಳ್ತಾರೆ ಶ್ರೀನಿವಾಸ್ ಕಕೀಲ್ ಅವರು? ಇಲ್ಲ ನೋಡಿ, ಇದು ನಾನಾಗಲಿ ಡಾಕ್ಟರ್ ಪಿ ವಿ ಭಂಡಾರಿ ಅವರು ತುಂಬಾ ಸುಂದರವಾದ ಒಂದು ಸಣ್ಣ ಪುಸ್ತಿಕೆಯನ್ನು ಅಲ್ಲಿ ಮಾಡಿ ಉಡುಪಿಯಲ್ಲಿ ಹಂಚಿದ್ದಾರೆ ಅವರು. ಇದು ನಾವು ಮಾಡಿರೋದು ಅಥವಾ ಹೇಳಿರೋದು ವಯೋವೃದ್ಧರನ್ನ ಬಿಟ್ಟು ಬಿಡಬೇಕು ಅಂತ ಇಲ್ಲ ತಾವುಗಳು ಹೇಳಿಲ್ಲ. ತಾವುಗಳು ಹೇಳಿಲ್ಲ ಸರ್, ತಾವುಗಳು ಹೇಳಿಲ್ಲ. ತಾವುಗಳು ಹೇಳಿದ್ದೀರಾ ಅಂತ ನಾನು ಹೇಳಿಲ್ಲ. ಆದ್ರೆ ಸರ್ಕಾರ ಇಲ್ಲ ನನ್ನ ಪ್ರಶ್ನೆ ಇಲ್ಲ ಇಲ್ಲಿ ಇಬ್ರು ಕೂಡ ಮಾತಾಡಿದಾಗ ಒಂದು ಮಾತು ಹೇಳಿದ್ರಿ, ತಜ್ಞ ವೈದ್ಯರಿದ್ದೀರಾ ಇಬ್ರು, ಒಂದು ಮಾತು ಹೇಳಿದ್ರಿ, ಈಗ ಎಫೆಕ್ಟ್ ಆಗ್ತಾ ಇರುವಂತದ್ದು ವಯೋವೃದ್ಧರಿಗೆ ಅನ್ನುವಂಥದ್ದು. ಹಾಗಾದ್ರೆ ವಯೋವೃದ್ಧರಿಗೆ ಎಫೆಕ್ಟ್ ಆಗ್ತಾ ಇದೆ ಅಂತ ಬಂದಾಗ ಸರ್ಕಾರ ಎಲ್ಲ ನಿಯಮಗಳನ್ನ ತೆಗೆದು ಹಾಕಿದೆ. ಈಗ ಸಾವಿನ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಸೋಂಕಿತರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಹಾಗಾದ್ರೆ ಮುಂದೆ ನಮ್ಮ ಕಣ್ಣ ಮುಂದೆ ಕಾಣ್ತಾ ಇರುವಂತವ್ರು ವಯೋವೃದ್ಧರು. ಹಾಗಾದ್ರೆ ವಯೋವೃದ್ಧರ ಕಥೆ ಏನು, ಅವರಿಗೆ ಬದುಕಲಿಕ್ಕೆ ಯೋಗ್ಯತೆ ಇಲ್ವಾ, ಅರ್ಹತೆ ಇಲ್ವಾ ಅನ್ನುವಂತ ಪ್ರಶ್ನೆ ಬರುತ್ತೆ. ಸರ್ಕಾರ ಅವರ ವಿರುದ್ಧ that's why ನೋಡಿ ನಾನು ಹೇಳ್ತೇನೆ. ಡಾಕ್ಟರ್ ಭಂಡಾರಿ ಅವರು ಈಗಲೇ ಮಾರ್ಚ್ 22ನೇ ತಾರೀಕಿಗೆ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಈ ಬಗ್ಗೆ ವಿವರವಾದ ಒಂದು ಕಾರ್ಯಸೂಚಿಯನ್ನ, ಒಂದು ಆಕ್ಷನ್ ಪ್ಲಾನ್ ಅನ್ನ ನಾನು ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಕಳಿಸಿಕೊಟ್ಟಿದ್ದೇನೆ. ಮಾರ್ಚ್ 26ನೇ ತಾರೀಕಿಗೆ ಈ ಬಗ್ಗೆ ಒಂದು ಲೇಖನವನ್ನು ಬರೆದಿದ್ದೇನೆ. ಈ ನಾಡಿನ ಅತ್ಯಂತ ಪ್ರತಿಷ್ಠಿತ ಪತ್ರಿಕೆಗಳಾದ ಪ್ರಜಾವಾಣಿಯಲ್ಲಿ, ಆಮೇಲೆ ವಾರ್ತಾಭಾರತಿಯಲ್ಲಿ ಎಲ್ಲ ಇದು ಪ್ರಕಟ ಆಗಿದೆ. ಆದ್ರಿಂದ ನಮ್ಮ ಕಡೆಯಿಂದ, ವೈದ್ಯರ ಕಡೆಯಿಂದ ನಾವು ಇದನ್ನ ಮಾಹಿತಿಯನ್ನು ಸರ್ಕಾರಕ್ಕೆ ಕೊಟ್ಟಿದ್ದೇವೆ. ನಾವೇನ್ ಹೇಳಿದ್ದೇವೆ ನೋಡಿ, ಇದು ವಯೋವೃದ್ಧರನ್ನು ನಾವು ಉಪಯೋಗಿಸಿಲ್ಲ, 60-65 ವರ್ಷಕ್ಕಿಂತ ಮೇಲ್ಪಟ್ಟವರಿಗೆ, ಅದರ ಜೊತೆಗೆ ಯಾರಿಗೆ ಡಯಾಬಿಟಿಸ್ ಇದೆ, ಸಕ್ಕರೆ ಕಾಯಿಲೆ ಇದೆ, ಯಾರಿಗೆ ಅಧಿಕ ರಕ್ತದ ಒತ್ತಡ ಇದೆ, ಯಾರು ವಿಪರೀತವಾದ ಬೊಜ್ಜನ್ನು ಹೊಂದಿದ್ದಾರೆ, ಇಂಥ ಸಮಸ್ಯೆಗಳಿರುವವರಿಗೆ ಇದು ಬಹಳ ಗಂಭೀರ ಆಗುವಂತ ಸಾಧ್ಯತೆ ಇದೆ. ಆದ್ರಿಂದ ದಯವಿಟ್ಟು ನೀವು ಇವರನ್ನ ಪ್ರತ್ಯೇಕವಾಗಿ ಸುರಕ್ಷಿತವಾಗಿ ಇಡುವಂತ ವ್ಯವಸ್ಥೆಯನ್ನ ಮಾಡಿ, ಅವರಿಗೆ ಎಚ್ಚರಿಕೆ ಕೊಡುವಂತ ಕೆಲಸವನ್ನ ಮಾಡಿ. ಆಮೇಲೆ ಅಂತವರಿಗೆ ಸೋಂಕು ತಗಲಿದ್ರೆ ಅವ್ರು ಯಾವ ರೀತಿ ಜಾಗೃತಿ ಮಾಡ್ಕೊಳ್ಬೇಕು ಹೇಳುವುದನ್ನ ಜನರಿಗೆ ನೀವು ಸರಿಯಾಗಿ ವಿವರಿಸಿ. ಉಳಿದವರೆಲ್ಲರನ್ನು ದಯವಿಟ್ಟು ಮನೆಯಲ್ಲಿ ಇರಲಿಕ್ಕೆ ಹೇಳಿ, ಎಲ್ಲರನ್ನು ಆಸ್ಪತ್ರೆಗೆ ನುಗ್ಗಿಕೊಂಡು ಬರ್ಲಿಕ್ಕೆ ಹೇಳ್ಬೇಡಿ, ಅದರ ಅಗತ್ಯ ಇಲ್ಲ. ಅವ್ರ ಮನೆಯಲ್ಲಿ ಇರಲಿ. ಯಾರಿಗೆ ಸಮಸ್ಯೆ ಆಗುವ ಸಾಧ್ಯತೆ ಇದೆ ಅವರನ್ನು ಮನೆಯಲ್ಲಿ ಇಟ್ಟುಕೊಂಡು, ಮನೆಯಲ್ಲಿ ಇದ್ದಾಗ ಅವರು ತಮ್ಮ ಆಮ್ಲಜನಕ ಇತ್ಯಾದಿಗಳನ್ನು ನೋಡಿಕೊಂಡು ಸಮಸ್ಯೆ ಆದವರನ್ನಷ್ಟೇ ಆಸ್ಪತ್ರೆಗೆ ಬರುವಂತ ವ್ಯವಸ್ಥೆಯನ್ನ ಮಾಡಿ ಅಂತ ಹೇಳುವುದನ್ನ ಮಾರ್ಚ್ 22ನೇ ತಾರೀಕಿಗೆ ರಾಜ್ಯ ಸರ್ಕಾರಕ್ಕೆ ಬರೆದುಕೊಟ್ಟಿದೆ. ಆದ್ರೆ ಅಂದಿನಿಂದ ಇವತ್ತಿನವರೆಗೆ ಇದನ್ನ ಒಂದು ಸುವ್ಯವಸ್ಥಿತವಾಗಿ ಮಾಡ್ಲಿಕ್ಕೆ ಸರ್ಕಾರಕ್ಕೆ, ಅದು ಸ್ಥಳೀಯ ಆಡಳಿತ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಯಾವುದೋ ಕಾರಣಕ್ಕೆ ಅದು ಮಾಡ್ಲಿಕ್ಕೆ ಸಾಧ್ಯ ಆಗಿಲ್ಲ. ಇದರಿಂದಾಗಿ ನಾವು ಇವತ್ತು ಬಹಳಷ್ಟು ಗೊಂದಲವನ್ನ ನೋಡ್ತಾ ಇದ್ದೇವೆ. ನಾನು ಇದನ್ನ ಮಾರ್ಚ್ ಅಲ್ಲಿ ಹೇಳಿದಾಗ ಬಹಳಷ್ಟು ಜನ ನೀವು ಆಗಲೇ ಹೇಳಿದಾಗೆ ಏನೇನೋ ಹೇಳ್ಕೊಂಡು ಬೆಂಗಾಡಿದ್ರು. ರೈಟ್ ಸರ್, ಎಸ್ ನಿಜವಾಗ್ಲೂ ಕೂಡ ಇಟಲಿಯ ವೈದ್ಯರುಗಳು ನ್ಯೂ ಇಂಗ್ಲೆಂಡ್ ಜರ್ನಲ್ ಆಫ್ ಮೆಡಿಸಿನ್ ಅಂತ ಬಹಳ ಡಾಕ್ಟರ್ ಭಂಡಾರಿ ಗೊತ್ತಿದೆ, ನಾವೆಲ್ಲ ವಿದ್ಯಾರ್ಥಿಗಳಾಗಿದ್ದಾಗ ಹುಡುಕಿಕೊಂಡು ಹೋಗ್ತಾ ಇದ್ದೆ NEJM ಬಂತ ಅಂತ ಹೇಳಿ. ಸುಮಾರು 200 ವರ್ಷ ಹಳೆಯ ಅದು ವಿದ್ಯುತ್ ಪತ್ರಿಕೆ. ಅದೇ ರೀತಿ ನ್ಯೂಯಾರ್ಕ್ ನ ವೈದ್ಯರುಗಳು ಅಲ್ಲಿನ ಅನುಭವಗಳನ್ನ, ಇಟಲಿ ವೈದ್ಯರುಗಳು ತಮ್ಮ ಅನುಭವಗಳನ್ನ ಇಂಥ ಪತ್ರಿಕೆಗಳಲ್ಲಿ ಬರೆದಿದ್ರು. ಏನ್ ಹೇಳಿದ್ರು ಅವರು, ನೋಡಿ ನಾವು ಮಾಡಿದ ತಪ್ಪನ್ನ ದಯವಿಟ್ಟು ಯಾರು ಮಾಡಬೇಡಿ, ಎಲ್ಲರನ್ನ ಆಸ್ಪತ್ರೆಗೆ ಬರ್ಲಿಕ್ಕೆ ಹೇಳ್ಬೇಡಿ. 100ರಲ್ಲಿ 99 ಜನರಿಗೆ ಇದು ತನ್ನಿಂತಾನಾಗಿ ಮನೆಯಲ್ಲಿ ಇದ್ಕೊಂಡೇ ಗುಣ ಆಗ್ತದೆ, ಅವ್ರಿಗೆ ಯಾವ ಚಿಕಿತ್ಸೆ ಅಗತ್ಯ ಇಲ್ಲ. ಯಾರು ವಯಸ್ಕರಿದ್ದಾರೆ, ಹಿರಿಯ ವಯಸ್ಕರಿದ್ದಾರೆ, ಯಾರಿಗೆ ಡಯಾಬಿಟಿಸ್ ಇದೆ, ಯಾರಿಗೆ ಬ್ಲಡ್ ಪ್ರೆಷರ್ ಇದೆ, ಯಾರಿಗೆ ಹಾರ್ಟಿನ ಕಾಯಿಲೆ ಇದೆ, ಅವರಿಗೆ ಜಾಗೃತವಾಗಿ ಹೇಳಿ. ಅವರು ಏನೋ ಆಕ್ಸಿಜನ್ ಮನೆಯಲ್ಲಿ ಆಮ್ಲಜನಕ ಕಡಿಮೆ ಆಯ್ತು ಅಂತ ವರದಿ ಮಾಡಿದ್ರೆ ಒಂದು ಸಂಚಾರಿ ಘಟಕವನ್ನ ಅಲ್ಲಿಗೆ ಕಳಿಸಿ ಅವ್ರನ್ನ ಅಲ್ಲಿಯೇ ಪರೀಕ್ಷೆ ಮಾಡಿ ಮನೆಯಲ್ಲಿಯೇ ಅವರಿಗೆ ಆಸ್ಪತ್ರೆಗೆ ದಾಖಲು ಮಾಡುವ ಸ್ಥಿತಿ ಇದ್ರೆ ಅವರನ್ನ ಕರ್ಕೊಂಡು ಬಂದು ದಾಖಲೆ ಮಾಡುವ ವ್ಯವಸ್ಥೆ ಮಾಡಿ. ಇಲ್ಲ ಅಂದ್ರೆ 1000 ಗಟ್ಟಲೆ ಜನ ಆಸ್ಪತ್ರೆಯಲ್ಲಿ ತುಂಬಿಕೊಂಡ್ರೆ ಯಾರನ್ನು ನೋಡ್ಲಿಕ್ಕೆ ಆಗದಂತ ಪರಿಸ್ಥಿತಿ ಬರ್ತದೆ ಅಂತ ಹೇಳುವುದನ್ನ
ಮಾರ್ಚ್ 2ನೇ ವಾರದಲ್ಲಿ ಪ್ರಕಟ ಮಾಡಿದ್ರು. ಓಕೆ ಅದನ್ನ ನಾನು ಸರ್ಕಾರದ ಗಮನಕ್ಕೆ ಆ ಲೇಖನವನ್ನು ಕೂಡ ಕಳಿಸಿಕೊಟ್ಟಿದ್ದೆ. ಓಕೆ ಅಂದ್ರೆ ಇದು ನಾನು ನನ್ನ ವೈಯಕ್ತಿಕ ನೆಲೆಯಿಂದ ಯಾವುದನ್ನು ಹೇಳಿದ್ದಲ್ಲ. ಸರಿ 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 ಹಾಗೆ ಹೇಳಿದಾಗೆ ಓಕೆ ರೈಟ್. ಸೊ ಈಗ ನೀವು ಹೇಳಿದ ಪ್ರಶ್ನೆಗೆ ಉತ್ತರ ಏನಂತಂದ್ರೆ, ಇವಾಗಲಾದ್ರೂ ಕೂಡ ಈಗ ನೋಡಿ, ಈಗ ಕೈ ಮೀರಿ ಹೋಗಿದೆ, ಪ್ರತಿ ಮನೆಗೆ ಕೊರೋನಾ ನುಗ್ಗುತ್ತಾ ಇದೆ. ಅದರಿಂದ ಈಗ ನಾವು ವಯಸ್ಕರನ್ನಾಗ್ಲಿ ಸಮಸ್ಯೆ ಇದ್ದವ್ರನ್ನಾಗ್ಲಿ ಪ್ರತ್ಯೇಕಿಸಿ ಇಟ್ಟು ಹೆಚ್ಚು ಉಪಯೋಗ ಆಗುದಿಲ್ಲ. ಈಗ ಏನ್ ಮಾಡ್ಬೇಕಂತ ನಾನು ಸೂಕ್ಷ್ಮವಾಗಿ ಬಹಳ ಸಂಕ್ಷಿಪ್ತವಾಗಿ ಹೇಳ್ತೇನೆ. ಇದು ಎಲ್ಲರಿಗೆ ಒಂದು ಸಂದೇಶವನ್ನ ಕೊಟ್ಟಾಗೆ ನಿಮ್ಮ ಮಾಧ್ಯಮದ ಮೂಲಕ, ಯಾರಾದ್ರೂ ಹಿರಿಯ ವಯಸ್ಕರಿಗೆ, ಸಕ್ಕರೆ ಕಾಯಿಲೆ ಇದ್ದವರಿಗೆ, ರಕ್ತದ ಒತ್ತಡ ಜಾಸ್ತಿ ಇದ್ದವರಿಗೆ, ಹೃದಯದ ರೋಗ ಇದ್ದವರಿಗೆ, ಮೂತ್ರಪಿಂಡಗಳ ರೋಗ ಇದ್ದವರಿಗೆ, ಮತ್ತೆ ಇವರು ಯಾವುದೇ ವಯಸ್ಸಿನವರಾಗಿರ್ಬೋದು, ಮತ್ತೆ ವಿಪರೀತವಾದ ಬೊಜ್ಜು ಇದ್ದವರಿಗೆ, ಅಂದ್ರೆ 120, 110, 99, 98 ಅಂತ ತುಂಬಾ ಬೊಜ್ಜು ಇದ್ದವರಿಗೆ ಸೋಂಕಿನ ಲಕ್ಷಣಗಳು ಕಂಡು ಬಂದ್ರೆ, ಏನು ಸೋಂಕಿನ ಲಕ್ಷಣಗಳು? ಜ್ವರ, ತಲೆನೋವು, ಹೆಚ್ಚಿನವರಿಗೆ ಪ್ರತಿಯೊಬ್ಬರಿಗೂ ತಲೆನೋವು ಇರ್ತದೆ. ಜ್ವರ ಕೆಲವರಿಗೆ ಬರ್ತದೆ, ಕೆಲವರಿಗೆ ಬರುವುದಿಲ್ಲ. ವಾಸನೆ ಗುರುತಿಸಲಿಕ್ಕೆ ಆಗದೇ ಇರುವಂತದ್ದು, ಕೆಲವರಿಗೆ ಬೇದಿ ಇರ್ತದೆ. ಇಂಥ ರೋಗ ಲಕ್ಷಣಗಳು ಇದ್ರೆ, ಈ ಸಮಸ್ಯೆಗಳು ಇದ್ದವರಿಗೆ ರೋಗ ಲಕ್ಷಣ ಬಂದ್ರೆ ದಯವಿಟ್ಟು ಹೆಚ್ಚಿನ ಎಚ್ಚರಿಕೆಯಿಂದ ನಿಮ್ಮ ದೇಹ ಸ್ಥಿತಿಯನ್ನು ನೋಡಿಕೊಂಡಿರಿ, ಉದಾಸೀನ ಮಾಡಬೇಡಿ. 2ನೇ ವಾರದಲ್ಲಿ ಸಮಸ್ಯೆಗಳು ಆರಂಭ ಆಗೋದು, ಆದ್ರಿಂದ 4-5 ಜನ ಜ್ವರ ಬಂದು ಬಿಟ್ಟೋಯ್ತು ಅಂತ ಹೇಳಿ ಉದಾಸೀನ ಮಾಡಬೇಡಿ. ಒಂದು ಪಲ್ಸ್ ಆಕ್ಸಿಮೀಟರ್ ಅಂತ ಬಹಳ ಸರಳವಾದ ಒಂದು ಉಪಕರಣ ಇವತ್ತು ಸಿಗ್ತದೆ. ಆ ಪಲ್ಸ್ ಆಕ್ಸಿಮೀಟರ್ ಅನ್ನು ತಂದು ಇಟ್ಕೊಳ್ಳಿ, ನಿಮ್ಮ ಆಕ್ಸಿಜನ್ ಲೆವೆಲ್ ಅನ್ನು ನೋಡ್ಕೊಳ್ಳಿ. ಅದು 95% ಕಡಿಮೆ ಆಗುದಿದ್ರೆ ಕೂಡಲೇ ಆಸ್ಪತ್ರೆಗೆ ಬನ್ನಿ. ಆಸ್ಪತ್ರೆಗೆ ಹೋಗ್ಲಿಕ್ಕೆ ಎದುರು ಕೂತ್ಕೊಳ್ಬೇಡಿ. ಇಂಥ ಸಮಸ್ಯೆ ಇದ್ದವರು ದಯವಿಟ್ಟು ಆಸ್ಪತ್ರೆಗೆ ಬನ್ನಿ. ನೀವು ಬೇಗನೆ ಆಸ್ಪತ್ರೆಗೆ ಬಂದ್ರೆ ಬೇಗನೆ ನಿಮಗೆ ಆಮ್ಲಜನಕ ಇತ್ಯಾದಿಗಳನ್ನು ಕೊಟ್ಟು ಅಂತವರನ್ನು ಕೂಡ ಗುಣಪಡಿಸಿ ಮನೆಗೆ ಕಳಿಸಲಿಕ್ಕೆ ಸಾಧ್ಯ ಆಗ್ತದೆ. ಇದು ಎಚ್ಚರಿಕೆಯನ್ನ, ಈ ವಿಷಯವನ್ನ ಸರ್ಕಾರ ಮತ್ತೆ ಎಲ್ಲಾ ಮಾಧ್ಯಮಗಳು ಪ್ರತಿ ಮನೆಗೆ ಇವತ್ತು ತಲುಪಿಸುವ ಅಗತ್ಯ ಖಂಡಿತಕ್ಕೂ ಇದೆ. ಓಕೆ, ಹಾಗಾದ್ರೆ ಕಕ್ಕಿಲ ಅವರು ಹೇಳ್ತಾ ಇರುವಂತದ್ದು ಕೊರೋನಾ ಅನ್ನುವಂತ ವೈರಸ್ ಇದೆ, ವಯೋವೃದ್ಧರಿಗೆ ಸಮಸ್ಯೆಯನ್ನು ಉಂಟು ಮಾಡುತ್ತೆ, ಎಚ್ಚರಿಕೆಯಿಂದ ಇರಬೇಕು, ಜಾಗ್ರತೆಯಿಂದ ಇರಬೇಕು ಅನ್ನುವಂಥದ್ದು ಅಲ್ವಾ ಸರ್? ಎಸ್ ಸರ್, ಬರ್ತೇನೆ. ಅನೇಕ ಕರೆಗಳು ಬರ್ತಾ ಇದೆ, ಪ್ರಥಮ ಕರೆ ಸ್ವೀಕಾರ ಮಾಡ್ತೇನೆ. ಹಲೋ ಸರ್, ನಮಸ್ತೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ಮಾತಾಡ್ತಾ ಇರೋದು. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಬಂಟ್ವಾಳದಿಂದ. ತಮ್ಮ ಹೆಸರು? ಕೂಲಿ ಕಾರ್ಮಿಕ ಮಾತಾಡ್ತಾ ಇರೋದು. ನಮಸ್ತೆ ಶೇಖರ್ ಪೂಜಾರಿ. ನಮಸ್ತೆ ಸರ್, ಮಾತಾಡಿ ಸರ್, ಮಾತಾಡಿ. ನಮಸ್ತೆ ಸರ್. ನೋಡಿ, ದುಬೈಯಲ್ಲಿ ಎಲ್ಲ 0 ಆಯ್ತು, ನಮ್ಮ ಕಡೆ ಯಾಕೆ ಆಗುದಿಲ್ಲ? ನಮ್ಮ ಕಡೆ ಯಾಕೆ ಆಗೋದಲ್ಲ? ನಮ್ಮ ಕಡೆ ಯಾಕೆ ಆಗ್ತಾ ಇಲ್ಲ ಅನ್ನೋದು ಅಲ್ವಾ? ಆಗ್ತಾ ಇಲ್ಲ. ಮತ್ತೆ ನಾವು ನೋಡಿ, ಮೇಂಟೆನೆನ್ಸ್ ಮಾಡುವ ಹಾಗೆ ಇಲ್ಲ ನಮ್ಮ ಕಡೆ. ಹಾಗೆ ನಾವು ಜನವರಿಯಲ್ಲಿ ತಿಂಗಳಲ್ಲಿ ಯಾವಾಗ ನಾವು ಒಂದು ಹೊರ ದೇಶದಿಂದ ಬರುವವರಿಗೆ ಹೇಳ್ಬೋದಿತ್ತಲ್ಲ, ನೀವು ನೋಡಿ ಬಂದ ತೊಂದರೆ ಇಲ್ಲ, ಹೊರಗೆ ಜಿಲ್ಲಿ ಇರ್ಲಿ. ಕರೆಕ್ಟ್. ಓಕೆ ಸರ್, ಥ್ಯಾಂಕ್ ಯು ಶೇಖರ್ ಪೂಜಾರಿ ಅವರು ಬಂಟ್ವಾಳದಿಂದ ಕರೆ ಮಾಡಿದೆ. ಎಸ್ ಸರ್, ಇದೇ ಮಾತುಗಳು ನಾನು ಕೂಡ ಈ ಕಾರ್ಯಕ್ರಮದಲ್ಲಿ ದುಬೈಯ ವ್ಯಕ್ತಿಗಳ ಜೊತೆ, ಗಣ್ಯ ವ್ಯಕ್ತಿಗಳ ಜೊತೆ ಮಾತಾಡಿದ್ದೆ. ಇದೇ ರೀತಿ ಝೂಮ್ ಅಲ್ಲಿ ಮಾತನಾಡಿದಾಗ ಆ ವ್ಯಕ್ತಿಗಳು ಯಾವ ರೀತಿ ಅಲ್ಲಿಯ ಸರ್ಕಾರಗಳು ಯಾವ ರೀತಿ ಅವರು ಕ್ರಮಗಳನ್ನು ಕೈಗೊಂಡ್ರು ಅಂಡ್ ಜನರು ಯಾವ ರೀತಿ ಸ್ಪಂದನೆಯನ್ನು ಕೊಟ್ಟರು, ಯಾವ ರೀತಿ ಕಂಟ್ರೋಲ್ ಆಯ್ತು, ಎಲ್ಲವೂ ಕೂಡ ನಾವು ಮಾತಾಡಿದ್ವಿ. ಆದರೆ ಅಂತಹ ಕಾನೂನುಗಳು, ಅಂತಹ ನೀತಿ ನಿಬಂಧನೆಗಳು ನಮ್ಮ ದೇಶದಲ್ಲಿ ಸಾಧ್ಯ ಇಲ್ಲ ಅನ್ನೋದು ಗೊತ್ತಿರುವಂತಹ ವಿಚಾರ. ಇದೇ ವಿಚಾರಗಳು ಕರೆ ಮಾಡಿದಂತಹ ವ್ಯಕ್ತಿ ಹೇಳ್ತಾ ಇರುವಂಥದ್ದು ಅಷ್ಟೇ, ಅಲ್ಲಿ ಕಂಟ್ರೋಲ್ ಆಯ್ತು, ಇಲ್ಲಿ ಆಗ್ತಾ ಇಲ್ಲ ಅನ್ನುವಂತಹ ಮಾತುಗಳು. ಇದೇ ವಿಚಾರದ ಬಗ್ಗೆ ಮಾತಾಡಬೇಕು. ಇನ್ನೊಂದು ಕಡೆ ಕೊರೋನಾಗೆ ಮದ್ದಿದ್ಯಾ ಶ್ರೀನಿವಾಸ್ ಕಕ್ಕಿಲ ಅವರೇ? ರೈಟ್, ಮದ್ದಿಲ್ಲ, ಓಕೆ ರೈಟ್ ಸರ್, ಬರ್ತೇನೆ. ಕೊರೋನಾಕ್ಕೆ ಮದ್ದಿಲ್ಲ, ತಂತಾನಾಗಿ ಗುಣಮುಖ ಆಗುತ್ತೆ, ಮದ್ದು ಅಗತ್ಯ ಇಲ್ಲ. ಓಕೆ ರೈಟ್, ಮದ್ದು ಅಗತ್ಯ ಇಲ್ಲ. ಹಾಗಾದ್ರೆ ಇಲ್ಲಿ ಬರುವಂತಹ ಪ್ರಶ್ನೆ, ಕೊರೋನಾ ಪಾಸಿಟಿವ್ ಅಂತ ಬಂದಾಗ ಆಸ್ಪತ್ರೆಗೆ ದಾಖಲಾಗಬೇಕು. ಆಸ್ಪತ್ರೆಯಲ್ಲಿ 2 ಲಕ್ಷ 3 ಲಕ್ಷ ಬಿಲ್ಗಳು ಬರುತ್ತೆ. 2 ಲಕ್ಷ 3 ಲಕ್ಷ ಬಿಲ್ಗಳು ಬರುತ್ತೆ ಆಸ್ಪತ್ರೆಯಲ್ಲಿ ಅಲ್ವಾ? ಕೊರೋನಾಗೆ ಮದ್ದಿಲ್ಲ, ಚಿಕಿತ್ಸೆ ಇಲ್ಲ. ಹಾಗಾದ್ರೆ ಏನ್ ಮದ್ದು ಕೊಡ್ತಾರೆ ಅಲ್ಲಿ, ಏನ್ ಚಿಕಿತ್ಸೆ ಕೊಡ್ತಾರೆ ಅನ್ನುವಂತ ಪ್ರಶ್ನೆ ಬರುತ್ತೆ. ಕೋವಿಡ್ ಹೆಸರಲ್ಲಿ ಜನರನ್ನ ಫೂಲ್ ಮಾಡುವಂತ ಕೆಲಸಗಳು ನಡೀತಾ ಇದೆ. ನಾವು ಟೈಟಲ್ ಕೊಟ್ಟಿದ್ದೇವೆ ಕೋವಿಡ್ ಫೂಲ್ ಅನ್ನುವಂಥದ್ದು. ಏನ್ ಹೇಳ್ತೀರಾ ಶ್ರೀನಿವಾಸ್ ಕಕ್ಕಿಲ ಅವರು? ನೋಡಿ, ನೀವು ಬಹಳ ಈ ಪ್ರಶ್ನೆಗೆ ಉತ್ತರ ಬಹಳ ದೊಡ್ಡದಿದೆ. ಅದರಿಂದ ಇದನ್ನು ಎಲ್ಲವನ್ನ ವಿವರಿಸಲಿಕ್ಕೆ ಇಲ್ಲಿ ಸಮಯದ ಅವಕಾಶ ಇಲ್ಲ. ಬಹಳ ಸಂಕ್ಷಿಪ್ತವಾಗಿ ನಾನು ಹೇಳ್ತೇನೆ. ಒಂದನೇದಾಗಿ, ಕೊರೋನಾ ವೈರಸ್ಗೆ ಔಷಧ ಇನ್ನೂ ಕಂಡುಹಿಡಿಯಲಾಗಿಲ್ಲ. ಈಗ ಇರುವ ಬೇರೆ ಔಷಧಗಳನ್ನ ಪ್ರಯತ್ನಿಸಿ ನೋಡಿದ್ದೇವೆ. ಅದು ಯಾವುದೇ ಔಷಧ ಇದಕ್ಕೆ ಉಪಯೋಗಕ್ಕಿಲ್ಲ ಅಂತ ಹೇಳುವುದು ದೃಢಪಟ್ಟದ್ದು. ಕ್ಲೋರೋಕ್ವಿನ್ ಇರ್ಬೋದು, ಎಜಿಥ್ರೋಮೈಸಿನ್ ಇರ್ಬೋದು, ಅಸೆಂಟಾಮಿವಿರ್ ಇರ್ಬೋದು, ಅಥವಾ ರೆಮ್ಡಿಸಿವಿರ್ ಇರ್ಬೋದು, ಇದು ಯಾವುದು ಕೂಡ ಕೊರೋನಾವನ್ನ ಬಗ್ಗಿಸಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ನಾನು ಆಗಲೇ ಹೇಳಿದಾಗೆ 199ಕ್ಕೂ ಹೆಚ್ಚು ಜನರಲ್ಲಿ
ಯಾವುದೇ ರೋಗಗಳು ಇಲ್ಲದ ಆರೋಗ್ಯವಂತರಲ್ಲಿ ಇದು ಯಾವುದೇ ಔಷಧ ಇಲ್ಲದೆ ತನ್ನಿಂತಾನಾಗಿ ಗುಣ ಆಗ್ತಾ ಇದೆ. ನಮ್ಮ ರೋಗ ನಿರೋಧಕ ಶಕ್ತಿಯೇ ಇದನ್ನು ಬಗ್ಗಿಸ್ತದೆ, ಗುಣಪಡಿಸ್ತದೆ. ಆದ್ರಿಂದ ಔಷಧ ಇಲ್ಲ ಅಂತ ಯಾರು ಚಿಂತಿತರಾಗಬೇಕಾದ ಅಗತ್ಯ ಇಲ್ಲ. ಈಗ ಎರಡನೇದಾಗಿ ನಾನು ಈಗಾಗಲೇ ನಿಮಗೆ ಹೇಳಿದೆ, ರೋಗಿಗಳನ್ನ ಆಸ್ಪತ್ರೆಯಲ್ಲಿ ಎಲ್ಲರನ್ನ ದಾಖಲು ಮಾಡುವ ಅಗತ್ಯ ಖಂಡಿತಕ್ಕೂ ಇಲ್ಲ. ವಿಶ್ವದಾದ್ಯಂತ ತಜ್ಞರುಗಳು ಹೇಳಿದ್ದು ಕೂಡ ಅದನ್ನೇ. ಎಲ್ಲರಿಗೆ ಸೋಂಕು ಬಂದಿದೆ, ಪಾಸಿಟಿವ್ ಆಗಿದೆ ಅಂತ ಹೇಳಿದ ಕೂಡಲೇ ಆಸ್ಪತ್ರೆಗೆ ಕರ್ಕೊಂಡು ಬಂದು ಅಡ್ಮಿಟ್ ಮಾಡಬೇಡಿ. ನಮ್ಮ ಸರ್ಕಾರಕ್ಕೂ ಕೂಡ ಇದನ್ನು ನಾವು ಸ್ಪಷ್ಟವಾಗಿ ಹೇಳಿದ್ದೆವು. ಕರ್ನಾಟಕ ಸರ್ಕಾರದಿಂದ ಒಂದು ಶಿಷ್ಟಾಚಾರವನ್ನ ಬಿಡುಗಡೆ ಮಾಡಿದ್ರು. ಆವಾಗ ಕೂಡ ನಾನು ಒಂದು ವಿವರವಾದ ಲೇಖನ ಬರೆದಿದ್ದೆ, ಒಂದು ಹೇಳಿಕೆ ಕೊಟ್ಟಿದ್ದೆ. ಏನಂದ್ರೆ, ಈ ಶಿಷ್ಟಾಚಾರದ ಪ್ರಕಾರ ನೀವೆಲ್ಲರನ್ನ ಆಸ್ಪತ್ರೆಗೆ ಕರೀತಾ ಇದ್ದೀರಿ, ದಯವಿಟ್ಟು ಇದನ್ನು ಕೂಡಲೇ ಹಿಂಪಡಿಬೇಕು, ಇದು ಗೊಂದಲವನ್ನ ಸೃಷ್ಟಿ ಮಾಡ್ತದೆ ಅಂತ ಹೇಳಿ ಕೂಡ ಯಾರು ಕೇಳಲಿಲ್ಲ, ಸರ್ಕಾರ ಅದನ್ನ ಪಾಲಿಸಲಿಲ್ಲ. ಆ ಶಿಷ್ಟಾಚಾರ ಇವತ್ತಿಗೂ ಕೂಡ ಇದೆ. ಸೊ ಏನ್ ಸಮಸ್ಯೆ ಇದೆ ಅಂತಂದ್ರೆ, ಅಡ್ಮಿಟ್ ಆಗದ ಅಗತ್ಯ ಇಲ್ಲದವರನ್ನ ಅಡ್ಮಿಟ್ ಮಾಡ್ಲಿಕ್ಕೆ ಕೂಡುದು. ದಯವಿಟ್ಟು ಜನರು ಇದರ ಬಗ್ಗೆ ಧೈರ್ಯದಿಂದ ಮನೆಯಲ್ಲಿ ಇದ್ದುಕೊಂಡು ತಮ್ಮ ಚಿಕಿತ್ಸೆಯನ್ನ, ಅಂದ್ರೆ ತಮ್ಮ ದೇಹದ ಮೇಲೆ ಹಾಗೂ ಬದಲಾವಣೆಗಳ ಮೇಲೆ ಎಚ್ಚರಿಕೆಯಿಂದ ಮನೆಯಲ್ಲಿ ಇದ್ರೆ ಆಸ್ಪತ್ರೆಗೆ ಬಾರದೇನೆ ಅವರು ನಿಭಾಯಿಸಬಹುದು. ಆದ್ರೆ ಆಗ್ಲೇ ಹೇಳಿದಾಗ ಇದರಲ್ಲಿ ಸಮಸ್ಯೆ ಏನಂತಂದ್ರೆ, ಯಾರಿಗೆ ಗಂಭೀರ ಆಗುವ ಸಾಧ್ಯತೆ ಇದೆ, ಯಾರು ಅಂತ ನಾನು ಆಗ್ಲೇ ಹೇಳಿದೆ, ಅಂತವರ ದೇಹ ಸ್ಥಿತಿಯನ್ನು ದಯವಿಟ್ಟು ಗಮನದಲ್ಲಿಟ್ಟು ಎಚ್ಚರಿಕೆಯನ್ನು ನೋಡ್ಕೊಳ್ಬೇಕು. ಅವರಿಗೆ ಆಕ್ಸಿಜನ್ ಕಡಿಮೆ ಆಗ್ತಾ ಇದ್ರೆ, ಅವರ ದೇಹ ಸ್ಥಿತಿ ಬಿಗಡಾಯಿಸ್ತಿದ್ರೆ, ಅವಾಗ ಮನೆಯಲ್ಲಿ ಇರೋದೆಲ್ಲ ಕೂಡಲೇ ಆಸ್ಪತ್ರೆಗೆ ಬರ್ಬೇಕು. ಇನ್ನು ನೀವು 3 ಲಕ್ಷ 4 ಲಕ್ಷ ಅಂತ ಹೇಳಿದ್ರಿ. ಈ 3 ಲಕ್ಷ 4 ಲಕ್ಷ ಅಂತ ಹೇಳಿದ್ರೆ ಆಸ್ಪತ್ರೆಯಲ್ಲಿ ತಂದು ದಾಖಲೆ ಮಾಡಿದಾಗ ಅದು ಅಗತ್ಯ ಇರ್ಲಿ ಇಲ್ಲದೇ ಇರ್ಲಿ, ಅದಕ್ಕೆ ನಾನು ಮತ್ತೆ ಹೋಗುದಿಲ್ಲ. ಈ ಆಸ್ಪತ್ರೆಯಲ್ಲಿ ದಾಖಲೆ ಆದಾಗ ಇವತ್ತೇನಾಗಿದೆ, ಕೊರೋನಾ ಆಸ್ಪತ್ರೆಯಲ್ಲಿ ರೋಗಿಗಳನ್ನು ನೋಡಿಕೊಳ್ಳುವ ದಾದಿಯರಿಗೆ, ಅಲ್ಲಿರುವ ಏನು ಸಿಬ್ಬಂದಿ ಇದ್ದಾರೆ ಅವರಿಗೆ PPE ಇತ್ಯಾದಿ ಧರಿಸಬೇಕು ಅಂತ ಹೇಳುವುದನ್ನು ಸರ್ಕಾರದ ವತಿಯಿಂದಲೇ ಕಡ್ಡಾಯ ಮಾಡಿದ್ದಾರೆ. ಇವೆಲ್ಲಕ್ಕೂ ವೆಚ್ಚ ಆಗ್ತದೆ. ಮತ್ತೆ ಇಲ್ಲಿ ಔಷಧಕ್ಕೆ ಖರ್ಚಾಗ್ತಾ ಇಲ್ಲ. ಆಕ್ಚುಲಿ ಈ ಆಸ್ಪತ್ರೆಯಲ್ಲಿ ವಾರ್ಡ್ಗಳನ್ನು ನೋಡ್ಕೊಳ್ಳೋದಕ್ಕೆ ಖರ್ಚಾಗ್ತಾ ಇದೆ. ಅದನ್ನು ಸಹಜವಾಗಿ ಖಾಸಗಿ ಆಸ್ಪತ್ರೆಗಳು ರೋಗಿಗಳಿಗೆ ತಗೊಳ್ತಾ ಇದ್ದಾರೆ. ಇಲ್ಲಿ ನನ್ನ ಸಮಸ್ಯೆ ಅಂತಂದ್ರೆ, ನಾವೆಲ್ಲರೂ ಅಥವಾ ಜನರಾಗ್ಲಿ ಮಾಧ್ಯಮದವರಾಗ್ಲಿ ಖಾಸಗಿ ಆಸ್ಪತ್ರೆಗಳನ್ನ ಮೇಲ್ನಟ್ಟಿದ್ದಾರೆ. ನೀವು ಯಾಕೆ ಚಾರ್ಜ್ ಮಾಡ್ತೀರಿ, ನೀವು ಯಾಕೆ ದಯವಿಟ್ಟು ನಾನು ಎಲ್ಲರಲ್ಲಿ ಕೇಳ್ಕೊಳ್ಳೋದೇನಂದ್ರೆ, ಇದನ್ನ ನಾವು ಸರ್ಕಾರವನ್ನ ಪ್ರಶ್ನೆ ಮಾಡಬೇಕು. ಇಲ್ಲ ತಾವು ಹೇಳಿದಂತ ಮಾತು 100ಕ್ಕೆ 100 ಸತ್ಯ. ನಾವು ಖಾಸಗಿ ಆಸ್ಪತ್ರೆಗಳು ಮಾತ್ರ ಅಲ್ಲ, ಸರ್ಕಾರವನ್ನು ಕೂಡ ಪ್ರಶ್ನೆ ಮಾಡಬೇಕಾಗುತ್ತೆ, ಪ್ರಶ್ನೆ ಮಾಡಲೇಬೇಕಾಗುತ್ತೆ. ಸರ್ಕಾರ ಖಾಸಗಿ ಆಸ್ಪತ್ರೆಗಳಿಗೆ ನೆರವು ನೀಡಬೇಕಾಗಿತ್ತು, ನೀಡಿದೆಯಾ? ಉತ್ತರ ಇಲ್ಲ. ಇವತ್ತು ಯಾವುದೇ ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯರಿಗೆ ಸಂಬಳ ಕೊಡ್ತಾ ಇಲ್ಲ, ಅವರ ಮೇಲೆ ಕೂಡ ಶೋಷಣೆ ಆಗ್ತಾ ಇದೆ. ಪಾಪ ಕೆಲವರ ವೈದ್ಯರು ಆತ್ಮಹತ್ಯೆ ಮಾಡಿಕೊಳ್ಳುವ ಪರಿಸ್ಥಿತಿ ಬಂದಿದೆ ಸರ್ಕಾರಿ ಆಸ್ಪತ್ರೆಯಲ್ಲಿ. ಖಾಸಗಿ ಆಸ್ಪತ್ರೆಗಳಲ್ಲಿ ಯಾವುದೇ ಆಸ್ಪತ್ರೆ ವೈದ್ಯರಾಗ್ಲಿ ಆಸ್ಪತ್ರೆಯ ಮಾಲಕರಾಗ್ಲಿ ತಮ್ಮ ಕೈಯಿಂದ ಖರ್ಚು ಮಾಡಿ ಯಾರಿಗೆ ನಾವು ನಿರೀಕ್ಷೆ ಮಾಡೋದು ಕೂಡ ಸರಿ. ಶ್ರೀನಿವಾಸ್ ಕಕ್ಕೀಲ್ ಅವರ ಒಂದ್ ಕಡೆ ಬೆಂಬಲ ಕೊಡ್ಲಿ, ಸರ್ಕಾರ ಖಾಸಗಿ ಆಸ್ಪತ್ರೆಗಳಿಗೆ ಬೇಕಾದ ಎಲ್ಲ ನೆರವನ್ನ ಕೊಡ್ಲಿ. ಅದರಿಂದ ಈ ಪ್ರಶ್ನೆಯನ್ನ ನಾವು ಕೇಳಬೇಕಾಗಿರೋದು ಸರ್ಕಾರದ ಜೊತೆ, ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ. ಈಗ ಒಂದು 30 ವರ್ಷ ಸದೃಢವಾಗಿರುವಂತಹ ವ್ಯಕ್ತಿಗೆ ಕೊರೋನಾ ಪಾಸಿಟಿವ್ ಬಂತು ಅಂತ ಹೇಳಿದ್ರೆ ಆ ವ್ಯಕ್ತಿ ಏನ್ ಮಾಡ್ಬೇಕು? ಆಸ್ಪತ್ರೆಗೆ ಹೋಗ್ಬೇಕಾ ಅಥವಾ ಮನೆಯಲ್ಲೇ ಚಿಕಿತ್ಸೆ ಪಡೆದುಕೊಳ್ಬೇಕಾ? ಅಂದ್ರೆ ಸದೃಢವಾಗಿರ್ತಾನೆ, ಯಾವುದೇ ರೀತಿಯ ಸಮಸ್ಯೆಗಳಿರಲ್ಲ. ಏನ್ ಹೇಳ್ತೀರಾ ತಾವು? ಒಳ್ಳೆ ಪ್ರಶ್ನೆ ಕೇಳಿದ್ದೀರಿ. ಈಗ ಯಾರಿಗೆ 30 ವರ್ಷ ಅಂತಲ್ಲ, ಯಾರಿಗೆ ಇರ್ಬೋದು. ನಾನು ಜನರಲ್ ಆಗಿ ಸಾಮಾನ್ಯ ಏನ್ ಮಾಡ್ಬೇಕು ಅಂತ ಹೇಳ್ತೀನಿ. ಯಾರಿಗೆ ಆಗ್ಲಿ ಜ್ವರ ಬಂದ್ರೆ ಅಥವಾ ಜ್ವರ ಇಲ್ಲದೇನೆ ವಿಪರೀತ ತಲೆನೋವು, ಮೈಕೈ ನೋವು, ಕಾಲಿನ ಮೀನಖಂಡಗಳಲ್ಲಿ ನೋವು ಶುರುವಾದ್ರೆ, ಅದರ ಜೊತೆಗೆ ಒಂದಷ್ಟು ಗಂಟಲು ಕೆರೆತ, ಸ್ವಲ್ಪ ಮಟ್ಟಿನ ಕೆಮ್ಮು, ಮತ್ತೆ ಕೆಲವರಿಗೆ ನೆಗಡಿ, ಇದಿಷ್ಟು ಕೊರೋನಾದ ಆರಂಭಿಕ ಲಕ್ಷಣಗಳು. ಕೆಲವರಲ್ಲಿ ಅಂದ್ರೆ 120 ಜನರಿಗೆ ಭೇದಿ ಕೂಡ ಇರಬಹುದು. ಸೊ ಇಂಥ ಲಕ್ಷಣಗಳು ಇದ್ರೆ ಯಾರೇ ಇರ್ಲಿ, ಅವರು ಹಿರಿಯ ವಯಸ್ಸಿನವರು ಇರ್ಲಿ, ಸಕ್ಕರೆ ಕಾಯಿಲೆ ಇರುವವರು ಇರ್ಲಿ, ಹಾರ್ಟಿನ ಕಾಯಿಲೆ ಇರುವವರು ಇರ್ಲಿ, ಯುವಕರಿರ್ಲಿ, ಮಕ್ಕಳಿರ್ಲಿ, ಯಾರಿಗೆ ಇದು ಬಂದ್ರೆ ಎಲ್ಲರೂ ದಯವಿಟ್ಟು ಮನೆಯಲ್ಲೇ ಇರಿ, ಮನೆಯಲ್ಲೇ ಇರಬೇಕು. ಯಾಕೆಂತಂದ್ರೆ ನೀವು ಎಲ್ಲಿ ತಿರುಗಾಡ್ಲಿಕ್ಕೆ ಹೊರಗಡೆ ಹೋಗ್ತೀರಿ, ಯಾವ ಆಸ್ಪತ್ರೆಗೆ ಹೋಗ್ತೀರಿ, ಯಾವ ಕ್ಲಿನಿಕ್ಗೆ ಹೋಗ್ತೀರಿ, ಅಲ್ಲಿ ಬಂದಿರೋ ಎಲ್ಲರಿಗೂ ಕೂಡ ಈ ರೋಗವನ್ನು ಸರಿ ತಾವು ಹೇಳಿದಂತಹ ಎಲ್ಲಾ ರೋಗ ಲಕ್ಷಣಗಳು ಸಾಮಾನ್ಯ ಅಲ್ಲ. ತಾವು ಹೇಳಿದ ರೋಗ ಲಕ್ಷಣಗಳು ಸಾಮಾನ್ಯ ಅಲ್ಲ. ಎಲ್ಲೊಂದ್ ಕಡೆ ವಾಂತಿ ಭೇದಿ ಬರುತ್ತೆ, ಅಥವಾ ಇನ್ನಿತರ ಜ್ವರ, ಕೆಮ್ಮು, ಶೀತ ಎಲ್ಲವೂ ಕೂಡ ಇರುತ್ತೆ. ಮನೇಲಿ ಇರ್ಬೇಕು ಅನ್ನೋ ಮಾತನ್ನು ತಾವು ಹೇಳ್ತಾ ಇದ್ದೀರಾ. ಅಟ್ ದ ಸೇಮ್ ಟೈಮ್ ವಾಂತಿ ಭೇದಿ ಇಲ್ಲ ನೋಡಿ, ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ. ತಲೆನೋವು, ವಾಸನೆ ಗ್ರಹಿಸುವಂತ ಶಕ್ತಿ ನಷ್ಟ ಆಗುವಂತದ್ದು, ಗಂಟಲು ಕೆರೆತ, ಮತ್ತೆ 20 ಜನರಿಗೆ ಭೇದಿ, ಲಕ್ಷಣಗಳಿದ್ರೆ ಇವು ಕೊರೋನಾದ ಲಕ್ಷಣಗಳು ಅಂತ ಅದನ್ನ ಪರಿಗಣಿಸಲಾಗ್ತದೆ. ಸರ್ಕಾರ ಕೂಡ ಅದನ್ನ ಆತರ ಹೇಳಿದೆ. ಈ ಲಕ್ಷಣಗಳಿದ್ದವರು ದಯವಿಟ್ಟು ಮನೆಯಲ್ಲೇ ಇರಿ. ನೀವು ಯಾವುದೇ ಪರೀಕ್ಷೆ ಮಾಡ್ಬೇಕಾದ ಅಗತ್ಯ ಇಲ್ಲ. ನೀವು ಒಂದು ವೇಳೆ ಆಸ್ಪತ್ರೆಗೆ ಬಂದ್ರಿ ಅಂತ ಇಟ್ಕೊಳ್ಳುವ, ನೀವು ನನ್ನ ಕ್ಲಿನಿಕ್ಗೆ ಬಂದ್ರೆ ಅಥವಾ ಇನ್ನೊಂದು ಆಸ್ಪತ್ರೆಗೆ ಬಂದ್ರಿ,
ಏನಾಗ್ತದೆ, ಇಲ್ಲಿ ಬೇರೆ ಸಕ್ಕರೆ ಕಾಯಿಲೆ ಇದ್ದವರು ಬಂದಿರ್ತಾರೆ, ಬೇರೆ ಬೇರೆ ಕಾಯಿಲೆಗಳಿದ್ದವರು ಬಂದಿರ್ತಾರೆ. ನೀವು ಅವರಿಗೆ ರೋಗವನ್ನು ಹರಡ್ಲಿಕ್ಕೆ ಕಾರಣರಾಗ್ತೀರಿ. ಒಂದನೇದಾಗಿ ನಾನು ಏನು ಮಾಡ್ಲಿಕ್ಕಿದೆ, ನಾನು ನಿಮಗೆ ಏನು ಕೊರೋನಾ ಪರೀಕ್ಷೆ ಮಾಡಿದ್ರೆ 4,500 ಖರ್ಚು ಮಾಡಿಸಿದ್ರೆ ನಿಮ್ದು ಪಾಸಿಟಿವ್ ಬಂದ್ರೆ ನಾನೇನೋ ಟ್ರೀಟ್ಮೆಂಟ್ ಕೊಡ್ಲಿಕ್ಕಿದ್ಯಾ? ನಾನು ಆಗ್ಲೇ ಹೇಳಿದೆ, ಟ್ರೀಟ್ಮೆಂಟ್ ಏನಾಗುತ್ತೆ ಇಲ್ಲ. ನನ್ನಿಂದಾಗಿ 199 ಜನರಿಗೆ ಇಲ್ಲ ನಾನು ಬರ್ತೇನೆ ಸರ್, ಮಾತಾಡ್ತೇನೆ. ಒಂದು ಕರೆ ಇದೆ, ಕರೆ ಸ್ವೀಕಾರ ಮಾಡಬೇಕು. ಹಲೋ ಸರ್, ನಮಸ್ತೆ. ಹಲೋ, ನಮಸ್ತೆ ಸರ್. ನಮಸ್ತೆ ಸರ್, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಶೈಲೇಂದ್ರ ಅವರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮಂಗಳೂರು. ನಮಸ್ತೆ ಶೈಲೇಂದ್ರ, ಮಾತಾಡಿ. ಕಕ್ಕಿಲಾಯರ್ ಹತ್ರ ಮಾತಾಡ್ಬೇಕು. ಮಾತಾಡಿ ಸರ್. ಸರ್ ನಮಸ್ತೆ ಸರ್. ನಮಸ್ಕಾರ, ಹೇಳಿ ಡಾಕ್ಟರ್. ನಮಸ್ತೆ, ಕಕ್ಕಿಲಾಯರ್ ಡಾಕ್ಟರ್. ನಮಸ್ತೆ ಹೇಳಿ ಸರ್. ಈ ILI ಅಂತ ಹೇಳಿ ಪೇಪರ್ ಅಲ್ಲಿ ಬರ್ತದಲ್ಲ ಸರ್, ಅದು ನಿಜವಾಗಿ ಅದು ILI ಅಂದ್ರೆ ಇನ್ಫ್ಲುಯೆನ್ಸ್ ಲೈಕ್ ಇಲ್ನೆಸ್, ಅದನ್ನು ಫ್ಲೂವಿಗೆ ಹಾಕಿ ಇದು ಫ್ಲೂವಿನ ಹಾಕಿ ಅದನ್ನು ಕೋವಿಡ್ಗೆ ಹಾಕಿ ಸೇರಿಸ್ತಾರೆ ಸರ್? ಇಲ್ಲ ಅಲ್ಲ, ಹಾಗಲ್ಲ. ಅದು ಇದು ನೋಡಿ, ಯಾವ ತರ ಇದನ್ನ ಕಾಯಿಲೆಗಳನ್ನ ವಿಂಗಡಣೆ 3 ತರವಾಗಿ ಸರ್ಕಾರದ ಮಾಹಿತಿಯಲ್ಲಿ ಹೇಳಿದ್ದಾರೆ. ಒಂದು ಇನ್ಫ್ಲೂಯೆನ್ಸಾ ಲೈಕ್ ಇಲ್ನೆಸ್. ನಾನು ಈಗಾಗಲೇ ರೋಗದ ಲಕ್ಷಣಗಳನ್ನು ಹೇಳಿದೆ. ಇದರಲ್ಲಿ ಈ ವಾಸನೆ ನಷ್ಟ ಆಗುವುದು ಮತ್ತೆ ಬೇರೆ ಎರಡನ್ನು ಬಿಟ್ರೆ, ಈ ಮೈಕೈ ನೋವು, ತಲೆನೋವು ಮತ್ತೆ ಜ್ವರ ಮತ್ತೆ ಗಂಟ್ಲು ಕೆರೆತ ಮತ್ತೆ ನೆಗಡಿ, ಫ್ಲೂ ಕಾಯಿಲೆಯಲ್ಲಿ ಕೂಡ ಇದೇ ರೋಗ ಲಕ್ಷಣಗಳು ಬರೋದು. ಈ ಪದವನ್ನ ಯಾಕೆ ಸರ್ಕಾರ ಬಳಕೆ ಮಾಡಿದೆ ಅಂತಂದ್ರೆ, ಇನ್ಫ್ಲೂಯೆನ್ಸಾ ಬಗ್ಗೆ ವೈದ್ಯರಿಗೂ ಜನರಿಗೂ ಮಾಧ್ಯಮಗಳಿಗೂ ಎಲ್ರಿಗೂ ಪರಿಚಯ ಇದೆ. ಇದು ನಮಗೆ ಪರಿಚಯ ಇರುವ ಕಾಯಿಲೆ. ಆದ್ರಿಂದ ಇನ್ಫ್ಲೂಯೆನ್ಸಾವನ್ನು ಹೋಲುವ ರೋಗ ಲಕ್ಷಣಗಳು ಇದ್ದುಕೊಂಡು ನೀವು ಯಾರಾದ್ರೂ ಆಸ್ಪತ್ರೆಗೆ ಬಂದ್ರೆ ಅಥವಾ ನಿಮಗೆ ಈ ರೋಗ ಲಕ್ಷಣಗಳು ಬಂದ್ರೆ, ಈ ಕಾಲಘಟ್ಟದಲ್ಲಿ, ಕೊರೋನಾ ಹರಡ್ತಾ ಇರುವ ಕಾಲಘಟ್ಟದಲ್ಲಿ ಇನ್ಫ್ಲೂಯೆನ್ಸಾ ಲೈಕ್ ಇಲ್ನೆಸ್ ಅನ್ನು ಕೂಡ ಕೊರೋನಾ ಸೋಂಕು ಅಂತ ಪರಿಗಣಿಸಬೇಕು ಅಂತ ಅದನ್ನು ಹೇಳಿದ್ದಾರೆ ಹೊರತು ಬೇರೆ ಏನೂ ಅಲ್ಲ. ಇದು ಅದರ ತಾತ್ಪರ್ಯ. ಎರಡನೇದು ಕೋವಿಡ್ ಸಸ್ಪೆಕ್ಟ್, ಅಂದ್ರೆ ಯಾರು ಕೊರೋನಾ ರೋಗಿಗಳ ಸಂಪರ್ಕಕ್ಕೆ ಬಂದಿದ್ದಾರೆ ಅವರು ಕೋವಿಡ್ ಸಸ್ಪೆಕ್ಟ್ ಆಗ್ತಾರೆ. ಮೂರನೇದು ಸಾರಿ, ಅಂದ್ರೆ ಸಿವಿಯರ್ ಅಕ್ಯೂಟ್ ರೆಸ್ಪಿರೇಟರಿ ಇಲ್ನೆಸ್, ಯಾರಿಗೆ ಅದರಿಂದ ವಿಪರೀತ ಸಮಸ್ಯೆ ಆಗಿದೆ ಯಾವ್ದು ಶ್ವಾಸಕೋಶದ್ದು. ಸೊ ಈ 3 ವಿಭಾಗ ಆಗಿ ಮಾಡಿದ್ದಾರೆ. ಒಂದು ಸೆಕೆಂಡ್ ಅಲ್ಲಿ ಒಂದು ಕ್ಷಣದಲ್ಲಿ ಹೇಳ್ತೇನೆ. ಇದನ್ನ ನಾವು ಡೆಂಗಿ ಜ್ವರದಲ್ಲಿ ಕೂಡ ಇದೇ ರೀತಿಯ ಮಾನದಂಡಗಳನ್ನ ಉಪಯೋಗಿಸ್ತೇವೆ. ಡೆಂಗಿ ಲೈಕ್ ಇಲ್ನೆಸ್ ಅಂತ ಹೇಳ್ತೇವೆ. ಯಾರಿಗೆ ಮೈಕೈ ನೋವಿದೆ, ಕಣ್ಣನ್ನು ಆಚೆ ಈಚೆ ತಿರುಗಾಡಿಸುವಾಗ ನೋವಾಗ್ತದೆ, ಮೈಯಲ್ಲಿ ದಡಿಕೆ ಇರ್ತದೆ, ಅವರನ್ನ ನಾವು ಡೆಂಗಿ ಲೈಕ್ ಇಲ್ನೆಸ್ ಅಂತ ಹೇಳ್ತೇವೆ. ಅದೇ ರೀತಿಯಲ್ಲಿ ಇದನ್ನ ಇನ್ಫ್ಲೂಯೆನ್ಸಾ ಲೈಕ್ ಇಲ್ನೆಸ್ ಅಂತ ಬಳಸಿದ್ದಾರೆ. ಅದರಲ್ಲಿ ಏನು ತಪ್ಪಿಲ್ಲ. ಓಕೆ ರೈಟ್ ಸರ್. PV ಭಂಡಾರಿ ಅವರು ಉಡುಪಿಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಕೇಳಿ ಬರ್ತಾ ಇರುವಂತಹ ಮಾತುಗಳು ಆಸ್ಪತ್ರೆಯ ವಿಚಾರದ ಬಗ್ಗೆ, ಅದೇ ರೀತಿ ಯಾರದು ಹೆಣ, ಯಾರದು ಹೆಸರು, ಯಾರ ಮನೆಯವರಿಗೆ ಸೇರುತ್ತೆ ಅನ್ನೋ ಎಲ್ಲರೂ ಕೂಡ ಗೊತ್ತಿರುವಂತಹ ವಿಚಾರ. ಇದೆಲ್ಲವೂ ಕೂಡ ನೋಡಿದಾಗ ವ್ಯವಸ್ಥೆ ಇರುವಂತದ್ದು ಗೊತ್ತಿರುವಂತದ್ದು. ಇದೀಗ ಸದ್ಯದ ಪರಿಸ್ಥಿತಿ ನಾವು ಕೂಡ ಮಾತಾಡಿದ್ವಿ. ಆಸ್ಪತ್ರೆಯಲ್ಲಿ ಹೋಗ್ತಾರೆ, ಲಕ್ಷಗಟ್ಟಲೆ ಬಿಲ್ ಆಗುತ್ತೆ, ಆದ್ರೆ ಮದ್ದಿಲ್ಲ ಅನ್ನುವಂಥದ್ದು. ಇದೆಲ್ಲವೂ ಕೂಡ ಬದಿಗಿಟ್ಟು ಇತ್ತೀಚಿನ ದಿನಗಳಲ್ಲಿ ಸರ್ಕಾರ ಹೊಸ ಮಾರ್ಗಸೂಚಿಯನ್ನು ಪ್ರಕಟ ಮಾಡಿದೆ. ಎಲ್ಲವೂ ಕೂಡ ರಿಲೀಫ್ ಮಾಡಿರುವಂಥದ್ದು, ರಿಲ್ಯಾಕ್ಸೇಷನ್ ಕೊಟ್ಟಿರುವಂಥದ್ದು. ಏನು ಹೇಳ್ತೀರಾ ಈ ಸಂದರ್ಭಗಳಲ್ಲಿ? ರಿಲ್ಯಾಕ್ಸೇಷನ್, ರಿಲೀಫ್ ಅನ್ನುವಂಥದ್ದು ಇಸ್ ಇಟ್ ಓತ್ ಅನ್ನುವಂತಹ ಪ್ರಶ್ನೆ ಬರುತ್ತೆ. ಏನ್ ಹೇಳ್ತೀರಾ PV ಭಂಡಾರಿ ಅವರು? ಅಲ್ಲ, ಈಗ ಬೇರೆ ದಾರಿ ಇಲ್ಲ. ರಿಲ್ಯಾಕ್ಸೇಷನ್ ಅಂದ್ರೆ ಇನ್ನೂ ಇದು ಮಾಡಿದ್ರೆ ಈಗಾಗಲೇ ಏನಾಗಿದೆ, ನಮ್ಮ ಆರ್ಥಿಕತೆ ಪೂರ್ತಿ ಎಟ್ಟೋಗಿದೆ ಅಂತ ಹೇಳ್ತಾರೆ ಕನ್ನಡದಲ್ಲಿ ಒಂದು ವರ್ಡ್. ನನಗೆ ಅದೇ ನೆನಪು ಬರೋದು. ಟೋಟಲಿ ವಿ ಹ್ಯಾವ್ ರೀಚ್ಡ್ ಎ ಸ್ಟೇಜ್. ಈಗ ಇವತ್ತು ಏನು ಪರಿಸ್ಥಿತಿ ಇದೆ, ಇದರಲ್ಲಿ ನಾವು ಏನು ಬೇರೆ ಮಾಡಕ್ಕಾಗಲ್ಲ. ಇದು ಒಂದು. ಯಾಕಂದ್ರೆ ಈಗ ಬೇರೆ ದಾರಿನೇ ಇಲ್ಲದಾಗ ಇದನ್ನ ಮಾಡ್ಲೇಬೇಕಾಗುತ್ತೆ. ಇದು ನನಗನ್ಸುತ್ತೆ ಇಟ್ ಈಸ್ ಇನ್ಎವಿಟಬಲ್ ಅಂತ ನನ್ನ ಅಭಿಪ್ರಾಯ. ಯಾಕಂದ್ರೆ ನೀವು ಇನ್ನೂ ಏನಾದ್ರು ಟೈಟಲ್ ಮಾಡೋದು, ಈಗ ನೀವು ಈಗಾಗಲೇ ಕಟ್ಲಾಯ್ ಅವರು ಹೇಳ್ದಂಗೆ ನಮ್ಮ ಮನೆ ಬಾಗಿಲಿಗೆ ಕೊರೋನಾ ಬಂದಿದೆ. ಈಗ ನೀವು ಒಂದೊಂದು ಇದ್ರಲ್ಲಿ ನೋಡಿದ್ರೆ, ಈಗ ನೋಡಿ ನೀವು ಇದು ಮೊನ್ನೆ ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೆ. ಈ ನಮ್ಮ ಒಂದು ಆಪ್ ಹಾಕಿದ್ರು, ಏನದು ಆರೋಗ್ಯ ಸೇತು. ಈಗ ಅದು ನಿಜವಾಗ್ಲೂ ಎಷ್ಟು ಹೆಲ್ಪ್ ಮಾಡಿದೆ. ಈಗ ಕೊರೋನಾ ಇದು ಅದು ನಿಜವಾಗ್ಲೂ ಟ್ರ್ಯಾಕ್ ಮಾಡ್ತಿದ್ಯಾ, ಎಷ್ಟೆಲ್ಲ ನಾವು ಯಾವ್ದಕ್ಕೆ ಇಂಪಾರ್ಟೆನ್ಸ್ ಕೊಡ್ಬೇಕಿತ್ತು ಅದಕ್ಕೆ ಕೊಡ್ಲಿಲ್ಲ. ಈಗ ನನ್ಗನ್ಸೋದು, ನನ್ನ ಪರ್ಸನಲ್ ಒಪಿನಿಯನ್, ಈಗ ಅವರು ಇಂಟರ್ ಸ್ಟೇಟ್ ಏನೆಲ್ಲ ಮಾಡಿದ್ದಾರೆ, ಇದು ಯಾವಾಗ್ಲೂ ಮಾಡ್ಬೇಕಿತ್ತು. ಯಾಕಂದ್ರೆ ಇನ್ನು ನಾವು ಇದು ಮಾಡ್ಕೊಂಡ್ರೆ ಕೊರೋನಾಗಿಂತ ಬೇರೆ ಕಾರಣಗಳಿಂದ ಜನ ಸಾಯೋದು ಅಥವಾ ಜನರು ಸಮಸ್ಯೆ ಆಗೋದು ಆಗುತ್ತೆ. ಅದರಿಂದಾಗಿ ಬೇರೆ ದಾರಿ ಇಲ್ಲ ಅಂತ ನನ್ನ ಅಭಿಪ್ರಾಯ. ಓಕೆ ರೈಟ್. ಹಾಗಾದ್ರೆ ಇದೊಂದು ಸರ್ಕಾರದ ಮಾರ್ಗಸೂಚಿಗಳು ರೈಟ್ ಅನ್ನೋ ಮಾತುಗಳು ತಾವು ಹೇಳ್ತಾ ಇದ್ದೀರಾ? ಅಲ್ಲ, ಬೇರೆ ದಾರಿ ಇಲ್ಲ.
ನೀವು ಯಾವಾಗ 564 ಪ್ರಕರಣ ಇದ್ದಾಗ ಎಲ್ಲ ಮುಚ್ಚಿ ಹಾಕಿದ ಮೇಲೆ ಈಗ ಬೇರೆ ದಾರಿಯೇ ಇಲ್ಲ. ಆರ್ಥಿಕತೆ ಸಂಪೂರ್ಣ ನಷ್ಟ ಆಗಿದೆ. ಬೇರೆ ರೋಗಗಳಿಗೆ ಚಿಕಿತ್ಸೆ ಸಿಗದಾಗೆ ಆಗಿದೆ. ಜನರಿಗೆ ಸುಮಾರು 1.5 ಕೋಟಿ ಸರ್ ಈಗ ಒಂದು ಪ್ರಶ್ನೆ ಜನರು ಕೇಳ್ತಾ ಇದ್ದಾರೆ. ಸದ್ಯದ ಪರಿಸ್ಥಿತಿಯಲ್ಲಿ ಈಗ ಕೊರೋನಾ ಪಾಸಿಟಿವ್ ಬಂದಂತಹ ವ್ಯಕ್ತಿಯನ್ನು ಅಸ್ಪೃಶ್ಯತೆಯನ್ನು ನೋಡುವಂತಹ ಕಾಲ ಬಂದಿತ್ತು, ಕರಾವಳಿ ಭಾಗದಲ್ಲಿ ದೊಡ್ಡ ಮಟ್ಟದಲ್ಲಿತ್ತು. ಆದ್ರೆ ಇದೀಗ ಹೋಯ್ತು ಕಾಲ. ಪಾಸಿಟಿವ್ ಬಂದವರು ಕೂಡ ಗುಣಮುಖರಾಗಿ ನಮ್ಮ ಜೊತೆ ಇದ್ದಾರೆ. ಆದ್ರೆ ಕೊರೋನಾ ಸತ್ತವರನ್ನು ಕೂಡ ಶವ ಸಂಸ್ಕಾರ ವಿಚಾರದಲ್ಲಿ ಇಡೀ ರಾಜ್ಯಾದ್ಯಂತ ಸುದ್ದಿ ಆಗಿತ್ತು, ಕರಾವಳಿ ಭಾಗ ಅದು ಕೂಡ ಗೊತ್ತಾಯಿತು. ಇದೀಗ ಶವ ಸಂಸ್ಕಾರ ವಿಚಾರದಲ್ಲೂ ಕೂಡ ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ಆದ್ರೆ ಈಗ ಬರ್ತಾ ಇರುವಂತಹ ಪ್ರಶ್ನೆ ಅಂತ ಹೇಳಿದ್ರೆ, ಈ ಕೋವಿಡ್ ನಿಂದ ಸತ್ತವರಂತಹ ಶವ ಸಂಸ್ಕಾರ ಆಗ್ತಾ ಇದೆ. ಈ ಶವ ಸಂಸ್ಕಾರದ ಬಗ್ಗೆ ರೆಕಾರ್ಡಿಂಗ್ ಮಾಡುವಂಥದ್ದು ಅಲ್ವಾ, ಇದನ್ನ ಸಾಕ್ಷ್ಯ ಚಿತ್ರಗಳನ್ನು ತೆಗೆಯುವಂಥದ್ದು. ಒಬ್ಬ ಕ್ಯಾಮರಾಮ್ಯಾನ್ ಅನ್ನ ಕಳಿಸ್ಕೊಡ್ತಾರೆ. ಆ ಕ್ಯಾಮರಾಮ್ಯಾನ್ ಜೊತೆ 7,000 ರೂಪಾಯಿಗಳು ಆ ಕ್ಯಾಮರಾಮ್ಯಾನ್ಗೆ ಶೂಟಿಂಗ್ ಮಾಡೋದಕ್ಕೆ ಕೊಡಬೇಕಂತೆ. ವೆಲ್ ಇಕ್ವಿಪ್ಡ್ ಕ್ಯಾಮರಾಮ್ಯಾನ್. ಯಾಕೆ ಮೊಬೈಲಲ್ಲಿ ಮಾಡ್ಲಿಕ್ಕೆ ಆಗಲ್ವಾ, ಮೊಬೈಲ್ ರೆಕಾರ್ಡ್ ಆಗಲ್ವಾ ಅನ್ನೋ ಪ್ರಶ್ನೆ ಬರುತ್ತೆ. ಹಿಂದ್ಗಡೆ ಆರೋಗ್ಯ ಸಿಬ್ಬಂದಿಗಳು ಬರ್ತಾರೆ. ಸಿಬ್ಬಂದಿಗಳಿಗೆ ಪಾರ್ಟಿಗಳು ಅಂದ್ರೆ ಮನೆಯವರು ಅವರಿಗೆ ಪಿಪಿ ಕಿಟ್ಗಳನ್ನ 3,000 12,000 ಪಿಪಿ ಕಿಟ್ಗಳನ್ನ ಕೊಡುವಂಥದ್ದು. ಹಿಂದುಗಡೆ ಸರ್ಕಾರದ ಲೆವೆಲ್ಗಳು ಎಲ್ಲವೂ ಕೂಡ. ಶ್ರೀನಿವಾಸ್ ಕಕೀಲ್ ಅವರು ಏನ್ ಹೇಳ್ತೀರಾ? ಇದೆಲ್ಲವೂ ಕೂಡ ನೋಡಿದಾಗ ದೊಡ್ಡ ಮಟ್ಟದ ಲೂಟಿ ನಡೀತಾ ಇದೆ. ಏನ್ ಬೇಕಾ ಇಂತಹ ಸಾಕ್ಷ್ಯಾಧಾರಗಳು, ಇಂತಹ ಏನು ರೆಕಾರ್ಡೆಡ್ ವೆಲ್ ಇಕ್ವಿಪ್ಡ್ ಕ್ಯಾಮರಾಮ್ಯಾನ್ಗಳು? ನೋಡಿ, ಇದರ ಬಗ್ಗೆನೂ ನಾನು ಬರ್ತಿದ್ದೆ. ಏಪ್ರಿಲ್ ತಿಂಗಳಲ್ಲಿ ಬರ್ತಿದ್ದೆ. ನೋಡಿ, ಇದು ಇದರಲ್ಲಿ ಬಹಳ ದುಃಖದ ವಿಷಯ ಏನು ಅಂತಂದ್ರೆ, ನಾವು ಇವತ್ತು ಯಾವುದನ್ನು ಒಂದು ಪ್ರಶ್ನೆ ಕೇಳದಂತ ಸಮಾಜವಾಗಿ ಬಿಟ್ಟಿದ್ದೇವೆ ಅಂತ ಹೇಳುವಂಥದ್ದು. ಡಾಕ್ಟರ್ ಪಿ ವಿ ಭಂಡಾರಿ ಅವರು ನನ್ನ ಬಹಳ ಒಳ್ಳೆ ಸ್ನೇಹಿತರು, ಅವರು ಒಪ್ಪಿಕೊಳ್ತಾರೆ ಅಂತ ತಿಳ್ಕೊಂಡಿದ್ದೇನೆ. ಯಾಕೆ ನಾವು ಹೀಗಾಗಿದ್ದೇವೆ ಅಂತ ಹೇಳುದು ಬಹಳ ದೊಡ್ಡ, ನನಗೆ ಅರ್ಥವೇ ಆಗದಿರುವಂತ ಒಂದು ಪ್ರಶ್ನೆ. ನಮ್ಮ ಮನೆಯವರು ತೀರ್ಕೊಂಡಾಗ ಕೂಡ ಅವರ ಶವ ಸಂಸ್ಕಾರಕ್ಕೆ ಸರ್ಕಾರ ಅವಕಾಶ ಕೊಡುವುದಿಲ್ಲ, ಆಡಳಿತ ಅವಕಾಶ ಕೊಡುವುದಿಲ್ಲ ಅಂತ ಆಗುವಾಗ ಅದನ್ನು ಹೋಗಿ ಕೇಳ್ತಾನು ನಾವು ಇಲ್ವಲ್ಲ. ಈಗ ನೋಡಿ, ಮಾರ್ಚ್ 15ನೇ ತಾರೀಕಿಗೆ ಕೇಂದ್ರ ಸರ್ಕಾರ, ಇದೇ ನಮ್ಮ ಕೇಂದ್ರ ಸರ್ಕಾರದ ಆರೋಗ್ಯ ಇಲಾಖೆಯಿಂದ ಒಂದು ಮಾರ್ಗಸೂಚಿಯನ್ನ, ಕಾರ್ಯಸೂಚಿಯನ್ನ ಬಿಡುಗಡೆ ಮಾಡಿದ್ದಾರೆ. ಶವ ಸಂಸ್ಕಾರ ಯಾವ ತರ ಮಾಡಬೇಕು, ಅದರಲ್ಲಿ ಎಲ್ಲಿಯೂ ಕೂಡ ಶವ ಸಂಸ್ಕಾರವನ್ನ ಆಡಳಿತ ವ್ಯವಸ್ಥೆಯವರು ಮಾಡಬೇಕು ಅಂತ ಹೇಳುವ ಒಂದೇ ಒಂದು ವಾಕ್ಯ ಅದರಲ್ಲಿ ಇಲ್ಲ. ಅದರ ನಂತರನೂ ಕೂಡ ನನ್ನ ಗಮನಕ್ಕೆ ಏನು ಜಿಲ್ಲಾಡಳಿತ ಆಗಲಿ, ಕೇಂದ್ರ ಸರ್ಕಾರ ಆಗಲಿ, ರಾಜ್ಯ ಸರ್ಕಾರ ಆಗಲಿ, ಈ ಶವ ಸಂಸ್ಕಾರವನ್ನ ಇಲ್ಲಿನ ಸಂಸದರು ಮತ್ತೆ ಕೆಲವರು ಹೇಳಿದ್ದನ್ನು ಬಿಟ್ರೆ ಅದೇನೋ ಅಧಿಕೃತ ಅಂತ ನಾನು ತಿಳ್ಕೊಳ್ಳೋದಿಲ್ಲ. ಕಾನೂನು ಅಂತ ಹೇಳುವಂತ ಮಾಡುವಂತದ್ದು ಸರ್ಕಾರ, ಸಂಸತ್ತು. ದೇಹವನ್ನು ಶುದ್ಧೀಕರಿಸಿ ಮೂಗು, ಗಂಟು, ಬಾಯಿ ಮತ್ತೆ ಕಣ್ಣನ್ನ ಮುಚ್ಚಿ ಅದಕ್ಕೆ ರಂಧ್ರಗಳನ್ನ ಮುಚ್ಚಿದ ಬಳಿಕ ಅದನ್ನ ಪ್ಲಾಸ್ಟಿಕ್ ಬ್ಯಾಗ್ ನಲ್ಲಿ ಹಾಕಿ ಮನೆಯವರಿಗೆ ಹಸ್ತಾಂತರಿಸಲಾಗುತ್ತದೆ. ಹಸ್ತಾಂತರಿಸುವ ಮೊದಲು ಮೃತದೇಹದ ಮುಖವನ್ನ ಮನೆಯವರಿಗೆ ತೋರಿಸಲಾಗುತ್ತದೆ. ಮನೆಯಲ್ಲಿ ಹೋದ ಮೇಲೆ ಮತ್ತೆ ಮೃತದೇಹದ ಮುಖವನ್ನ ಯಾರು ಚುಂಬಿಸಬಾರದು, ಆದಷ್ಟು ಕಡಿಮೆ ಜನರು ಮುಟ್ಟಬೇಕು, ಹೆಚ್ಚಿನವರು ಮುಟ್ಟಬಾರದು. ಯಾರಾದ್ರೂ ಮುಟ್ಟಿದ್ರೆ ಅಂತವರು ಕೂಡಲೇ ಸೋಪು ಮತ್ತೆ ನೀರಿನಿಂದ ಕೈ ತೊಳ್ಕೊಳ್ಬೇಕು. ಮತ್ತೆ ಯಾರು ನಾವು ಈಗಾಗಲೇ ಚರ್ಚೆ ಮಾಡಿದಾಗೆ ಯಾರಿಗೆ ಇದು ಸಮಸ್ಯೆ ಆಗೋ ಸಾಧ್ಯತೆ ಇದೆ ಅಂತವರು ಈ ಅಂತ್ಯಕ್ರಿಯೆಗಳಿಂದ ದೂರ ಇರಬೇಕು. ಆಮೇಲೆ ಸ್ಮಶಾನಕ್ಕೆ ತೆಗೆದುಕೊಂಡು ಹೋದಾಗ ಅಲ್ಲಿ ಕೂಡ ಸ್ಮಶಾನದ ಏನು ಕಾರ್ಯಕರ್ತರಿದ್ದಾರೆ, ಅವರೇನು ವಿಶೇಷವಾದ ಭಯಂಕರ ಪಿಪಿ ಹಾಕಬೇಕು ಇತ್ಯಾದಿಗಳ ಬಗ್ಗೆ ಅದರಲ್ಲಿ ಪ್ರಸ್ತಾವನೆ ಇಲ್ಲ. ಗ್ಲೌ ಹಾಕೊಳ್ಳಿ, ಮಾಸ್ಕ್ ಹಾಕೊಳ್ಳಿ ಅಷ್ಟೇ ಇದೆ. ಸೊ ಈ ಎಲ್ಲ ವಿವರಗಳನ್ನ ಕಾರ್ಯಸೂಚಿಯಲ್ಲಿ ಹೇಳಲಾಗಿದೆ. ಅದಕ್ಕಿಂತ ಮೀರಿದ ಈ ಪಿಪಿ, ಎಲ್ಲರೂ ಪಿಪಿ ಹಾಕಬೇಕು, ಸಿಬ್ಬಂದಿಯೇ ಹೋಗಿ ಶವ ಸಂಸ್ಕಾರ ಮಾಡಬೇಕು, ಮತ್ತೆ ಅದನ್ನ ಕಾಂಕ್ರೀಟ್ ಹಾಕಿ ಮುಚ್ಚಬೇಕು, ಅಥವಾ 3 ಬ್ಯಾಗಿನಲ್ಲಿ ಹಾಕಿ ಮುಚ್ಚಬೇಕು, ನೀವೀಗ ಹೇಳಿದಾಗೆ ವಿಡಿಯೋಗ್ರಾಫ್ ಮಾಡಬೇಕು ಅಥವಾ ಅದನ್ನ ಮೊಬೈಲ್ ಅಲ್ಲಿ ತೆಗಿಬೇಕು. ಇದನ್ನು ಯಾವುದನ್ನು ಸರ್ಕಾರದ ಕಾರ್ಯಸೂಚಿಯಲ್ಲಿ ಹೇಳಿಲ್ವಲ್ಲ. ಇದನ್ನು ಯಾಕೆ ಮಾಡ್ತಾ ಇದ್ದಾರೆ? ಇದೇ ಪ್ರಶ್ನೆ ಅಲ್ಲ. ನನ್ನ ಹತ್ರ ಉತ್ತರ ಇಲ್ಲ. ಎಸ್ ನಿಮ್ಮ ಹತ್ರ ಅದಕ್ಕೆ ಉತ್ತರ ಇಲ್ಲ ಅನ್ನುವಂಥದ್ದು. ಎಸ್, ಇದು ಸದ್ಯದ ಪರಿಸ್ಥಿತಿ, ಇದು ನಮ್ಮ ಜಿಲ್ಲೆಯ ಪರಿಸ್ಥಿತಿ, ಇದು ನಮ್ಮ ರಾಜ್ಯದ ಪರಿಸ್ಥಿತಿ, ಇದು ನಮ್ಮ ಸರ್ಕಾರ ಅನ್ನುವಂಥದ್ದು ಜನರಿಗೆ ಗೊತ್ತಾಗಬೇಕಾಗುತ್ತೆ. ಎಸ್, ಅದೇ ರೀತಿ ಇನ್ನೊಂದು ಕಡೆ ಕೊನೆಯದಾಗಿ ಒಂದು ಕರೆ ಸ್ವೀಕಾರ ಮಾಡ್ತೇನೆ. ಹಲೋ ಸರ್, ನಮಸ್ತೆ. ಹಲೋ ಸರ್, ನಮಸ್ತೆ. ನಾನು ಮಂಗಳೂರಿಂದ ಮೂಡಬಿದ್ರಿಂದ ಮಾತಾಡ್ತೀನಿ. ಎಸ್, ಮಾತಾಡಿ. ತಮ್ಮ ಹೆಸರು? ವಿಜಯ್ ಅಂತ. ಎಸ್, ಮಾತಾಡಿ. ನಮ್ ತಾಯಿಗೆ ಈ ಮೂತ್ರಕೊಂಡದಲ್ಲಿ ಸ್ವಲ್ಪ ಹೊರಗೆ ಬಂದಿತ್ತು, ತಂಡ ಹೋಗೋ ಜಾಗದಲ್ಲಿ. ಅದಕ್ಕೆ ನಾವು ಅಲ್ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಮಾಡಿದೆವು. ಅದಕ್ಕೆ ಅವರು ಕೋವಿಡ್ ಟೆಸ್ಟ್ ಆಗ್ಬೇಕಂತ ಹೇಳಿದ್ರು. ಮಾಡಿದ್ದೆವು. ಮತ್ತೆ ಮಾಡುವಾಗ ಅದು ಕೋವಿಡ್ ಉಂಟಂತ ಹೇಳಿದ್ರು. ಹಲೋ. ಎಸ್ ಸರ್, ಮಾತಾಡಿ. ಡಾಕ್ಟರ್ ಕೇಳ್ತಾ ಇದ್ದಾರೆ, ಮಾತಾಡಿ. ಕೋವಿಡ್ ಉಂಟಂತ ಹೇಳಿದ್ರು.
ಮತ್ತೆ 1 ವಾರ ಅಲ್ಲಿ ಕೂರ್ಸಿದ್ರು. 1 ವಾರ ಮೇಲೆ ನೀವು ಮನೆಗೆ ಹೋಗಿ ಅದು ಗುಣ ಆದ್ಮೇಲೆ ಬನ್ನಿ ಅಂತ ಹೇಳಿದ್ರು. ಅಲ್ಲಿ 21,000 ತನಕ ಬಿಲ್ ಆಗಿದೆ ಸರ್. ಈಗ ಮನೆಯಲ್ಲಿ ಬಂದು ಏನು ಔಷಧ ಏನು ಕೊಡ್ಲಿಲ್ಲ, ಮನೆಯಲ್ಲೇ ಇದ್ರು. ಮತ್ತೆ ಎಲ್ಲರನ್ನು ನಮ್ಮ ಕ್ವಾರಂಟೈನ್ ಮಾಡಿದ್ದಾರೆ 3-4 ಮನೆಯಲ್ಲಿ. ನಾವು ಹಾಗಾದ್ರೆ ಹೆಂಗ್ ಮಾಡುದು ಸರ್? ಯಾವಾಗ ಆದಂತಹ ಘಟನೆ ಇದು? ಎಷ್ಟು ಟೈಮ್ ಆಯ್ತು ಇದಾಗಿ? ಹಾಗೆ ಇದೊಂದು 10 ದಿವಸ ಆಯ್ತು. ಓಕೆ ಸರ್, ಮಾತಾಡಿ. ಅಲ್ಲ ನೋಡಿ, ಇದು ಕೂಡ ನಾನೀಗ ನಾವು ಶವ ಸಂಸ್ಕಾರದ ಬಗ್ಗೆ ಮಾತಾಡಿ, ಇದು ಕೂಡ ಹಾಗೇನೆ ಆಗಿದೆ. ಸರ್ಕಾರದ ವತಿಯಿಂದ ಯಾವುದೇ ಸ್ಪಷ್ಟವಾದ ನಿರ್ದೇಶಗಳನ್ನ ಆಸ್ಪತ್ರೆಗಳಿಗಾಗ್ಲಿ ವೈದ್ಯರುಗಳಿಗಾಗ್ಲಿ ಕೊಟ್ಟಿಲ್ಲ. ಏನು, ಬರುವ ಎಲ್ಲಾ ರೋಗಿಗಳಿಗೆ ನೀವು ಕೋವಿಡ್ ಟೆಸ್ಟ್ ಮಾಡಿ, ಕೋವಿಡ್ ಟೆಸ್ಟ್ ಮಾಡದೆ ಆಪರೇಷನ್ ಮಾಡಬೇಡಿ, ಇಂತ ಯಾವುದೇ ನಿರ್ದೇಶಗಳು ಅಧಿಕೃತವಾಗಿ ಸರ್ಕಾರದಿಂದ ಬಂದಿಲ್ಲ. ನಿಮ್ಮ ಗಮನಕ್ಕೆ ನಿಮ್ಮ ಮಾಧ್ಯಮದ ಮೂಲಕ ನಾನು ಏನು ಹೇಳೋದಂದ್ರೆ, ಅದೇ ನಾವು ಆಪರೇಷನ್ ಮಾಡ್ಲಿಕ್ಕೆ ಹೋಗಿದ್ದೆ ಸರ್. ಆಪರೇಷನ್ ಪೀಡಿತರಿಗೆ ಸರ್ಜರಿ ಮಾಡೋದಕ್ಕೆ ಸಮಸ್ಯೆ ಆಗ್ತಾ ಇದೆ. ಬಯಾಪ್ಸಿ ಮಾಡ್ತಾ ಇದ್ರು, ಆಮೇಲೆ ಸರ್ಜರಿ ಮಾಡ್ಲಿಕ್ಕೆ ಇದೇ ರೀತಿ ಕೋವಿಡ್ ಟೆಸ್ಟ್ ಆಗದೆ ಸರ್ಜರಿ ಆಗಲ್ಲ ಅಂತ. ಅವಾಗ ನಾನು ಮಾನ್ಯ ಆರೋಗ್ಯ ಇಲಾಖೆಯ ಮಾನ್ಯ ಇವರು ಏನು ಪ್ರಿನ್ಸಿಪಲ್ ಸೆಕ್ರೆಟರಿ ಇದ್ದಾರೆ, ಅವರಿಗೆ ನಾನು ಸಂದೇಶ ಕಳಿಸಿದ್ದೆ. ನೋಡಿ ಸರ್, ಈಗ ಆಗ್ತಾ ಇದೆ, ದಯವಿಟ್ಟು ಇಂಥ ಗೊಂದಲಗಳನ್ನ ನೀವು ನಿರ್ಮೂಲನೆ ಮಾಡಬೇಕು ಅಂತ. ಅವತ್ತೇ ಸಂಜೆ ಅವರು ಸ್ಪಷ್ಟವಾದ ನಿರ್ದೇಶವನ್ನ ಏನು ಪ್ರಕಟ ಮಾಡಿದ್ದಾರೆ. ಯಾವುದೇ ರೋಗಿಗಳಿಗೆ ಈ ತರ ನೀವು ಗಂಭೀರ ಸ್ವರೂಪದಲ್ಲಿರುವಂತಹ ಬೇರೆ ಕಾಯಿಲೆಗಳಿರೋ ರೋಗಿಗಳಿಗೆ ಈ ತರ ಪರೀಕ್ಷೆ ಮಾಡದೆ ಉಳಿದ ಚಿಕಿತ್ಸೆ ಕೊಡುವುದಿಲ್ಲ ಅಂತೆಲ್ಲ ಹೇಳಲಿಕ್ಕೆ ಸಾಧ್ಯ ಇಲ್ಲ. ದಯವಿಟ್ಟು ಚಿಕಿತ್ಸೆ ಕೊಡಿ, ಏನು ಸಮಸ್ಯೆ ಇಲ್ಲ ಅಂತ ಹೇಳುವ ನಿರ್ದೇಶವನ್ನ ಸರ್ಕಾರದ ವತಿಯಿಂದ ಕೊಡಲಾಗಿದೆ. ಆದ್ರೂ ಕೂಡ ಇವತ್ತು ಆಸ್ಪತ್ರೆಗಳಲ್ಲಿ ಇದನ್ನು ತಪ್ಪು ಅಂತ ಹೇಳುವ ಸ್ಥಿತಿಯಲ್ಲಿ ನಾನಿಲ್ಲ. ಯಾಕಂತಂದ್ರೆ ವಿವರಿಸ್ತೇನೆ ಒಂದು ನಿಮಿಷ. ಯಾಕಂತಂದ್ರೆ ಎಲ್ಲಿಯಾದ್ರೂ ಈಗ ಉದಾಹರಣೆಗೆ ಒಬ್ರು ಏನು ಹೊಟ್ಟೆ ನೋವಾಗಿ ಬಂದ್ರು, ಅವರಿಗೆ ಆಪರೇಷನ್ ಮಾಡಿತ್ತು. ಆಪರೇಷನ್ ಮಾಡಿ 2 ದಿವಸದ ನಂತರ 3 ದಿವಸದ ನಂತರ ಅವರಿಗೆ ನ್ಯೂಮೋನಿಯಾ ಆಯ್ತು, ಗಂಭೀರ ಆಯ್ತು ಪರಿಸ್ಥಿತಿ. ಆವಾಗ ಕೋವಿಡ್ ಟೆಸ್ಟ್ ಮಾಡಿ ಕೋವಿಡ್ ಪಾಸಿಟಿವ್ ಬಂದ್ರೆ ಅದನ್ನ ಮನೆಯವರು ಕೂಡ ರೋಗಿಗಳು ಕೂಡ ಅದನ್ನ ಏನು ಸರಿಯಾಗಿ ಅರ್ಥ ಮಾಡಿಕೊಂಡು ಸ್ವೀಕರಿಸುವಂತ ಸ್ಥಿತಿ ಇವತ್ತು ಇಷ್ಟೊಂದು ಭೀತಿಯನ್ನು ಹುಟ್ಟಿಸಿರುವಂತ ಸನ್ನಿವೇಶದಲ್ಲಿ ಅದಿಲ್ಲ. ಅವರು ಆಸ್ಪತ್ರೆ ಮೇಲೆ ದೂರ ಹಾಕಬಹುದು, ನೀವು ಮೊದಲೇ ಯಾಕೆ ಕೇಳಲಿಲ್ಲ, ಮೊದಲೇ ಯಾಕೆ ಪರೀಕ್ಷೆ ಮಾಡಲಿಲ್ಲ, ಆಸ್ಪತ್ರೆಯಿಂದ ಬಂದಿದೆ. ಸೊ ಇದೆಲ್ಲ ಏನಾಗಿದೆ, ಇವತ್ತು ಎಲ್ಲಾ ರೀತಿ ಕಡೆಯಿಂದ ಭೀತಿ ಗೊಂದಲವನ್ನ ಹುಟ್ಟಿಸಿ ಎಲ್ಲಾ ರೀತಿಯ ಕಲಸು ಮೇಲವರಾಗಿರುವ ಕಾರಣಕ್ಕೆ ಇಂಥ ಕಷ್ಟಗಳಾಗ್ತಾ ಇವೆ. ಆದ್ರಿಂದ ಇದಕ್ಕೆ ಪರಿಹಾರ ಏನು ಅಂತಂದ್ರೆ, ವೈದ್ಯರು, ಸರ್ಕಾರ ಮತ್ತೆ ಮಾಧ್ಯಮಗಳು ಜನರಿಗೆ ಈ ಬಗ್ಗೆ ಎಲ್ಲವನ್ನ ಸ್ಪಷ್ಟವಾಗಿ ವಿವರಿಸುವಂತ ಕೆಲಸವನ್ನ ಇನ್ನಾದ್ರೂ ಮಾಡಬೇಕು. ಯಾಕಂದ್ರೆ ಇನ್ನು 4-5 ತಿಂಗಳು ಕೊರೋನಾ ನಮ್ಮ ಜೊತೆ ಇರಲಿದೆ. ಆ ನಂತರ ಎಲ್ಲರಿಗೆ ಇದು ಒಂದು 60-70% ಜನರಿಗೆ ಬಂದ ಮೇಲೆ ಈಗಾಗಲೇ ಒಂದು 20% ಜನರಿಗೆ ಬಂದಿದೆ, ಇನ್ನೊಂದು 50% ಜನರಿಗೆ ಬರ್ಲಿಕ್ಕಿದೆ. ಅದನ್ನ ಅಲ್ಲಿವರೆಗೆ ಈ ಗೊಂದಲಗಳು ಮುಂದುವರಿದೆ. ದಯವಿಟ್ಟು ಸರ್ಕಾರದ ವತಿಯಿಂದ, ಮಾಧ್ಯಮಗಳ ವತಿಯಿಂದ ಮತ್ತೆ ವೈದ್ಯಕೀಯ ಸಂಘಟನೆಗಳಿದೆ, ನಮ್ಮ IMA ಇದೆ, API ಇದೆ, ಉಳಿದ ಸಂಘಟನೆಗಳಿದೆ, ಇವರೆಲ್ಲರೂ ಜೊತೆಗೂಡಿ ಒಂದು ಸ್ಪಷ್ಟವಾದ ಮಾರ್ಗಸೂಚಿಯನ್ನ, ಸ್ಪಷ್ಟವಾದ ವಿವರಗಳನ್ನ ಜನರಿಗೆ ಈ ಕೂಡಲೇ ತಿಳಿಸಬೇಕು. ಇಲ್ಲದಿದ್ರೆ ಈ ಗೊಂದಲ ಮುಂದುವರಿತದೆ. ಇವರು ಪಾಪ ಈಗಾಗಲೇ ಹೇಳಿದಾಗೆ ಏನೋ ಬುಧದ್ವಾರದ ಸಮಸ್ಯೆ ಇದ್ದವರು, ಹೃದಯದ ಸಮಸ್ಯೆ ಇದ್ದವರು, ಎಷ್ಟೋ ಜನ ಪಾಪ ಹೃದಯಾಘಾತದ ಸಮಸ್ಯೆ ಆಗಬಹುದಾಗಿರುವವರು, ಹೃದಯದ ನೋವಿರುವವರಿಗೆ ಇವತ್ತು ಚಿಕಿತ್ಸೆ ಸರಿಯಾಗಿ ಸಿಗ್ತಾ ಇಲ್ಲ. ನಾನು ಈಗಾಗಲೇ ಹೇಳಿದೆ ಕ್ಯಾನ್ಸರ್ ಸಮಸ್ಯೆ ಇದ್ದವರು. ಸೊ ಈ ಬಹಳಷ್ಟು ಗೊಂದಲ ಇದೆ. ಇದರಲ್ಲಿ ಡಾಕ್ಟರ್ಗಳು ತಪ್ಪು ಅಂತ ನಾನು ಹೇಳಕ್ಕಾಗೋದಿಲ್ಲ, ಜನರ ತಪ್ಪಂತೂ ಇಲ್ಲವೇ ಇಲ್ಲ, ಸರ್ಕಾರ ಕೂಡ ಗೊಂದಲಕ್ಕೊಳಗಾಗಿದೆ. ಅದರಿಂದ ದಯವಿಟ್ಟು ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ತಕ್ಷಣವೇ ಇದಕ್ಕೊಂದು ಸ್ಪಷ್ಟವಾದ ಮಾರ್ಗಸೂಚಿಯನ್ನು ಮಾಡಿ ಜನರ ಮುಂದೆ ಇಡಬೇಕಾದ ಅಗತ್ಯ ಬಹಳಷ್ಟಿದೆ. ಓಕೆ ಸರ್, ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್. PV ಭಂಡಾರಿ ಸರ್, ಕೊನೆಯದಾಗಿ ಲಾಸ್ಟ್ ರಿಯಾಕ್ಷನ್ ಸರ್, ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್ ಈ ಸಂದರ್ಭ ಜನರಿಗೆ, ತಮ್ಮ ಮಾತುಗಳು? ನಾನು ಈಗಾಗಲೇ ಕರ್ಕಿಲಾಯ್ ಅವರು ಹೇಳಿದ ಒಂದು ಮಾತನ್ನ ಮತ್ತೆ ಹೇಳ್ತೇನೆ. ನಾವು ಸರ್ಕಾರವನ್ನ ಫಸ್ಟ್ ಪ್ರಶ್ನಿಸಬೇಕು. ಏನು ಈಗೇನು ಪ್ರೈವೇಟ್ ಹಾಸ್ಪಿಟಲ್ಸ್ ಗಳ ಮೇಲೆ ಗೂಬೆ ಕೂರಿಸ್ತಾ ಇದ್ದಾರೆ, ಆಕ್ಚುಲಿ ಆಗಿರೋದೇನು ಸರ್ಕಾರಿ ಆಸ್ಪತ್ರೆಗಳು ಅಂದ್ರೆ, ಈಗ ಈ ಡಿಬೇಟಿನ ಮುಖ್ಯವಾಗಿ ನಾವು ಏನ್ ತಿಳ್ಕೊಳ್ಬೇಕಂದ್ರೆ, ನಮ್ಮ ದೇಶದಲ್ಲಿ ಈ ಸರ್ಕಾರಿ ಆಸ್ಪತ್ರೆಗಳ ಸದೃಢೀಕರಣ ಆಗದೇ ಇದ್ರೆ ಈ ತರದ ಸಮಸ್ಯೆಗಳು ಇನ್ನೂ ಹೆಚ್ಚಾಗುತ್ತೆ. ಇವತ್ತು ನೋಡಿ, ಎಷ್ಟೋ ವರ್ಷಗಳಿಂದ ಹೇಳ್ತಾ ಇದ್ದಾರೆ ನಮ್ಮ GDP 4% ಆದ್ರೂ ನಾವು ಹೆಲ್ತ್ ಗೆ ಖರ್ಚು ಮಾಡ್ಬೇಕು ಅಂತ. ಈಗ ಈ ಮಹಾಮಾರಿ ಬಂದಾಗಲೂ ಈಗ 20,000 ಪ್ಯಾಕೇಜ್ ಅದು ಇದು ಅಂದ್ರು. ಈಗ ಅದರಲ್ಲಿ ನಮ್ಮ ಆಸ್ಪತ್ರೆಗಳ ಸದೃಢೀಕರಣ ಇರ್ಬೋದು, ಆಸ್ಪತ್ರೆಗಳನ್ನ ಉತ್ತಮಗೊಳಿಸುವುದು. ಈಗ ನಾನು ಒಂದು ಯೂನಿಫಾರ್ಮ್ ಪಾಲಿಸಿ ಇಲ್ಲ, ನಾನು ಆಗಲೇ ಬಿಗಿನಿಂಗ್ ಅಲ್ಲೇ ಹೇಳಿದೆ. ಉಡುಪಿ ಇರುವಂತರ ಉಡುಪಿಲಿ ಸರ್ಕಾರಿ ಆಸ್ಪತ್ರೆ, ನಾನ್ ಕೋವಿಡ್ ಆಸ್ಪತ್ರೆ, ಮಂಗಳೂರಲ್ಲಿ ಕೋವಿಡ್ ಆಸ್ಪತ್ರೆ. ಈ ತರದ ಗೊಂದಲಗಳನ್ನ ಜನರಲ್ಲಿ ತಂದು ಇವತ್ತು ಸರ್ಕಾರ ಇವತ್ತಿಗೂ ಬುದ್ಧಿ ಕಲಿಸಂಗಿಲ್ಲ. ಸರ್ಕಾರ ಮಾಡಬೇಕಾಗಿರೋದು ಏನಂದ್ರೆ,
ಕಂಪ್ಲೀಟ್ ಆಗಿ ಒಂದು ಮರು ಚಿಂತನೆಯನ್ನು ಮಾಡಿ ನಮ್ಮ ಸರ್ಕಾರಿ ಆಸ್ಪತ್ರೆಗಳನ್ನ ಸದೃಢಗೊಳಿಸುವುದು. ಇವತ್ತು ನೀವು ಈ ಹೆಣದ ವಿಚಾರ ಅದು ಇದು ಹೇಳಿದ್ರಿ, ಆಕ್ಚುಯಲ್ ರೀಸನ್ ನಾನು ಹೇಳ್ತೀನಿ, ಅಲ್ಲಿ ಹೆಣ ಬದಲಾಗುವುದು ಅದು ಇದು ಆಗಿರೋದು ಯಾಕಂದ್ರೆ ನಮ್ಮ ಹೆಲ್ತ್ ಕೇರ್ ವರ್ಕರ್ಸ್ ಏನಿದ್ದಾರೆ, ರೆವೆನ್ಯೂ ಆಫೀಸರ್ಸ್ ಏನಿದ್ದಾರೆ, ಅವರು ಬಿಕಮ್ ಟೈರ್ಡ್, ಅವರಿಗೆ ವರ್ಕ್ ಫೋರ್ಸ್ ಇಲ್ಲ ನಮ್ಮ ಹತ್ರ. ಸುಮ್ಮನೆ ಏನಾಗ್ತಾ ಇದೆ, ಮೀಡಿಯಾದವರು ನಿಮಗೆ ಅನಿಸ್ತಾ ಇದೆ ಇದೇನೋ ಒಂದು ಇದರಲ್ಲಿ ಏನೋ ಒಂದು ಗೋಲ್ಮಾಲ್ ಇದೆ, ಅದೇ ಇದಿದೆ ಅಂತ. ನಿಜವಾಗಿ ನಾವು ನೋಡ್ಬೇಕಾಗಿರೋದು ಏನಂದ್ರೆ ಹೆಲ್ತ್ ಕೇರ್ ವರ್ಕರ್ಸ್, ರೆವೆನ್ಯೂ ಇವುಗಳಿಗೆಲ್ಲ 5 ಜನರನ್ನ ಅವರು ಪಾಪ ಅವ್ರು ಮುಖ ಮುಚ್ಕೊಂಡು ಮಾತಾಡ್ಬೇಕಾಗುತ್ತೆ, ಮಾಸ್ಕ್ ಹಾಕಿ ಅಲ್ಲ. ಯಾಕಂದ್ರೆ ಅವ್ರು ಸರ್ಕಾರಿ ನೌಕರರು. ನಿಜವಾಗ್ಲೂ ಹೇಳ್ತಾರೆ, ಅವ್ರ ಹತ್ರ ಕೇಳಿ ನೋಡಿ ಇವತ್ತು ಯಾವ ಅವಸ್ಥೆಯಲ್ಲಿ ನಾವಿದೀವಿ ಅಂತ. ಅಂದ್ರೆ ಇದು ಅಗಾಧವಾಗಿ ಬೆಳೀತಾ ಇರುವಾಗ ಇದಕ್ಕೆ ಸರಿಯಾದ ಒಂದು ಇದು ಇದೆ. ಸರ್ಕಾರ ಟೋಟಲಿ ಫೈಲ್ ಆಗಿದೆ ನಾನು ಹೇಳ್ತೇನೆ. ಸೊ ಈಗಾದ್ರೂ ಸರ್ಕಾರ ಎಚ್ಚೆತ್ತುಕೊಂಡು ತಜ್ಞ ವೈದ್ಯರು ಅವ್ರ ಹತ್ರ ಎಲ್ಲ ನಾವು ಕನ್ಸಲ್ಟ್ ಮಾಡಿ ಇದ್ರ ಬಗ್ಗೆ ಇವನ್ ಕಟ್ಟಿಲಾಯ ಮುಂಚೆ ಕೂಡ ಹೇಳಿದ್ರು. ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ರಾಜಕಾರಣಿಗಳು ಅಧಿಕಾರಿಗಳು ಎಲ್ಲ ನಿರ್ಧಾರ ತಗೊಳ್ಬೇಕಾಗಿರೋದು. ನಮ್ಮ ಎಪಿಡೆಮಿಯಾಲಜಿಸ್ಟ್, ನಮ್ಮ ಕಮ್ಯುನಿಟಿ ಮೆಡಿಸಿನ್ ಎಕ್ಸ್ಪರ್ಟ್, ಇವುಗಳೆಲ್ಲ ಸೇರಿಕೊಂಡು ಒಂದು ಎಕ್ಸ್ಪರ್ಟ್ ಇದನ್ನು ಮಾಡ್ಬೇಕು ಹೊರತು ಆಮೇಲೆ ಅವರು ಡಿಸೈಡ್ ಮಾಡ್ಬೇಕು ಈಗ ಏನೇನ್ ಮಾಡ್ಬೇಕು ಅಂತ. ಇವನ್ ಈ ಹೆಣ್ಣಂತ ಹೇಳಿದ್ರಿ, ಆಕ್ಚುಲಿ ವೈಜ್ಞಾನಿಕವಾಗಿ ಯೋಚನೆ ಮಾಡಿದ್ರೆ ಇವತ್ತು ಇವನ್ ನಮ್ಮ ಭಾರತ ದೇಶದ ಸರ್ಕಾರದ ಇದು ಗೈಡ್ ಲೈನ್ ನೋಡಿದ್ರೆ ಅದರಲ್ಲೂ ಕೂಡ ಬಹಳಷ್ಟು ಅವೈಜ್ಞಾನಿಕ ವಿಚಾರಗಳಿದೆ. ಅದನ್ನ ಚೇಂಜ್ ಮಾಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಬೋತ್ ಆಫ್ ಯು. ಡಾಕ್ಟರ್ ಶ್ರೀನಿವಾಸ್ ಕಕ್ಕಿಲ ಅವರು ತಜ್ಞ ವೈದ್ಯರು, ಥ್ಯಾಂಕ್ ಯು ಸೋ ಮಚ್. ಅಂಡ್ ಅದೇ ರೀತಿ ಪಿ ವೆಂಕಟರಾಯ ಭಂಡಾರಿ ಅವರು, ಥ್ಯಾಂಕ್ ಯು ಸೋ ಮಚ್ ಬೋತ್ ಆಫ್ ಯು, ಥ್ಯಾಂಕ್ ಯು. ಎಸ್, ಇದು ಕೋವಿಡ್ ಹೆಸರಲ್ಲಿ ದೊಡ್ಡ ಮಟ್ಟದಲ್ಲಿ ದಂಧೆ ಆಗ್ತಾ ಇದೆಯಾ ಅಥವಾ ಜನರನ್ನ ಫೂಲ್ ಮಾಡಲಾಗ್ತಾ ಇದೆಯಾ ಅನ್ನುವಂತಹ ಮಾತುಗಳು. ಯಾಕಂದ್ರೆ ಕೋವಿಡ್ ಹತೋಟಿಯಲ್ಲಿದ್ದಾಗ, ನಂಬರ್ಗಳ ಸಂಖ್ಯೆ ಕಡಿಮೆ ಇದ್ದಾಗ ದೊಡ್ಡ ಮಟ್ಟದ ಕಟ್ಟುನಿಟ್ಟಿನ ಲಾಕ್ಡೌನ್ಗಳು ಎಲ್ಲವೂ ಕೂಡ, ನೀತಿ ನಿಬಂಧನೆಗಳು, ಕಟ್ಟುಕಟ್ಟಳೆಗಳು ಎಲ್ಲವೂ ಕೂಡ ಇತ್ತು. ಆದರೆ ಇದೀಗ ಕೇಸಸ್ಗಳು ಜಾಸ್ತಿ ಆಗ್ತಾ ಇದೆ, ಲಕ್ಷದ ಗಡಿ ದಾಟ್ತಾ ಇದೆ, ಸಾವಿನ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಆದರೆ ಸರ್ಕಾರ ಎಲ್ಲದರಲ್ಲೂ ಕೂಡ ರಿಲ್ಯಾಕ್ಸೇಷನ್ ಕೊಟ್ಟಿದೆ ಅನ್ನುವಂಥದ್ದು. ಒಟ್ಟಿನಲ್ಲಿ ಈ ಹಿಂದೆ ಇದ್ದಂತಹ ಕಟ್ಟುನಿಟ್ಟಿನ ನಿಬಂಧನೆಗಳು ಈಗ ಇಲ್ಲ. ಹಾಗಾದ್ರೆ ಜನರು ಕೇಳ್ತಾ ಇದ್ದಾರೆ, ಕೋವಿಡ್ ಅನ್ನುವಂತಹ ರೋಗ ವೈರಸ್ ಇದೆಯಾ ಅನ್ನುವಂತಹ ಪ್ರಶ್ನೆ. ಒಟ್ಟಿನಲ್ಲಿ ಕೋವಿಡ್ ಹೆಸರಲ್ಲಿ ನಾವು ಫೂಲ್ ಆಗಿದೆಯಾ ಅನ್ನುವಂಥದ್ದು ಜನಸಾಮಾನ್ಯ ಕೇಳ್ತಾ ಇದ್ದೇನೆ. ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕುಡ್ಲ 24/7. ಎಲ್ಲೇ ಮೀರಿದಂತಹ ಮುಸಲ್ಮಾನರನ್ನು